ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದಟ್ ಆಗಸ್ಟ್ 1ನೇ ತಾರೀಕಿಂದ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನೋಡ್ಕೊಡಿ, ಸ್ಟೇಟ್ಮೆಂಟ್ ಲೈಕ್ ಕರೆಂಟ್ ಅಫೇರ್ಸ್ ಓದೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಆಲ್ರೆಡಿ KPSC ಹೇಳಿಬಿಟ್ಟಿದೆ ಒಂದು ಪ್ರಶ್ನೆಗೆ 3 ಅಂಕಗಳಂತೇಳಿ. ಸೊ ಇದೇ ತರ ನೋಡ್ಕೊಡಿ, ಬೇಕಾದ್ರೆ ನೀವು ಇಂಟೆಲಿಜೆನ್ಸ್ ಬೀರೋ ಕ್ವಶನ್ ಪೇಪರ್ ತೆಗೆದು ನೋಡ್ಕೊಡಿ, ಕೆಲವೊಂದಿಷ್ಟು ಕ್ವಶನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಾನ. RRB SSC ಅಂತ ಕೆಲವೊಂದು ಕ್ವಶನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನ. ಅಲ್ಲೇ ನಮಗೆ ಟೈಮ್ ಕಡಿಮೆ ಇರ್ತದ್ರಿ, ಬಟ್ ಆದ್ರೂ ಕೂಡ ನಾವು ಆ ಕ್ವಶನ್ ಟ್ಯಾಕಲ್ ಮಾಡೋದು. ಯಾಕಂದ್ರೆ ಸ್ವಲ್ಪ ನಿಮ್ಗೆ ಒಂದು ಸಬ್ಜೆಕ್ಟ್ ಓವರ್ ಇತ್ತು ಅಂದ್ರೆ ಈಸಿಲಿ ಯು ಕ್ಯಾನ್ ಟ್ಯಾಕಲ್. ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ರಿ, ನಾನು ಆಲ್ಮೋಸ್ಟ್ 10 ಕರೆಂಟ್ ಅಫೇರ್ಸ್ ಕ್ವಶನ್ ಸ್ವಲ್ಪ ಲೆಂತಿ ತಗೊಂಡಿದ್ದೀನಿ. ಅಂದ್ರೆ ಲೆಂತಿ ಅದಕ್ಕೆ ತಗೊಂಡಿದ್ದೆ ಅಂದಾಗ ಒಂದು ಲೆಂತಿ ಕ್ವಶನ್ ಅಲ್ಲಿ ಯಾವ ತರ ಸಬ್ಜೆಕ್ಟ್ ಡ್ರಾಗ್ ಮಾಡ್ಬೋದು ಅಂತೇಳಿ. ಸೊ ನಿಮ್ಗೆ ಏನಾದ್ರೂ ಇದು ಈ ಪ್ಯಾಟರ್ನ್ ಅಂತ ಈ ಮೆಥಡ್ ಲೈಕ್ ಅಂತಂದ್ರ ಇದೇ ತರ ನಾಳೆ ಕ್ವಶನ್ಸ್ ಏನ್ ಮಾಡಿದ್ರೆ ಈ ತರ ಲೆಂತಿ ತಗೋಣ. ಇಲ್ಲ ಸರ್, ಓನ್ಲಿ 1 ಲೈನ್ ಸಾಕು ನಮ್ಗೆ ಸಫಿಶಿಯಂಟ್, ನಾ PC ಓದಾಗ್ತೀನಿ ಅಂತಂದ್ರೆ ನಿಮ್ಮ ಸ್ಯಾಟಿಸ್ಫಿಕೇಶನ್ ನಾವು 1 ಲೈನ್ ಮಾಡ್ಬೋದ್ರಿ. ಬಟ್ ಎಕ್ಸಾಮ್ ಅಲ್ಲಿ ಸೆಲೆಕ್ಷನ್ಗೆ ಆ ತರ ಅಂದ್ರೆ ಆ ಅಪ್ರೋಚ್ ಹೆಲ್ಪ್ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅದಕ್ಕೆ ಸರ್ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಮೆಥಡ್ ಅಡಿಕ್ಷನ್ ಆಗ್ರಿ. ಇತ್ತಾಗ ಸ್ಟಾಟಿಕ್ ಓದ್ಬೇಕು, ಇತ್ತಾಗ ಸ್ಟೇಟ್ಮೆಂಟ್ ಓದ್ಬೇಕು. ಯಾಕಂದ್ರೆ ನಮ್ಮ ಉದ್ದೇಶ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇದ್ರಿ. ಈಗ ನೀವು PSI 545 ಒರಿಜಿನಲ್ ನೋಡ್ರಿ, ಎಲ್ಲರೂ 1 ಲೈನ್ ಓದಿದ್ರು, ಕಾನ್ಸೆಪ್ಟ್ ಮೇಲೆ ಕೇಳ್ಬಿಟ್ಟ. ಅದೇ PSI 545 ರೀ ಎಕ್ಸಾಮ್ಗೆ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರಂತ ಎಲ್ಲ UPSC ಲೆವೆಲ್ ಓದ್ಬಿಟ್ರು. ಆದ್ರೆ ಕ್ವಶನ್ ಪೇಪರ್ ಏನ್ ಮಾಡಿದ್ರು, 1 ಲೈನ್ ಕೇಳ್ಬಿಟ್ಟ. ಅದೇ 408 ಎಕ್ಸಾಮ್ಗೆ ಮತ್ತೆ 1 ಲೈನ್ ಕೊಡ್ತಾರಂತ ಎಲ್ಲರೂ 1 ಲೈನ್ ಓದಿದ್ರು, ಮತ್ತೆ ಕಾನ್ಸೆಪ್ಟ್ ವೈಸ್ ಕೊಟ್ಬಿಟ್ಟಾರೆ. ಸೊ ಯಾವಾಗ ನೋಡ್ರಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಸೇಫರ್ ಸೈಡ್ ಇರ್ತೀವಿ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ರೀ. ಸೊ ಪ್ಲೀಸ್ ನೋಡ್ಕೊಡಿ, ಇನ್ನು ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತದೆ, ನೋಡ್ಕೊಂಬರಿ. ಅಂದ್ರೆ ಒಂದು ಸಿರೀಸ್ ಸಿಗ್ತದ್ರಿ. ಒಂದು ಸಿರೀಸ್ ಸಿಕ್ಕಾಗ ನಿಮ್ಗೆ ಅದು ಹ್ಯಾಬಿಟ್ ಹಾಕೊಂತ ಹೋದಂದ್ರೆ ಯಾವುದೇ ಕರೆಂಟ್ ಅಫೇರ್ಸ್ ನೀವೇ ನೋಡ್ರಿ, ನಾಳೆ ಮ್ಯಾಗಝಿನ್ಸ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ನೋಡಿದ್ರೆ ನಿಮ್ಗೆ ಮಲ್ಟಿಪಲ್ ವೇ ಅಂದ್ರೆ 360 ಡಿಗ್ರಿ ಆಂಗಲ್ ಅದು ಕವರ್ ಮಾಡಕ್ ಸ್ಟಾರ್ಟ್ ಆಗತ್ರಿ. ಸೊ ವಿತ್ ದಿಸ್ ವಿಲ್ ಸ್ಟಾರ್ಟ್ ಟುಡೇ ಸೆಷನ್. ನೋಡ್ರಿ, ಇವತ್ತಿನ ನಿಮ್ ಕ್ವಶನ್ಸ್ ಲೆಂತಿ ನಿಮ್ಗೆ ಲೈಕ್ ಆದ್ರೆ ಇದೇ ತರ ಕ್ವಶನ್ ಕಂಟಿನ್ಯೂ ಮಾಡಿ. ಇಲ್ಲ ಸರ್ ಬೇಡ ಸರ್, ಈ ತರ 1 ಲೈನ್ ಅಷ್ಟೇ ತಗೊಂಬರಿ ಅಂತಂದ್ರೆ 1 ಲೈನ್ ಅಪ್ರೋಚ್ ಮಾಡೋಣ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಹೋಗೋಣ. ಅಂದ್ರೆ 1 ಡೇ ಈ ತರ ಸ್ಟೇಟ್ಮೆಂಟ್ ವೈಸ್ ಕರೆಂಟ್ ಅಫೇರ್ಸ್ ಡ್ಯಾಗ್ ಮಾಡೋಣ, 1 ಟೈಮ್ ಏನ್ ಮಾಡೋಣ 1 ಲೈನ್ ತಗೋಣ. ಬೆಸ್ಟ್ ಎಕ್ಸಾಂಪಲ್ ನೋಡಿ ಸರ್, ಎಕ್ಸಾಮ್ ಇನ್ನೊಂದು 15 ದಿನ ಇದ್ದಾಗ ಆ ಸಿರೀಸ್ ಬೇರೆ ಇರ್ತೈತಿ. ಕರೆಂಟ್ ಅಫೇರ್ಸ್ ಡ್ಯಾಗ್ ಇಂಡೆಕ್ಸ್ ಆಗಿರ್ಬೋದು, ಪರ್ಸನಾಲಿಟಿ ನ್ಯೂಸ್, ಅವೆಲ್ಲ 1 ಸೈಡ್ ಇರ್ತಾವಲ್ರಿ, ಅವ್ನ ಬೇಕಾದ್ರೆ ಲಾಸ್ಟಿಗೆ ಮಾಡೋದು. ಬಟ್ ನಾವು ಸಬ್ಜೆಕ್ಟ್ ಗೆ ಅಡಿಕ್ಟ್ ಆಗ್ರಿ. ಸೊ ವಿತ್ ದಿಸ್ ಟುಡೇ ವಿಲ್ ಸ್ಟಾರ್ಟ್ ದ ಸೆಷನ್. ದಟ್ ಈಸ್ ಫಸ್ಟ್ ಕ್ವಶನ್. ಸರ್ ದಟ್ ಫಸ್ಟ್ ಕ್ವಶನ್ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರಲ್ಲ ಗೊತ್ತಲ್ಲಿ ಸರ್, ಯಾವ್ದಾದ್ರು ಅಂತಾರಾಷ್ಟ್ರೀಯ ಮೀಟಿಂಗ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಚರ್ಚೆ ಮಾಡೋ ವಿಷಯಗಳ ಮೇಲೆ ಕ್ವಶನ್ಸ್ ಕೇಳ್ತಾನ್ರಿ. ಆ ಮೀಟಿಂಗ್ ಮೇಲೆ ಹೋಗೋದ್ರಿ, ದಟ್ ಈಸ್ G20 ಮೀಟಿಂಗ್ ಆಗಿರ್ಬೋದು, ಇಲ್ಲ G7 ಮೀಟಿಂಗ್ ಆಗಿರ್ಬೋದು, G7 ಆಗಿರ್ಬೋದು, ಇಲ್ಲ ನೋಡ್ಕೊಳ್ಳಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ಆಗಿರ್ಬೋದು. ಈ ತರ ಏನಾದ್ರೂ ಸಂಸ್ಥೆಗಳು ಅಥವಾ ಅಂತಾರಾಷ್ಟ್ರೀಯ ಗುಂಪುಗಳು ಏನಾದ್ರು ಮೀಟಿಂಗ್ ಮಾಡ್ತಿದ್ರ ಅಲ್ಲಿ ಚರ್ಚಿಸಲಾದ ವಿಷಯಗಳ ಮೇಲೆ ಕ್ವಶನ್ ಕೇಳ್ತಾನ್ರಿ. ಇವಾಗ ನೀವು PSI 545 ತೆಗೆದು ನೋಡ್ಕೊಡ್ರಿ, ಕಾರ್ಬಿಸ್ ಬೇ ಘೋಷಣೆ ಇದು ಯಾವ ಕುರಿತಾಗಿದೆ, ಅಥವಾ ಕಾರ್ಬಿಸ್ ಬೇ ಘೋಷಣೆಯನ್ನು ಈ ಕೆಳಗಿನ ಯಾವ ಗುಂಪು ಇತ್ತೀಚೆಗೆ ಘೋಷಣೆ ಮಾಡಿತ್ತು ಅಂತ ಕೇಳಿದ್ರೆ ಯಾರು? PS 545, ದಟ್ ಇಸ್ G7 ಗ್ರೂಪ್ ಇದ್ರಿ. ಅದೇ ಕೇಸ್ 2024 ಬೇಕಾದ್ರೆ ತೆಗೆದು ನೋಡ್ಕೊಳ್ಳಿ. ಇಫ್ ಯು ಗೋ ಫಾರ್ 2024 KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ವಿ ಹ್ಯಾಡ್ ಎ ಕ್ವಶನ್ ಆನ್ GPAI ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ AI. ಅದೇ ಕೇಸ್ 2024 ಅಂದ್ರೆ 2025 ಮೇನ್ಸ್ ಪೇಪರ್ ತೆಗಿರಿ. ವೇವ್ ಅಂತ ನೋಡ್ಕೊಳ್ಳಿ, ಫಸ್ಟ್ ಎವರ್ ವೇವ್ ಮೀಟಿಂಗ್ ಇಂಡಿಯಾದಲ್ಲಿ ಹೋಸ್ಟ್ ಆಗೋದಿತ್ತು, ಬಟ್ ಮೇನ್ಸ್ ಇನ್ನು ಆ ಇವೆಂಟ್ ಇನ್ನು ಕಂಡಕ್ಟ್ ಆಗಿದ್ರು. ಆದ್ರೆ 2025 KS ಮೇನ್ಸ್ ಅಲ್ಲಿ ಆ ಟಾಪಿಕ್ ಮೇಲೆ essay ಕೇಳಿದ್ದಾರೆ. ಸೊ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾವ ತರ ಕ್ವಶನ್ಸ್ ಫ್ರೇಮ್ ಆಗ್ತಾವ್ರಿ. ಸೊ ವಿತ್ ದಿಸ್ video today we'll take one topic, because we know that ಸರ್ ಈಗ ಆಲ್ರೆಡಿ ನೋಡ್ರಿ G20 2025 ಮೀಟಿಂಗು ದಟ್ ಈಸ್ ಎಲ್ಲಿ ನಡೀತಾ ಇದ್ರಿ? ಸೌತ್ ಆಫ್ರಿಕಾದಲ್ಲಿ ನಡೀತಾ ಇದೆ. ಸೊ G20 ಮೀಟಿಂಗು ಸೌತ್ ಆಫ್ರಿಕಾದಲ್ಲಿ ನಡೀತಿರ್ಬೇಕಾದ್ರೆ ಯಾವಾಗಲೂ ಮೀಟಿಂಗ್ಸ್ಗಳು ಹೆಂಗಾಗ್ತಾನೆ ಅಂತ ಹೇಳಿದೆ ನಾನು. ಸರ್ ಫಸ್ಟ್ ಏನ್ ಮಾಡ್ತಾ ಇವ್ ನೋಡಿ, ಸೌತ್ ಆಫ್ರಿಕಾದಲ್ಲಿ ಇವತ್ತು ಸ್ಟಾರ್ಟ್ ಇದಾವನ ಜನವರಿಯಿಂದ ನವೆಂಬರ್ ಲಾಸ್ಟ್ ವೀಕ್ ಹೆಂಗ್ ಗೊತ್ತ್ರಿ, ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಗೊತ್ತಿರಿ? ದಟ್ ಇಸ್ ಫಾರಿನ್ ಮಿನಿಸ್ಟರ್ ಹೋಗಿ ಮೀಟ್ ಆಗ್ತಾರೆ. ಗುಂಪಿನ ಎಲ್ಲ ಫಾರಿನ್ ಮಿನಿಸ್ಟರ್ ಕುತ್ಕೊಂಡು ವಿದೇಶಾಂಗ ನೀತಿಗಳ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಯಾರು ಹೋಗ್ತಾರೆ? ಹಣಕಾಸು ಮಿನಿಸ್ಟರ್ ಹೋಗಿ ನೀತಿಗಳ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಹೋಗ್ತಾರೆ. ಅಂದ್ರೆ ಇನ್ ಕೇಸ್ ಆ ಗುಂಪು ಭದ್ರತೆಯಲ್ಲೂ ಕೂಡ ಸಹಕಾರವನ್ನು ಒದಗಿಸುವುದ ಉದ್ದೇಶವಾಗಿದ್ರೆ ಡಿಫೆನ್ಸ್ ಮಿನಿಸ್ಟರ್ ಹೋಗ್ತಾರೆ. ನೆಕ್ಸ್ಟ್ ಯಾರು ಹೋಗ್ತಾರೆ? ಕಲ್ಚರಲ್ ಮಿನಿಸ್ಟರ್ ಹೋಗ್ತಾರೆ. ಅಂದ್ರೆ ಯಾವ ಉದ್ದೇಶದಿಂದ ಆ ಗುಂಪನ್ನು ಸ್ಥಾಪನೆ ಮಾಡಲಾಗಿರ್ತಾ ಅದಕ್ಕೆ ಸಂಬಂಧಿತ ಎಲ್ಲ ಮಿನಿಸ್ಟರ್ಗಳು ಅಟೆಂಡ್ ಆಗ್ತಾರೆ. ಲಾಸ್ಟ್ ಇವ್ರು ಏನೇನು ಅನೌನ್ಸ್ ಮಾಡ್ತಾರಲ್ಲ, ಅಂದ್ರೆ ಏನೇನೋ ಒಪ್ಕೊಂತಲ್ಲ ಅವನ್ನೆಲ್ಲ ಲಿಸ್ಟ್ ಮಾಡಿ ಒಂದು ಫೈಲ್ ಮಾಡ್ಕೊಂಡು ಲಾಸ್ಟ್ ಏನ್ ಮಾಡ್ತಾರೆ? ದೇಶದ ಮುಖ್ಯಸ್ಥರು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊನೆಯ ಬಾರಿ ಅಂದ್ರೆ ಲಾಸ್ಟ್ ಮೀಟಿಂಗ್ ಹೋಗಿ ಈ ವರ್ಷದ ಘೋಷಣೆಗೆ ಭಾರತ ಸಹಿ ಹಾಕಿತ್ತು ಅಂತ ಬರ್ತೈತೆ. ಅಂದ್ರೆ ಮೀಟಿಂಗ್ ಸ್ಟಾರ್ಟ್ ಆಗೋದು ಹಿಂಗರಿ. ಸೊ ಹೀಗಾಗಿ G20 ಮೀಟಿಂಗ್ ನಡೀತಾ ಇರೋದ್ರಿಂದ ಇಲ್ಲೊಂದು ಆ ಟಾಪಿಕ್ ಪದೇ ರಿಪೀಟ್ ಆಯ್ತು. ರಿಪೀಟ್ ನೋಡ್ಕೊಡಿ. ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ, ಕೆಲವೊಂದಿದ್ದ ದೇಶಗಳು ಏನ್ ಗೊತ್ತ್ರಿ, ನೈಸರ್ಗಿಕ
ನೈಸರ್ಗಿಕ ವಿಕೋಪಗಳಿಗೆ, ನೈಸರ್ಗಿಕ ವಿಕೋಪಗಳಂದ್ರೆ ದಟ್ ಇಸ್ ನ್ಯಾಚುರಲ್ ಡಿಸಾಸ್ಟರ್ಗೆ ತುತ್ತಾಗ್ತಾ ಇದಾವ್ರಿ. ಐ ವಿಲ್ ಟೇಕ್ ಎಕ್ಸಾಂಪಲ್. ಇಫ್ ದಿಸ್ ಇಸ್ ದ ವರ್ಲ್ಡ್ ಮ್ಯಾಪ್, ಇಫ್ ದಿಸ್ ಇಸ್ ದ ವರ್ಲ್ಡ್ ಮ್ಯಾಪ್, ಇಸ್ ದ ವರ್ಲ್ಡ್ ಮ್ಯಾಪ್. ಇಲ್ಲಿ ನೋಡ್ಕೊಡ್ರಿ ಸರ್, ಇಲ್ಲಿ ನೋಡ್ರಿ, ಇಲ್ಲಿ ಅಮೆರಿಕ ಇದೆ, ಇಲ್ಲಿ ಯುರೋಪ್ ಇದೆ, ಮತ್ತು ಇಲ್ಲಿ ಚೀನಾ ಇದೆ, ಇಲ್ಲಿ ರಷ್ಯಾ ಇದೆ, ಮತ್ತು ಇಲ್ಲಿ ಭಾರತ ಇದೆ ಅಂತ ತಿಳ್ಕೊಳ್ಳಿ ಸರ್. ಇವೆಲ್ಲ ಅಭಿವೃದ್ಧಿ ಹೊಂದಿದ ಮತ್ತು ಹೊಂದುತ್ತಿರುವ ದೇಶಗಳು ತಮ್ಮ ಆರ್ಥಿಕತೆ ಸಲುವಾಗಿ ಅತಿ ಹೆಚ್ಚು ಖನಿಜಗಳನ್ನು ಸುಡ್ತಾ ಇದ್ವು. ಇದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಏನಾಗುತ್ತೆ, ಮಂಜುಗಡ್ಡೆ ಕರಗಿ ಸಮುದ್ರ ಮಟ್ಟಕ್ಕೆ ಹೋಗಿ ಸಮುದ್ರ ಮಟ್ಟ ಏರ್ತಾ ಇದೆ. ಸಮುದ್ರ ಮಟ್ಟ ಏರಿದಾಗ ಯಾವ್ಯಾವ ಚಿಕ್ಕ ಚಿಕ್ಕ ದೇಶಗಳು ಕರಾವಳಿ ಪ್ರದೇಶದಲ್ಲಿ ಅಥವಾ ನಮ್ಮ ಐಲ್ಯಾಂಡ್ ರೂಪದಲ್ಲಿ ಇದಾವ ಅವು ಮುಳುಗುತ್ತಾ ಇದಾವ್ರಿ, ಮುಳುಗುತ್ತಾ ಇದಾವು. ಅದಕ್ಕೆ ನೋಡ್ಕೊಡ್ರಿ, ಈ ತರ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಕೋಆಪರೇಟ್ ಮಾಡ್ಬೇಕು, ಯಾವ ತರ ನೋಡ್ಬೇಕು ಅನ್ನೋಕೆ ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಹೀಗಾಗಿ ಇದರ ಕುರಿತಾಗಿ ನೋಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರಿ. ಯಾವಾಗ 2015 ಮೇ ಬಿ ಪ್ಯಾರಿಸ್ ಒಪ್ಪಂದ ಕೇಳಿರ್ಬೋದು ನೀವು. ಇನ್ 2015 there was agreement ನೋಡ್ಕೊಡ್ರಿ with reference to the Sendai framework for disaster risk reduction. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ. ನೋಡ್ಕೊಡಿ, ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಸೆಂಡೈ ಫ್ರೇಮ್ವರ್ಕ್ ಅನ್ನು ಉಲ್ಲೇಖಿಸಿ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸರ್, 2015 ಘೋಷಣೆ ಈಗ ಮತ್ತೆ ಯಾಕೆ ಬಂದಿದೆ ಸರ್? ಯಾವುದೇ ತಿಳ್ಕೊಡ್ರಿ, ಇಂದಿನ ಹಳೆಯ ಘೋಷಣೆಗಳು ಏನಾದ್ರೆ ಪ್ರಸ್ತುತ ಸುದ್ದಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಆ ಘೋಷಣೆ ಮೇಲೆ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್ ಅಂದ್ರೆ ಸರ್, ಇಫ್ ಎನಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆರ್ ಎನಿ ಆರ್ಗನೈಸೇಷನ್ ಅಗ್ರಿಮೆಂಟ್ಸ್ which are continuously appearing in news, definitely they will ask question on those topic. ಅಂದ್ರೆ ಸರ್ ಅದು 2015 ಇರ್ಬೋದು, ಬಟ್ 5 ವರ್ಷಕ್ಕೊಮ್ಮೆ ಚೆಕ್ ಮಾಡ್ತಲ್ಲ. ಸೊ ಹೀಗಾಗಿ ನೋಡ್ಕೊಳ್ಳಿ, 2015 ಒಂದು ವಿಚಾರ ಅಂದ್ರೆ ವಿಶ್ವಸಂಸ್ಥೆ ಮತ್ತು ಹಲವು ಸಂಸ್ಥೆಗಳು ಸೇರ್ಕೊಂಡು ಒಂದು ವಿಚಾರ ಮಾಡ್ತಾರೆ. ನೋಡಪ್ಪ, ಒಂದು ದೇಶ ಈ ನೈಸರ್ಗಿಕ ವಿಕೋಪಗಳು ತುತ್ತಾಗ್ತಾ ಇದ್ರೆ ಉಳಿದ ದೇಶಗಳೆಲ್ಲ ಅದಕ್ಕೆ ಸಹಕಾರ ಮಾಡ್ಬೇಕಲ್ಲ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್, ರೈಟ್? ಅವ್ರು ಪ್ರೊಟೆಕ್ಟ್ ಮಾಡ್ಬೇಕು. ಇಲ್ಲತ್ತಂದ್ರ ನಾವು ಮಾಡುವ ಅಭಿವೃದ್ಧಿ ಕಾರ್ಯದಿಂದ ಅವರಿಗೆ ತೊಂದರೆ ಆಗಿ ಒಂದಷ್ಟು ಸಮಯದವರೆಗೆ ಸಮಯ ಆದ್ಮೇಲೆ ಆ ದೇಶಗಳು ಮುಚ್ಚಿ ಹೋಗ್ತು ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಯುನೈಟೆಡ್ ನೇಷನ್ ಅಂತ ಹೇಳ್ತಾರೆ, ವಿಶ್ವಸಂಸ್ಥೆ ಒಂದು ಶಾಂಡೈ, ಓಕೆ, ದಟ್ ಇಸ್ ಶಾಂಡೈ ಫ್ರೇಮ್ವರ್ಕ್ ಫಾರ್ ಡಿಸಾಸ್ಟರ್ ರಿಸ್ಕ್ ಅಂತೇಳಿ 2015 ಒಂದು ಪ್ರಸ್ತಾವನೆ ಇಟ್ಟಿದ್ರಿ. ಈ ಪ್ರಸ್ತಾವನೆ ಏನ್ ಗೊತ್ತ್ರಿ, ಯಾವ್ಯಾವ ದೇಶ ಸ್ವಲ್ಪ ಆರ್ಥಿಕವಾಗಿ ಮುಂದೆ ಹೋಗ್ತಿಲ್ಲ ಅವ್ರು ಸ್ವಲ್ಪ ಹಣ ಕೊಡ್ರಿ, ಸ್ವಲ್ಪ ಹಣವನ್ನು ಕೊಡ್ರಿ. ಆ ಹಣದಿಂದ ಯಾವ ದೇಶಕ್ಕೆ ತೊಂದರೆ ಆಗುತ್ತಲ್ಲ ಆ ದೇಶವನ್ನು ನಾವು ಕಾಪಾಡೋಣ, ಆ ದೇಶಕ್ಕೆ ಮೂಲ ಸೌಕರ್ಯ ಒದಗಿಸೋಣ ಅನ್ನೋದೇ ಇದೊಂದು ಒಪ್ಪಂದದ ಇದಾಗಿದ್ರಿ. ನೋಡ್ರಿ, ಅದು ಸೈನ್ ಆಗಿ ಏನ್ರಿ 2025 ಆಯ್ತು. ಅಂದ್ರ ಈ ತರ ರೌಂಡ್ ಫಿಗರ್ ಬರ್ತಾವಲ್ಲ, 10 ವರ್ಷ ಆತ್ರಿ ಈ ಒಪ್ಪಂದ ಸೈನ್ ಆಗಿ. ಸೊ ಹೀಗಾಗಿ ಈ ವಿಷಯದ ಚರ್ಚೆ ಬಗ್ಗೆ ಎಲ್ಲಿ ಮಾಡತ್ತಾರ್ರಿ? G20 ಮೀಟಿಂಗ್ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇದೆಯಲ್ಲ, ಅಲ್ಲಿ ಹವಾಮಾನ ಬದಲಾವಣೆ ಫಸ್ಟ್ ಏನ್ ಮಾಡಿದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡತ್ತಾರ ಎಲ್ಲ G20 ದೇಶದ ಮುಖ್ಯಸ್ಥರು ಕುತ್ಕೊಂಡು. ಅಂದ್ರೆ ಪ್ರಧಾನ ಮಂತ್ರಿಗಳು ಹೋಗ್ಬೇಕಂತಲ್ಲ, ಅದಕ್ಕೆ ರಿಲೇಟೆಡ್ ಎನ್ವೈರನ್ಮೆಂಟ್ ಮಿನಿಸ್ಟರ್ಗಳು ಹೋಗಿ ಚರ್ಚೆ ಮಾಡತ್ತಾರ. ಸೊ ಹೀಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ. ಒಂದ್ ತಿಳ್ಕೊಡ್ರಿ, ಭಾರತ ನೋಡ್ಕೊಡಿ, ಯಾವುದೇ ಈ ಪಾಯಿಂಟ್ ನೆನ್ಪಿಟ್ಟುಕೊಡಿ ಸ್ಟೇಟ್ಮೆಂಟ್, ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದಗಳು ಆಯಾ ದೇಶಗಳು ಮಾಡಿದ ಕಾಯ್ದೆಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಅಂದ್ರೆ ಯಾವುದೇ ದೇಶಗಳು ತಮ್ಮ ಸಂಸತ್ ಅಥವಾ ತಮ್ಮ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಕಾಯ್ದೆಗಳು ರಚನೆ ಮಾಡಿದ್ರೆ ಇವುಗಳ ಮೇಲೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಪ್ರಭಾವ ಬೀರುವುದಿಲ್ಲ. ಅಂದ್ರೆ ದೇ ಕ್ಯಾನ್ ಮೇಕ್ ದೇರ್ ಓನ್ ಡಿಸಿಷನ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಎಕ್ಸಾಮಿನೇಷನ್ ಕೇಳೋ ಚಾನ್ಸ್ ಇದೆ ರೀ. ಓಕೆ, ಕೇಳೋ ಚಾನ್ಸ್ ಇದೆ. ಅಂದ್ರೆ ಭಾರತ ಸಂವಿಧಾನದಲ್ಲಿ ಯಾವ ವಿಧಿ ಅಡಿಯಲ್ಲಿ ನಮ್ಮ ಸಂಸತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಕಾಯ್ದೆಗಳನ್ನು ರೂಪಿಸಬಹುದು? ಎಕ್ಸಾಂಪಲ್ ಕೇಳ್ತಾನ್ರಿ ಸರ್, 253ನೇ ವಿಧಿ ಪ್ರಕಾರ ನಮ್ಮ ಸಂಸತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳ ಮೇಲೆ ಕಾನೂನುಗಳನ್ನು ರಚನೆ ಮಾಡಬಹುದು. ಯಾಕಂದ್ರೆ ಕೆಲವೊಂದಿಷ್ಟು ಕಾನೂನುಗಳು ನಮ್ಮ ದೇಶದ ಹಿತಾಸಕ್ತಿಯನ್ನು ಒಡೆದು ಹಾಕ್ತಾ ಇದ್ರೆ ಅಥವಾ ವಿರುದ್ಧವಾಗಿದ್ರೆ ಅವಾಗ ಭಾರತ ಸರ್ಕಾರ ಮಾಡಿದ್ರೆ ಅದರ ರಿಲೇಟೆಡ್ ಒಂದು ಕಾಯ್ದೆ ಮಾಡಿಬಿಡ್ತೈತಿ. ಅಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದ ಆ ತರದ ವಿಷಯಗಳು ನಮ್ಮ ದೇಶದ ಮೇಲೆ ಪ್ರಭಾವ ಬೀರುವುದಿಲ್ಲ. ಸೊ ಪ್ಲೀಸ್ ರಿಮೆಂಬರ್ ಸನ್, ಇದು ಸ್ವಲ್ಪ ನ್ಯೂಸ್ ನಾಗ ಇದೆ ರೀ, ಕೇಳೋ ಚಾನ್ಸ್ ಇದೆ ರೀ. 253ನೇ ವಿಧಿಯ ಪ್ರಕಾರ as per article 253 the parliament of India can make any rules and regulation or they can enact any acts regarding international agreements. Please remember some. ಸೊ ಹೀಗಾಗಿ ಇಲ್ಲಿ ಪಾಯಿಂಟ್ ನೋಡ್ಕೊಡ್ರಿ. ಅಂದ್ರೆ ಇಲ್ಲಿ ಏನಂತ ಗೊತ್ತ್ರಿ, ಅಂತಾರಾಷ್ಟ್ರೀಯ ಒಪ್ಪಂದಗಳು 2 ಟೈಪ್ಸ್ ಬರ್ತಾವ್ರಿ. ಒಂದು ಬೈಂಡಿಂಗ್ ಅಂಡ್ ನಾನ್ ಬೈಂಡಿಂಗ್ ಅಂತೇಳಿ. ಈ ಶಬ್ದಗಳನ್ನ ಗಮನಿಸ್ರಿ ಸರ್. ಬೈಂಡಿಂಗ್ ಅಂದ್ರೆ ಯಾರ್ಯಾರು ಸಹಿ ಹಾಕ್ತಾರಲ್ಲ
ಆ ದೇಶಗಳ ಮೇಲೆ ಇದನ್ನು ಫಾಲೋ ಮಾಡೋದು ಕಡ್ಡಾಯ ಅಂತ ಅರ್ಥ. ಅಂದ್ರೆ ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದಗಳು ಬೈಂಡಿಂಗ್ ಇರ್ತಾವಲ್ರಿ, ಅವುಗಳು ಮಾಡುವುದು ಕಡ್ಡಾಯ ಅಂತ ಹೇಳ್ತಾರೆ. ಆದ್ರೆ ನಾನ್ ಬೈಂಡಿಂಗ್ ಅಂದ್ರ ಮಾಡಬಹುದು, ಮಾಡ್ಲಿಕ್ಕಿಲ್ಲ, ನಾಟ್ ಕಂಪಲ್ಸರಿ. ಈ ಶಬ್ದದ ಅರ್ಥ ಮಾಡ್ಕೊಂಡ್ರೆ ಸರ್, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎರಡು ಕೀವರ್ಡ್ಸ್ ಬರ್ತವ್ರಿ. ಇನ್ ಇಂಟರ್ನ್ಯಾಷನಲ್ ರಿಲೇಷನ್ ವಿ ಹ್ಯಾವ್ ಟೂ ಕೀವರ್ಡ್ಸ್, ದಟ್ ಇಸ್ ಬೈಂಡಿಂಗ್ ಅಂಡ್ ನಾನ್ ಬೈಂಡಿಂಗ್. ಅಂದ್ರೆ ಕಡ್ಡಾಯ ಮತ್ತು ಕಡ್ಡಾಯವಲ್ಲದ ಅಂತ ಇರ್ತಾರೆ, ಕಡ್ಡಾಯವಲ್ಲದೆ. ಸೊ ಹೀಗಾಗಿ ಬೈಂಡಿಂಗ್ ಅಂದ್ರೆ ಯಾರ್ಯಾರು ಸಹಿ ಹಾಕ್ತಾರಲ್ಲ ಅದನ್ನ ಫಾಲೋ ಮಾಡೋದು ಕಂಪಲ್ಸರಿ. ಆದ್ರೆ ನಾನ್ ಬೈಂಡಿಂಗ್ ಇದ್ದಕ್ಕ ಈ ತರ ಮಾಡಬಹುದು, ಮಾಡ್ಲಿಕ್ಕಿಲ್ಲ ರೀ. ಸೊ ಹೀಗಾಗಿ ಇಲ್ಲಿ ಹವಾಮಾನ ಬದಲಾವಣೆಯಿಂದ ಏನ್ ಪರಿಸರ ವಿಕೋಪಗಳಾಗ್ತಿದ್ವಲ್ಲ ಅದಕ್ಕೆ ಒಂದು ಫ್ರೇಮ್ವರ್ಕ್ ಮಾಡ್ಲಿಕ್ಕೆ ಒಂದಿಷ್ಟು ದೇಶಗಳು ಸಹಾಯ ಮಾಡ್ರಿ, ನಿಮ್ಮ ಹಂಚಿಕೆ ಮಾಡ್ರಿ, ಮತ್ತು ಇನ್ಸ್ಟಿಟ್ಯೂಟ್ ಸೆಟಪ್ ಮಾಡೋಣ, ಈ ತರ ಎಲ್ಲ ಡಿಸ್ಕಷನ್ ಮಾಡಿದ್ರು. ಸೊ ಹೀಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನೈತ್ರಿ, ಇದು ಯುನೈಟೆಡ್ ಸದಸ್ಯ ರಾಷ್ಟ್ರಗಳ ಮೇಲೆ ಕಾನೂನುಬದ್ಧವಾಗಿದೆ. ಕಾನೂನುಬದ್ಧವಾಗಿದೆ ಅಂದ್ರೆ ನೋಡ್ರಿ, ದಟ್ ಇಸ್ ಬೈಂಡಿಂಗ್ ಅಂತ ಹೇಳ್ತಾರೆ. ಬೈಂಡಿಂಗ್ ಅಂದ್ರೆ ಇದು ಕಂಪಲ್ಸರಿ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ಒಪ್ಪಂದವು ಕಂಪಲ್ಸರಿ ಇಲ್ಲ, ಮಾಡಬಹುದು, ಮಾಡ್ಲಿಕ್ಕಿಲ್ಲ. ಅಂದ್ರೆ ಇಟ್ಸ್ ಆಲ್ ಡಿಪೆಂಡ್ ಆನ್ ಇಂಡಿವಿಜುವಲ್ ನೇಷನ್. ಅಂದ್ರೆ ವಿಶ್ವಸಂಸ್ಥೆಯ ಸದಸ್ಯ ದೇಶಗಳಿಗೆ ಇದೊಂದು ಒಪ್ಪಂದ ಕರೆದ ನೋಡಪ್ಪ, ಇದು ನಮ್ಮ ಪ್ರಸ್ತಾವನೆ ಇದೆ, ಪ್ಲೀಸ್ ಸಪೋರ್ಟ್ ದಿಸ್ ಅಂತ ಹೇಳ್ತಾರೆ. ಅಂದ್ರೆ ನಾನ್ ಬೈಂಡಿಂಗ್ ಇದೆ. ಸೊ ಹೀಗಾಗಿ ಮೊದಲನೇ ಹೇಳಿಕೆ ತಪ್ಪಾಗಿ ಸರ್ ಈ ತರ ಸ್ಟೇಟ್ಮೆಂಟ್ ಫ್ರೇಮ್ ಮಾಡ್ತಾ ಇದ್ದಾನವ. ಸರ್ ದಿಸ್ ಇಸ್ ಹೌ ದೇ ಆರ್ ಫ್ರೇಮಿಂಗ್ ಅ ಕ್ವಶನ್. ಬಿಕಾಸ್ ಆಲ್ರೆಡಿ ಸರ್ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಹೇಳಿದೆ ನಾ ಏನಂತೇಳಿ, ಸರ್ ಆಲ್ಮೋಸ್ಟ್ ಕ್ವಶನ್ ಲೆಂತ್ ಇದ್ರು ಕೂಡ ಎಲಿಮಿನೇಷನ್ ಮಾಡಂಗಿರ್ತಾನೆ, ಬಟ್ ಓನ್ಲಿ ಒನ್ ಕಂಡೀಷನ್ ಏನ್ರಿ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಸ್ಟೇಟ್ಮೆಂಟ್ ಓದ್ಬೇಕಂತ ರೂಲ್ಸ್ ಅಲ್ಲ, ಬಟ್ ದ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆಲ್ವೇಸ್ ಡಿಪೆಂಡ್ ಆನ್ ಸಮ್ ಬೇಸಿಕ್ ಕೀವರ್ಡ್ಸ್. ಈ ನೋಡ್ರಿ, ಸಿಗ್ನೇಟರಿ ಅಂತ ಬರ್ತೈತಿ, ಸಹಿ ಹಾಕಿದವರು ಬರ್ತೈತಿ, ಅಥವಾ ವೀಕ್ಷಕ ದೇಶಗಳು ಅಂತ ಬರ್ತೈತಿ, ಇಲ್ಲ ರಾಟಿಫೈಡ್ ಮತ್ತು ಇದನ್ನ ಅಂಗೀಕರಿಸಿದ್ದು ಅಂತ ಬರ್ತೈತಿ. ಸೊ ಈ ಕೀವರ್ಡ್ಸ್ ಚಿಕ್ಕ ನೆನ್ಪಿಡ್ಕೊಡ್ರಿ. ಸರ್ ಇದು ಫಸ್ಟ್ ಸ್ಟೇಟ್ಮೆಂಟ್, ಇದು ಕಾನೂನುಬದ್ಧ, ಇದು ಕಡ್ಡಾಯವಲ್ಲ ಅಂದಾಗ ಇಟ್ಸ್ ಆಲ್ ಡಿಪೆಂಡ್ ಆನ್ ಇಂಡಿವಿಜುವಲ್ ಕಂಟ್ರಿ. ಅಂದ್ರೆ ವೈಯಕ್ತಿಕ ದೇಶಗಳನ್ನ ಫಾಲೋ ಮಾಡಬಹುದು, ಮಾಡದೇ ಇರ್ಬೋದು ಅಂತ ಹೇಳ್ತಾರೆ. ಸೊ ಹೀಗಾಗಿ ಮೊದಲನೇ ಹೇಳಿಕೆ ತಪ್ಪಾಗಿದೆ. ಆದ್ರೆ ನಾವು ಹುಡುಕ್ಬೇಕಾಯ್ತು ಏನ್ ಗೊತ್ತಿ, ನಾವು ಹುಡುಕ್ಬೇಕಾಯ್ತು ಇಲ್ಲಿ ಸರಿಯಾದ ಹೇಳಿಕೆಗಳನ್ನು ಗಮನಿಸಿ. ಅಂದ್ರೆ ನಾವು ಹುಡುಕ್ಬೇಕಾಯ್ತು ಸರಿಯಾದ ಹೇಳಿಕೆ ರೀ, ಸರಿಯಾದ. ಹೀಗಾಗಿ ಸರ್ ಕರೆಕ್ಟ್ ಸ್ಟೇಟ್ಮೆಂಟ್ ಹುಡುಕ್ಬೇಕು. ನಾವು ಯಾವಾಗ ನೋಡ್ಕೊಡ್ರಿ, ಸ್ಟೇಟ್ಮೆಂಟ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಅವರು ಕರೆಕ್ಟ್ ಕೇಳತ್ತಾರ, ನಾಟ್ ಕರೆಕ್ಟ್ ಕೇಳ್ತಾರ, ಇದನ್ನ ಎನ್ ಸರ್ಕಲ್ ಮಾಡ್ಕೊಂಡೆ ಸ್ಟೇಟ್ಮೆಂಟ್ ಓದ್ರಿ. ಸರ್ ಫಸ್ಟ್ ಹೇಳಿಕೆ ತಪ್ಪಾಗಿದೆ ಅಂದಾಗ ಎಲ್ಲೆಲ್ಲಿ ಒಂದಿರ್ತದೆ, ಐ ಕ್ಯಾನ್ ಎಲಿಮಿನೇಟ್ ದಟ್ ಆಪ್ಷನ್, ರೈಟ್? ಇಲ್ಲಿನೂ ಕೂಡ ಒಂದಿದೆ, ಎಲಿಮಿನೇಟ್ ಮಾಡಬಹುದು. ಇಲ್ಲಿನೂ ಕೂಡ ಒಂದಿದೆ, ಎಲಿಮಿನೇಟ್ ಮಾಡಬಹುದು. ಇಲ್ಲಿನೂ ಕೂಡ ಒಂದಿದೆಲ್ಲ, ಎಲಿಮಿನೇಟ್ ಮಾಡಬಹುದು. ಅಂದ್ರೆ ನನಗೆ 2 ಮತ್ತು 3ನೇ ಹೇಳಿಕೆ ಓದಲಾರದೆ ಅಂದ್ರೆ ವಿಥೌಟ್ ರೀಡಿಂಗ್ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಐ ಗೋಟ್ ಅ ಫೈನಲ್ ಆನ್ಸರ್. ಸರ್ ನೀವು ನೋಡ್ಕೊಡ್ರಿ, ಯಾವುದೇ ಆನ್ಲೈನ್ ಎಕ್ಸಾಮ್ ಇರ್ಲಿ, IAS ಇರ್ಲಿ ಮತ್ತು KS ಇರ್ಲಿ, ಅವ 1 ಅಥವಾ 2 ಸ್ಟೇಟ್ಮೆಂಟ್ ಗೊತ್ತಾದ್ರ ನಿಮ್ಗೆ ಎಲಿಮಿನೇಟ್ ಮಾಡಂಗ್ ಇಟ್ಟಿರ್ತಾನ. ಓನ್ಲಿ ಥಿಂಗ್ ಏನ್ ಗೊತ್ತ್ರಿ, ನೀವು ಆ ಪಾಯಿಂಟ್ ಬಂದಾಗ ಅದನ್ನ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಆನ್ಸರ್. ಬಟ್ ನಾವು ಕ್ಲಾಸ್ ಮಾಡ್ತಾ ಇದ್ದ ಬಿ ಮತ್ತಂದ್ರೆ 2 ಮತ್ತು 3 ಸ್ಟೇಟ್ಮೆಂಟ್ ನೋಡ್ಕೊಂಡ್ ಬರಲ್ಲ. ಇದು ಇತರ ಮಧ್ಯಸ್ಥರಗಳ ಜವಾಬ್ದಾರಿಯನ್ನು ಹಂಚಿಕೊಳ್ಳಲಾಗುವುದು ರಾಜ್ಯದ ಪ್ರಾಥಮಿಕ ಪಾತ್ರವನ್ನು ಒತ್ತಿ ಹೇಳುತ್ತದೆ ಎಂದು ನೋಡ್ಕೊಳ್ಳಿ. ಇಟ್ ಎಂಪಥೈಸಸ್ ಪ್ರೈಮರಿ ರೋಲ್ ಆಫ್ ದಿ ಸ್ಟೇಟ್ ವೈಲ್ ಶೇರಿಂಗ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಇಲ್ಲೇನ್ ಗೊತ್ತ್ರಿ, ಇದು ಕರ್ತವ್ಯ, ನಿಮ್ಮ ಕರ್ತವ್ಯ. ಕಡ್ಡಾಯ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಇದು ನಿಮ್ಮ ಕರ್ತವ್ಯ. ಇಟ್ಸ್ ಯುವರ್ ಡ್ಯೂಟಿ. ಕರ್ತವ್ಯ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಇಟ್ಸ್ ಯುವರ್ ಡ್ಯೂಟಿ ಟು ಶೇರ್ ಇನ್ಫಾರ್ಮೇಶನ್ ಟು ಅದರ್ ನೇಷನ್ಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಥರ್ಡ್ ಏನ್ ಗೊತ್ತ್ರಿ, ಇಟ್ ಕವರ್ಸ್ ಬೋತ್ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಹಜಾರ್ಡ್ಸ್. ಈಗ ನೋಡ್ರಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದೆ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇದೆ. ಇದರಿಂದ ಪರಿಸರದಲ್ಲಿ ತೊಂದರೆ ಉಂಟಾಗಿ ಏನಾದ್ರೂ ಒಂದಿಷ್ಟು ವಿಕೋಪಗಳು ಕಂಡು ಬಂದಾಗ ಅವಕ್ಕೇನಂತೇನೋ ಮ್ಯಾನ್ ಮೇಡ್. ಈಗ ಭೂಕಂಪಗಳು, ಜ್ವಾಲಾಮುಖಿಗಳು, ಭೂಕುಸಿತಗಳು, ಅವಲಾಂಚಗಳು ಇವೇನು ಗೊತ್ತ್ರಿ, ನ್ಯಾಚುರಲ್ ಡಿಸಾಸ್ಟರ್ ಅಂತ. ಅಂದ್ರೆ ಈ ಒಪ್ಪಂದವು ನೈಸರ್ಗಿಕ ವಿಕೋಪಗಳನ್ನ ಸೇರ್ತೈತಿ ಮತ್ತು ಮಾನವ ನಿರ್ಮಿತ ವಿಕೋಪಗಳನ್ನು ಕವರ್ ಮಾಡ್ತದೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಈಗ ನೀವು ನೋಡ್ರಿ, ಮೊದ್ಲು 1 ಲೈನ್ ತಗೊಂಡ್ ಬಂದಾಗ ಎಲ್ಲರೂ ಆನ್ಸರ್ ಹೇಳ್ಕೊಂಡ್ ಕುಂದ್ರಿ. ಈ ಸ್ಟೇಟ್ಮೆಂಟ್ ಬಂದಾಗ ಏನಾಗ್ತದೆ ಗೊತ್ತ್ರಿ, ಎಲ್ಲರೂ ಸೈಲೆಂಟ್ ಆಗ್ತದೆ. ಯಾಕಂದ್ರ ನಮಗೇನ್ ಗೊತ್ತ್ರಿ, ಇಲ್ಲಿ ಕ್ಲಾಸ್ ಅಂದ್ರೆ ಆನ್ಲೈನ್ ಹೇಳ್ತಿರ್ಬೇಕಾದ್ರ ಆನ್ಸರ್ ಹೇಳದೆ ಫಸ್ಟ್ ಪ್ರಯಾರಿಟಿ ಅಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಅದೇ ಮಿಸ್ಟೇಕ್ ಮಾಡ್ತೀವಿ. ನಾನು ಫಸ್ಟ್ ಆನ್ಸರ್ ಹೇಳಿದ ನನ್ಗೇನೋ ಗಿಫ್ಟ್ ಕೊಡ್ತಾರೆ. ಇಲ್ಲಿ ನೋಡ್ರಿ, ಗಿಫ್ಟ್ ಏನಿಲ್ಲ ರೀ, ಓನ್ಲಿ ನೋಡ್ಕೊಡ್ರಿ ಆ ಟಾಪಿಕ್ ರಿಲೇಟೆಡ್ ಹೇಗೆ ಕೇಳ್ತಾರ ಅಂತೇಳಿ. ಸರ್ ಇದು ಮಾಡಿಲ್ಲ ಅಂದ್ರೆ ಏನ್ ಗೊತ್ತ್ರಿ, ಇದು ಮಾಡಿಲ್ಲ ಅಂತ ತಿಳ್ಕೊಡ್ರಿ, ನಿಮ್ಮ ಎಕ್ಸಾಮ್ಗೆ ಇದನ್ನು ಕೇಳ್ಬೋದು. ನೆನಪಿಟ್ಕೊಡ್ರಿ, 2 ಸೂಚಂಕಗಳನ್ನ ಕೇಳೋ ಚಾನ್ಸ್ ಇದೆ ರೀ. ದೇ ವಿಲ್ ಆಸ್ಕ್ ಮೇನ್ಲಿ ಟು ಇಂಡೆಕ್ಸ್ ರಿಲೇಟೆಡ್ ಟು ದಿಸ್ ಅನ್ಬೋದು. ಏನ್ರಿ, ಡಿಸಾಸ್ಟರ್ ಬಗ್ಗೆ ಮಾತಾಡತ್ತಾನಂದ್ರೆ ಇಲ್ಲಿ ನೋಡ್ಕೊಡ್ರಿ, ಡಿಸಾಸ್ಟರ್ ಬಗ್ಗೆ ಅಂದ್ರೆ ಹಜಾರ್ಡಸ್ ಅಂದ್ರೆ ನಥಿಂಗ್ ಬಟ್ ಡಿಸಾಸ್ಟರ್ ಬಗ್ಗೆ ಮಾತಾಡ್ಬೇಕಾರ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ಇದ್ರದ್ದು ಏನಾರ ಅಪ್ಡೇಟ್ ಬಂದಿರ್ ನೋಡ್ಕೊಡಿ. 2 ಸೂಚಂಕಗಳು ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಗ್ಲೋಬಲ್
ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ರಿಸ್ಕ್ ಇಂಡೆಕ್ಸ್ ಇದನ್ನೊಂದು ನೋಡ್ಕೊಂಡು ಹೋಗ್ಬೇಕು ನೀವು. ರಿಸ್ಕ್ ಇಂಡೆಕ್ಸ್ ಎರಡು ಬರಿತೇನೆ ಅಂದ್ರೆ ಇಲ್ಲಿ ವಿಕೋಪಗಳ ಕುರಿತಾಗಿ ಎರಡು ಪ್ರಮುಖ ಸೂಚನೆಗಳು. ಯಾರಾದ್ರೂ KS 2020 ಪ್ರಿಲಿಮ್ಸ್ ಪೇಪರ್ ಬರೆದಿದ್ದಾರೆ, ಇಫ್ ಎನಿ ಪರ್ಸನ್ ಹ್ಯಾವ್ ರೋಟ್ KS 2020 ಪ್ರಿಲಿಮ್ಸ್, ವಿ ಹ್ಯಾಡ್ ಎ ಡೈರೆಕ್ಟ್ ಕ್ವಶನ್, ವಾಟ್ ಇಸ್ ದ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಅಂತ ಕೇಳಿದ್ರೆ, ಭಾರತ ಅಂದ್ರೆ ಜಾಗತಿಕ ತಾಪಮಾನ ಬದಲಾವಣೆಯ ಅಪಾಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಅದೇ ಟೈಪ್ ನೋಡ್ರಿ, ದಟ್ ಇಸ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್. ಇವೆರಡು ಸೇಮ್ ಅನಿಸ್ತದೆ ಬಟ್ ಡಿಫರೆನ್ಸ್ ಇದೆ. ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇವ್ ಯಾವಾಗ ಅನ್ಸುತ್ತಲ್ರಿ, ಪ್ರತಿ ಸಲ ಕೇಳ್ದನ್ರಿ ಇವನ್ನ ಕ್ವಶನ್. ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಇಲ್ಲಿ ನೋಡ್ಕೊಡಿ ಅಂದ್ರೆ ಜಾಗತಿಕ ಹವಾಮಾನ ಬದಲಾವಣೆಯಿಂದ ಆಗುವ ತೊಂದರೆಗಳು ಅಂತ ಹೇಳ್ತಾರೆ. ಅಂದ್ರೆ ಈಗ ಜಾಗತಿಕ ಅಂದ್ರೆ ನೋಡ್ರಿ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಮತ್ತು ಆಮ್ಲ ಮಳೆ ಆಗ್ತಾ ಇದೆ, ಓಝೋನ್ ಪದರ ರಂಧ್ರ ಆಗ್ತಾ ಇದೆ. ಇಲ್ಲಿ ನೋಡ್ಕೊಳ್ರಿ, ಗ್ಲೋಬಲ್ ಇಶ್ಯೂಸ್ ಅಂದ್ರೆ ಜಾಗತಿಕ ಸಮಸ್ಯೆಗಳಂದ್ರೆ ಅವು ಇಡೀ ಭೂಮಿಯ ಎಲ್ಲ ಭಾಗಕ್ಕೂ ತೊಂದರೆ ಒಳಗು ಮಾಡೋಕೆ ಅಂತ ನಾವು ಕಾಲ್ ಆಸ್ ದಟ್ ಇಸ್ ಗ್ಲೋಬಲ್ ಇಶ್ಯೂಸ್. ಇಲ್ಲ ಸರ್, ಭೂಮಿಯ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ತೊಂದರೆ ಉಂಟು ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್, ಈಗ ಧಾರವಾಡದಲ್ಲಿ ನಾ ಏನಾದ್ರು ಪ್ಲಾಸ್ಟಿಕ್ ಅನ್ನು ಜಾಸ್ತಿ ಒಗಿತಾ ಇದ್ದಾರೆ, ಧಾರವಾಡದಲ್ಲಿ ಜಾಸ್ತಿ ಶಬ್ದವನ್ನು ಮಾಡ್ತಾ ಇದ್ರಿ, ಧಾರವಾಡದಲ್ಲಿ ನೀರಿನಲ್ಲಿ ಕಲುಷಿತ ಪದಾರ್ಥಗಳನ್ನು ಒಗಿತಾ ಇದ್ರೆ, ಇದು ಈ ಪ್ರದೇಶದಲ್ಲಿ ಮಾತ್ರ ತೊಂದರೆ ಮಾಡುತ್ತೆ, ಬೆಂಗಳೂರಿಗೆ ಹೋಗಿ ತೊಂದರೆ ಮಾಡಲ್ಲ. ಅಂದ್ರೆ ಗ್ಲೋಬಲ್ ಇಶ್ಯೂಸ್ ಆರ್ ದೋಸ್ ಇಶ್ಯೂಸ್ ವಿಚ್ ಆರ್ ಕನ್ಸರ್ನ್ ಫಾರ್ ಎಂಟೈರ್ ವರ್ಲ್ಡ್, ಬಟ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಆರ್ ದೋಸ್ ಇಶ್ಯೂಸ್ ವಿಚ್ ಆರ್ ರೆಸ್ಟ್ರಿಕ್ಟೆಡ್ ಫಾರ್ ಸರ್ಟನ್ ಜಾಗ್ರಫಿಕಲ್ ಏರಿಯಾ. ಅಂದ್ರೆ ಜಾಗತಿಕ ಸಮಸ್ಯೆಗಳು ಇಡೀ ಭೂಮಿಗೆ ತೊಂದರೆ ಮಾಡುತ್ತೇವೆ. ಲೈಕ್ ಉದಾಹರಣೆಗೆ ಓಝೋನ್ ಪದರ ರಂಧ್ರ, ಆಮ್ಲ ಮಳೆ ಮತ್ತು ಜಾಗತಿಕ ತಾಪಮಾನ ಹೆಚ್ಚಳ. ಆದರೆ ಪರಿಸರ ಮಾಲಿನ್ಯಗಳು ಕೆಲವೊಂದಷ್ಟು ಪ್ರದೇಶಕ್ಕೆ ಸೀಮಿತ ಮಾತ್ರವೇ ಇರುತ್ತೆ. ಈಗ ಧಾರವಾಡದಲ್ಲಿ ಜಯನಗರ ಇಲ್ವ ಒಂದು ಕೆರೆಯಲ್ಲಿ ಕಲುಷಿತ ಆದ್ರೆ ಅದು ಜಯನಗರ ಕೆರೆ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಕ್ಕೆ ಮಾತ್ರ ಎಫೆಕ್ಟ್ ಮಾಡುತ್ತೆ, ಬೆಂಗಳೂರಲ್ಲಿ ಹೋಗಿ ಎಫೆಕ್ಟ್ ಮಾಡಲ್ರಿ. ಸೊ ಪ್ಲೀಸ್ ಹ್ಯಾವ್ ಅ ಡಿಫರೆನ್ಸ್. ಇಲ್ಲಿ ಹತ್ರ ಈ ಪರಿಸರ ವಿಕೋಪಗಳಿಂದ ಯಾವ ದೇಶ ಅತಿ ಹೆಚ್ಚು ತುತ್ತಾಗುತ್ತೆ ಅನ್ನೋದಕ್ಕೆ ಈ ಸೂಚನೆ ಅಂದ್ರೆ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ರಿಸ್ಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಟಾಪ್ ಇಟ್ ಕಂಟ್ರಿ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಹೇಳ್ತಾರೆ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಜಾಗತಿಕ ಸಮಸ್ಯೆಗಳನ್ನ ತಗ್ಗಿಸ್ಲಿಕ್ಕೆ ಯಾವ ದೇಶಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ವು ಅಂತ ಅರ್ಥ. ಒಳ್ಳೆ ಕೆಲಸ ನೋಡ್ರಿ, ಇಲ್ಲಿ ಟಾಪ್ ಬಂದ ದೇಶ ಅತಿ ಹೆಚ್ಚು ಅಂದ್ರೆ ಅತಿ ಹೆಚ್ಚು ತೊಂದರೆಗೆ ಒಳಗಾಗುತ್ತದೆ ಅಂತ ಅರ್ಥ. ಇಲ್ಲಿ ಟಾಪ್ ಇಟ್ಟ ದೇಶ ಗೊತ್ತ್ರಿ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ ಅಂದ್ರೆ ದೇ ಆರ್ ಡೂಯಿಂಗ್ ವೆರಿ ಗುಡ್ ವರ್ಕ್ ಟು ಮಿಟಿಗೇಟ್ ಕ್ಲೈಮೇಟ್ ಚೇಂಜ್ ಅಂತ ಅರ್ಥ. ಸರ್ ಎಕ್ಸಾಮ್ಸ್ ಅಲ್ಲಿ ಇದೇ ತರ ಪ್ರೇ ಮಾಡ್ತಾನೆ, ಯಾಕಂದ್ರೆ KS 2020 ಪ್ರಿಲಿಮ್ಸ್ ಈ ಕ್ವಶನ್ ಐತ್ರಿ. ನೋಡ್ರಿ, ಹವಾಮಾನ ಬದಲಾವಣೆಯಿಂದ ಯಾವ ದೇಶಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಈ ಲಿಸ್ಟ್ ಮಾಡ್ತಾರೆ. ಇಲ್ಲಿ ಯಾವ ದೇಶ ಜಾಗತಿಕ ಸಮಸ್ಯೆಗಳನ್ನ ತಗ್ಗಿಸ್ಲಿಕ್ಕೆ ಕಾರ್ಯನಿರ್ವಹಿಸ್ತಾರೆ ಅದನ್ನ ಇಲ್ಲಿ ಲಿಸ್ಟ್ ಮಾಡ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಎರಡೂ ಸೂಚ್ಯಂಕವನ್ನು ಪಬ್ಲಿಷ್ ಮಾಡ್ರಿ. ಎರಡೂ ಸೂಚ್ಯಂಕವನ್ನು ಒಂದೇ ಸಂಸ್ಥೆ ಬಿಡ್ತೈತ್ರಿ, ದಟ್ ಇಸ್ ಜರ್ಮನ್ ವಾಚ್ ಅಂತ ಒಂದು ಸಂಸ್ಥೆ ಇದೆ ರೀ, ಅವರೇ ಬಿಡ್ತಾರ ಎರಡೂ ಸೂಚ್ಯಂಕವನ್ನ. ಪ್ಲೀಸ್ ರಿಮೆಂಬರ್ಸ್, ಎರಡೂ ಸೂಚ್ಯಂಕನ. ಹಾಗಾದ್ರೆ ಟಾಪ್ ಬಂತ್ರ ವರ್ಸ್ಟ್ ಅಂತ ಜಾಸ್ತಿ ಇಫೆಕ್ಟ್ ಆಗುತ್ತೆ ಅಂತ ಅರ್ಥ. ಜಾಗತಿಕ ಸಮಸ್ಯೆಯಿಂದ ಅಪಾಯಕ್ಕೊಳಗಾಗುವ ಪ್ರಮುಖ ದೇಶ ಯಾವ್ದು ಗೊತ್ತ್ರಿ? ಆಸ್ ಪರ್ 2020. ಆಮೇಲೆ ರಿಪೋರ್ಟ್ ಇನ್ನು ಪಬ್ಲಿಷ್ ಮಾಡಿಲ್ಲ. 2020 ರಿಪೋರ್ಟ್ ಪ್ರಕಾರ ನೋಡ್ರಿ, ರಿಪೋರ್ಟ್ ಪ್ರಕಾರ ಫಸ್ಟ್ ಯಾವ್ದ್ರಿ? ಮೊಜಾಂಬಿಕ್ ದೇಶ ಅತಿ ಹೆಚ್ಚು ತೊಂದರೆ ಇದೆ. ಅದಕ್ಕೆ ನೋಡ್ರಿ, ಭಾರತವು ಕೂಡ ಒಂದು ಕಾರಣ ಅಲ್ಲ, ಯಾಕಂದ್ರೆ ಪ್ರಪಂಚ ಅತಿ ಹೆಚ್ಚು ಹೊಗೆ ಬಿಡುವ ದೇಶದಲ್ಲಿ ಇಂಡಿಯಾ ಇಸ್ ದ ಥರ್ಡ್ ಕಂಟ್ರಿ ಟು ಎಮಿಟ್ ಲಾಟ್ಸ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸಸ್, ಥರ್ಡ್ ಲಾರ್ಜೆಸ್ಟ್. ಅದಕ್ಕೆ ಭಾರತ ಸರ್ಕಾರ ನೋಡ್ರಿ ಮೊಜಾಂಬಿಕ್ ದೇಶಕ್ಕೆ ಕೋವಿಡ್ ಟೈಮ್ ಅಲ್ಲಿ ಉಚಿತ ಲಸಿಕೆ ಕೊಟ್ಟಿ ನಾವು, ಫ್ರೀ ಮೆಡಿಕಲ್ ಫೆಸಿಲಿಟಿ ಕೊಟ್ಟಿ ನಾವು, ಫುಡ್ ಗ್ರೇನ್ಸ್ ಕೊಟ್ಟು. ಯಾಕಂದ್ರೆ ಆ ದೇಶ ಬಡ ರಾಷ್ಟ್ರ ಆಗ್ತಾ ಇದೆ, ಯಾಕಂದ್ರೆ ನೈಸರ್ಗಿಕ ವಿಕೋಪಗಳಿಂದ ಎಲ್ಲಾ ನಾಶ ಆಗ್ತಾ ಇದೆ. ನೈಸರ್ಗಿಕ ವಿಕೋಪ ಆಗ್ಲಿಕ್ಕೆ ಕಾರಣ ಭಾರತವೂ ಕೂಡ ರೆಸ್ಪಾನ್ಸಿಬಲ್ ಅಲ್ಲ. ಅದಕ್ಕೆ ನಾವು ಇವರಿಗೆ ಫ್ರೀ ರೇಷನ್ಸ್ ಕೊಟ್ಟಿವಿ. ಇಲ್ಲ ಫ್ರೀ ಅನ್ನಂಗಿಲ್ಲ ರೀ, ಇಟ್ಸ್ ನಾಟ್ ಫ್ರೀ ಅನ್ನಂಗಿಲ್ಲ, ಇದು ಮಾನವ ಹಿತದೃಷ್ಟಿಯಿಂದ ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ದೇಶ ವಿಕೋಪಗಳ ತೊಂದರೆ ಆಗ್ಲಿಕ್ಕೆ ಕಾರಣ ನಾವು ಕೂಡ ಇದೆಯಲ್ಲ, ಯಾಕಂದ್ರೆ ಅಭಿವೃದ್ಧಿ ಹೆಸರಲ್ಲಿ ನಾವು ಜಾಸ್ತಿ ಹೊಗೆ ಬಿಡ್ತಾ ಇದೀವಿ. ಅತಿ ಹೆಚ್ಚು ನೋಡ್ಕೊಡಿ, ಟಾಪ್ ಇದೆ. ಹಾಗಾದ್ರೆ ಭಾರತ ಎಷ್ಟನೇ ಪ್ಲೇಸಿಗೆ ಬರ್ತದ್ರಿ? ಭಾರತ ಎಷ್ಟನೇ ಪ್ಲೇಸಿಗೆ ಬರ್ತದ್ರಿ? 7ನೇ ಸ್ಥಾನ. ಆಕ್ಚುಲಿ 2019 ರಿಪೋರ್ಟ್ ಪ್ರಕಾರ ಭಾರತ 5ನೇ ಸ್ಥಾನದಲ್ಲಿದೆ. ಅಂದ್ರೆ ಪರಿಸರ ವಿಕೋಪಗಳಿಗೆ ಅತಿ ಹೆಚ್ಚು ತುತ್ತಾಗುವ 5ನೇ ದೇಶ ಇತ್ತು. ಬಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಇದು ಇನ್ನೂ ಇಂಡಿಯಾದ ರ್ಯಾಂಕು ಇನ್ನೂ ಹಿಂದೆ ಸರಿಬಹುದು. ಯಾಕಂದ್ರೆ ನಾವು ನಿಸಾರ್ ಎಂಬ ಸ್ಯಾಟಲೈಟ್ ಉಡಾವಣೆ ಮಾಡ್ಬೇಕಂತ ನೋಡ್ರಿ. ನಿಸಾರ್ನ ಉದ್ದೇಶವೇನು? ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ಉದ್ದೇಶ ಏನ್ರಿ? ಅಂದ್ರೆ ಭೂಕಂಪಗಳನ್ನು, ನೈಸರ್ಗಿಕ ವಿಕೋಪಗಳನ್ನು, ಐಸ್ ಮೆಲ್ಟ್ ಆಗೋದನ್ನ ಅರ್ಲಿ ಒಂದು 15-20 ದಿನ ಮುಂಚೆ ಗುರುತಿಸಿ ಅಲ್ಲಿರೋ ಜನ ಮತ್ತು ಸಂಪತ್ತನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ಲಿಕ್ಕೆ ನಿಸಾರ್ ಯೋಜನೆ ಮಾಡಿದೆ. ಅಂದ್ರೆ ಭಾರತ ಎಷ್ಟೇ 7ನೇ ಅತಿ ಹೆಚ್ಚು ಅಪಾಯವಾಗುವ ದೇಶ. ಈ ಕಡೆ ನೋಡ್ರಿ,
ಈ ಕಡೆ ಯಾವ ದೇಶ ಒಳ್ಳೆ ಕೆಲಸ ಮಾಡ್ತಿಲ್ಲ ಅದನ್ನ ಈ ಕಡೆ ಹಾಕ್ತಾರೆ. ಹಾಗಾದ್ರೆ 2025 ಪ್ರಕಾರ 25 ರಿಪೋರ್ಟ್ ಪ್ರಕಾರ ಇದು ನೋಡ್ರಿ ರಿಲೀಸ್ ಮಾಡ್ಯಾರ. ಫಸ್ಟ್, ಸೆಕೆಂಡು, ಥರ್ಡ್ ಈ ಮೂರು ಪೊಸಿಷನ್ ಯಾರಿಗೆ ಕೊಟ್ಟಿಲ್ಲ ಅವರು. ಫಸ್ಟ್ ಸೆಕೆಂಡ್ ಯಾರು ಕೊಡಂದ್ರೆ ಈ ಸೂಚ್ಯಂಕದಲ್ಲಿ ಟಾಪ್ ಇದ್ದ ದೇಶ ಅಂದ್ರೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲಿಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ವು ಅಂತ ಅರ್ಥ. ಆದ್ರೆ ಟಾಪ್ 3 ಯಾರಿಗೆ ಕೊಟ್ಟಿಲ್ಲ. ಟಾಪ್ 3 ಯಾರಿಗೆ ಕೊಟ್ಟಿಲ್ಲ. ಟಾಪ್ 3 ಯಾರಿಗೆ ಕೊಟ್ಟಿಲ್ಲ ಅಂದಾಗ ಒಂದಲ್ಲ ಒಂದು ರೀತಿ ಎಲ್ಲ ದೇಶಗಳು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ದೇಶಗಳು ಸ್ವಲ್ಪ ಆದ್ರೂ ಹೊಗೆ ಬಿಡ್ತಾವು ಅಂತ ಅರ್ಥ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಹೊಗೆ ಬಿಡ್ತಾವೆ. ಹೀಗಾಗಿ ಟಾಪ್ ಲಿಸ್ಟ್ ಕೊಟ್ಟಿಲ್ಲ, ಟಾಪ್ ಲಿಸ್ಟ್ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಇದು ಸ್ಟಾರ್ಟ್ ಆಗಿದೆ ಹಂಗಾದ್ರಿ 4th ಇಂದ ಸ್ಟಾರ್ಟ್ ಆಗಿದೆ. 4th, 5th, 6th and 7th. ಸೊ 7th ಭಾರತ ಇದೆ ರೀ. ಭಾರತ ಇದೆ. ಹಿಂದಿನ ವರದಿಯಲ್ಲಿ ಭಾರತ 8th ಪ್ಲೇಸ್ ಇತ್ತು. ಈಗ ಒಂದು ಸ್ಥಾನ ಇಂಪ್ರೂವ್ ಆಗಿದೆ ಭಾರತ ಅಂದ್ರೆ ದಟ್ ಈಸ್ 7th ಪ್ಲೇಸ್ ಬಂದಿದೆ. ಈಗ ನಿಮ್ಮ ಎಕ್ಸಾಮ್ ಕೇಳ್ಬೋದು ಭಾರತ ಹಿಂದಿನ ವರ್ಷಕ್ಕಿಂತ ಈ ವರ್ಷ ವರದಿಯಲ್ಲಿ ನಾವು ಒಂದು ಸ್ಥಾನ ಇಂಪ್ರೂವ್ ಅನ್ನು ಕಂಡಿದ್ದೇವೆ. ಅಂದ್ರೆ ಭಾರತ ಪ್ರಸ್ತುತವಾಗಿ 7th ಪ್ಲೇಸ್ ಇದೆ. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಕೈ ಬಿಟ್ರೆ ಏನಾಗತ್ರಿ 1, 2, 3, 4 ಅಂದ್ರೆ ಇಂಡಿಯಾ ಇಸ್ ದ 4th ವೆರಿ ಗುಡ್ ಕಂಟ್ರಿ ಟು ಪ್ರೊಟೆಕ್ಟ್ ದ 4th ಕಂಟ್ರಿ ಟು ಥಿಂಕ್ ಅಬೌಟ್ ದಟ್ ಇಸ್ ಮಿಟಿಗೇಷನ್ ಆಫ್ ಕ್ಲೈಮೇಟ್ ಚೇಂಜ್. ಇನ್ನೊಂದು ವಿಶೇಷ ಏನ್ ಗೊತ್ತ್ರಿ, ಇಡೀ G20 ದೇಶಗಳಲ್ಲಿ ಟಾಪ್ 10 ಒಳಗೆ ರ್ಯಾಂಕಿಂಗ್ ಬಂದಿದ್ದು ಅದು ಭಾರತ ಮಾತ್ರ. ಯಾಕಂದ್ರೆ 7th G20 ಯಲ್ಲಿರುವ ಎಲ್ಲ ಸದಸ್ಯರು ಟಾಪ್ 10 ಒಳಗೆ ಬಂದೇ ಇಲ್ಲ. ಅದು ಭಾರತ ಕೇವಲ ಈ ತರ ಸ್ಟೇಟ್ಮೆಂಟ್ ಫ್ರೇಮ್ ಮಾಡ್ತಾನ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಟು ಗೆಟ್ ದ ಟಾಪ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಟು ಗೆಟ್ ದ ರ್ಯಾಂಕಿಂಗ್ ವಿತ್ ಇನ್ ದ 10 ಅಂತ ಹೇಳ್ತಾನ್ರಿ. ಅಂದ್ರೆ 10 ಸೂಚ್ಯಂಕದ ಒಳಗಡೆ ಬಂದ ಕೇವಲ ಏಕೈಕ G20 ದೇಶವೆಂದ್ರೆ ಅದು ಭಾರತ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರಾದ್ರೂ ಕಮೆಂಟ್ ಮಾಡ್ತಾರ 4th ಪ್ಲೇಸ್ ನಥಿಂಗ್ ಬಟ್ ನಮ್ ಪ್ರಕಾರ ಫಸ್ಟ್, ಆದ್ರೆ ರಿಪೋರ್ಟ್ ಪ್ರಕಾರ 4th ಪ್ಲೇಸ್ ರೀ. ಫಸ್ಟ್ ಯಾವ ದೇಶ ಬಂದೈತೆ ಅನ್ನೋದು ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡಿ. ಸೊ ಈಗ ನೋಡ್ರಿ ಈ ತರ ಲಿಂಕ್ ರೀ. ಸ್ವಲ್ಪ ಏನ್ ಮಾಡ್ಕೊಂಡು ನೀವು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಬಗ್ಗೆ ನೋಡಿದ್ರೆ ವಿಶ್ವ ಹವಾಮಾನ ಸಂಸ್ಥೆ ಬಗ್ಗೆ ಓದ್ಕೊಡ್ರಿ. ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಬಗ್ಗೆ ಓದ್ಕೊಡ್ರಿ ಅಂದ್ರೆ ವಿಶ್ವ ಹವಾಮಾನ. ಸೊ ಈ ತರ ಒಂದು ಕ್ವಶನ್ ನ ನೋಡ್ರಿ ಆನ್ಸರ್ ಅವಾಗಲೇ ಬಂದಿತ್ತು, ಬಟ್ ಎಕ್ಸ್ಟ್ರಾ ಏನ್ ಕವರ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಕವರ್ಡ್. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ನೆಕ್ಸ್ಟ್ ಒನ್. ಓಕೆ, ಇಲ್ಲಿ ನೋಡ್ರಿ ಆಬ್ವಿಯಸ್ ನೋಡ್ಕೊಡ್ರಿ. ನಮ್ಮಲ್ಲಿ ಏನ್ ಗೊತ್ತ್ರಿ, ನೀವು ಅಬ್ಸರ್ವ್ ಮಾಡಿರಲ್ಲ ಗೊತ್ತ್ರಿ, SDG ಗೋಲ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಗ್ತಿದೆ. ಇದು SDG ಗೋಲ್ 2 ಏನ್ ಹೇಳ್ತದ್ರಿ, ದಟ್ ಇಸ್ ಹಂಗರ್ ಅಂದ್ರೆ ಹಸಿವು ಬಗ್ಗೆ ಮಾತಾಡುತ್ತೀರಿ. ಹಸಿವು ಬಗ್ಗೆ ಪ್ಲೀಸ್ ರಿಮೆಂಬರ್ ಸಮ್. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಹಸಿವು ಬಗ್ಗೆ ಮಾತಾಡ್ತಾರೆ. ಕೋವಿಡ್ ಬಂದಾಗಿಂದ ಇಲ್ಲಿ ನೋಡ್ಕೊಡ್ರಿ, ಸ್ವಲ್ಪ ಬೇಸಿಕ್ ತಿಳ್ಕೊಡ್ರಿ. COVID-19 ಬಂದಾಗಿಂದ ಒಂದು ಕಂಡೀಷನ್. ನೆಕ್ಸ್ಟ್ ರಷ್ಯಾ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಗಿಂದ ಇದು ಎರಡನೇ ಕಂಡೀಷನ್. ಸರ್, ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಪ್ರಪಂಚದಲ್ಲಿ ಜಾಗತಿಕ ಮಟ್ಟದಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿದೆ. ಯಾಕಂದ್ರೆ ಎರಡೂ ಪ್ರಮುಖ ದೇಶಗಳು ಯುದ್ಧದಲ್ಲಿ ತೊಡಗಿರೋದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ದೇರ್ ಇಸ್ ಇನ್ಸಫಿಷಿಯಂಟ್ ಫುಡ್ ಗ್ರೇನ್ಸ್ ಇದಾವ್ರಿ. ಕೋವಿಡ್ ಟೈಮಲ್ಲಿ ಗುಣಮಟ್ಟ ಆಹಾರನ ತಿನ್ಬೇಕು. ನೆಕ್ಸ್ಟ್ ಗುಣಮಟ್ಟ ಆಹಾರನ ತಿನ್ಬೇಕಾಗಿತ್ತು. ಬಟ್ ಈಗ ರಷ್ಯಾ ಉಕ್ರೇನ್ ಯುದ್ಧದಿಂದ ಗುಣಮಟ್ಟ ಆಹಾರ ಧಾನ್ಯಗಳು ಬರ್ತಾ ಇಲ್ಲ. ಸೊ ಹೀಗಾಗಿ ದಿಸ್ ದ ಬೆಸ್ಟ್ ಟೈಮ್ ಫಾರ್ ಇಂಡಿಯಾ ಟು ಎಕ್ಸ್ಪೋಸ್ ಇಟ್ಸ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಈ ಪಾಯಿಂಟ್ ಓದ್ಬೇಕಾರ ಸರ್ 2023 ವಿಶ್ವ ಬ್ಯಾಂಕ್ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಸರ್ ಸುಸ್ಥಿರ ಅಭಿವೃದ್ಧಿ 2ನೇ ಗುರಿಯನ್ನು ತಲುಪಲಿಕ್ಕೆ ಮತ್ತು COVID-19 ಮತ್ತು ರಷ್ಯಾ ಉಕ್ರೇನ್ ಯುದ್ಧದಿಂದ ಏನ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅದನ್ನ ಇದು ಮಾಡ್ಲಿಕ್ಕೆ ಏನ್ ಮಾಡ್ರಿ 2023 ಏನದ್ರಿ, ಇದು ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಿದ್ರೆ. ಅಂದ್ರೆ ಇಟ್ ಇಸ್ ಅ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿದ್ರಿ. ದ್ವಿಧಗಳು ಅಂತ ಹೇಳ್ರಿ, ಸಿರಿಧಾನ್ಯಗಳ ಮಿಲ್ಲೆಟ್ಸ್ ಅಂತ ಹೇಳಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಕೊರತೆ ಬಿದ್ದಿತ್ತು. ಯಾಕಂದ್ರೆ ರಷ್ಯಾ ಉಕ್ರೇನ್ ಯುದ್ಧನಿ ಅದಕ್ಕೆ ಏನ್ ಮಾಡಿದ್ರಿ, ಒಂದು ಸಿರಿಧಾನ್ಯಗಳ ವರ್ಷ ಮಾಡಿದ್ರು. ಇದನ್ನೇ ಯಾಕೆ ಘೋಷಣೆ ಮಾಡ್ತಾರೆ ಗೊತ್ತ್ರಿ ಸರ್. ಈಗ ಭಾರತ ವಿಶ್ವ ಬ್ಯಾಂಕ್ ಭಾರತಕ್ಕೆ ಏನತ್ತು ನೋಡಪ್ಪ, ನೀವು ಸಿರಿಧಾನ್ಯಗಳ ಹೆಚ್ಚಿಗೆ ಬೆಳೆ ಅಂತ ಹೇಳ್ತಾರೆ. ಬಟ್ ಹೆಚ್ಚಿಗೆ ಬೆಳಿಬೇಕಂದ್ರೆ ಏನ್ರಿ, ನಮ್ಮಲ್ಲಿ ಏನಿದೆ ಕೃಷಿ ಅನ್ನೋದು ಎಲ್ಲಿದೆ ರೀ, ದಟ್ ಇಸ್ ರಾಜ್ಯ ಪಟ್ಟಿ. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಕೃಷಿ ಅನ್ನೋದು ಎಲ್ಲಿದೆ ಅಂದ್ರೆ ಅಗ್ರಿಕಲ್ಚರ್ ಕಮಿಷನ್ ಸ್ಟೇಟ್ ಲಿಸ್ಟ್. ಆದ್ರೆ ಉತ್ಪಾದನೆ ಅನ್ನೋದು ಕೃಷಿ ಉತ್ಪಾದನೆಯಲ್ಲಿ ಬರ್ತದ್ರಿ. ಕೃಷಿ ಉತ್ಪಾದನೆ ಸಮವರ್ತಿ ಪಟ್ಟಿ. ಅಂದ್ರೆ ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಹ್ಯಾಸ್ ಟು ಸಿಟ್ ಟುಗೆದರ್ ಟು ಡಿಸೈಡ್. ಅಂದ್ರೆ ಭಾರತ ಸರ್ಕಾರಕ್ಕೆ ವಿಶ್ವ ಬ್ಯಾಂಕು ನಾ ಸಹಾಯ ಮಾಡ್ತೇನೆ, ಪ್ಲೀಸ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಧಾನ್ಯಗಳು ತಗೊಂಬಾ ಅಂತ ಹೇಳ್ತಾರೆ. ಅದ್ ತಗೊಂಡ್ಬರ್ಬೇಕಂದ್ರ ಕೃಷಿ ಅನ್ನೋದು ಭಾರತದಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರ್ತದ್ರಿ. ಮತ್ತು ಅದರ ಉತ್ಪಾದನೆ ಅನ್ನೋದು ಸಮವರ್ತಿ. ಅಂದ್ರೆ ಏನ್ ನೋಡ್ರಿ, ಕರ್ನಾಟಕ ಬರೀ ಎಲ್ಲ ರಾಗಿನ ಬೆಳಿತಂದ್ರ ಪಕ್ಕದ ರಾಜ್ಯ ಕೂಡ ರಾಗಿ ಬೆಳಿತಾ ಇದ್ರೆ ಆ ರಾಜ್ಯಕ್ಕೆ ಮಾರ್ಕೆಟ್ ಸಿಗಲಿಲ್ಲ ಅಂದ್ರೆ ಸಿಕ್ಕರು ಕೂಡ ಬೆಲೆ ಸಿಗಲ್ಲ. ಯಾಕಂದ್ರೆ ಕರ್ನಾಟಕ ಅತಿ ಹೆಚ್ಚು ರಾಗಿ ಬೆಳೆದಾಗ, ಆಂಧ್ರ ಪ್ರದೇಶನು ರಾಗಿ ಬೆಳೆದಾಗ ಆಬ್ವಿಯಸ್ಲಿ ಅವ್ರ ಮಾರ್ಕೆಟ್ ಕೆಡಬೇಕಂತ ಏನ್ ಮಾಡ್ತೀವಿ ನಾವು,
10 ರೂಪಾಯಿ ಕೆಜಿ ಕೊಡ್ತೀವಿ, ಅವ್ರು 15 ರೂಪಾಯಿ ಕೆಜಿ ಇದ್ರೆ 10 ರೂಪಾಯಿ ಕೆಜಿನ ತಗೊಂತಾರಲ್ರಿ. ಸೊ ದಿಸ್ ಇಸ್ ಹೌ ಹ್ಯಾಪನ್. ಅದಕ್ಕೆ ಉತ್ಪಾದನೆ ಸಮರ್ಥ ಪಟ್ಟಿಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯಗಳು ಏನಾಯ್ತು, ಪ್ಲೀಸ್ ನೀವು ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೆಸಿ ನಿಮ್ಮ ರೈತರಿಗೆ. ಬಟ್ ರೈತರಿಗೆ ಏನ್ ಬೇಕು, ಕಾನ್ಫಿಡೆನ್ಸ್ ಬೇಕಲ್ಲ. ಅದಕ್ಕೆ MSP ಮಿನಿಮಮ್ ಸಪೋರ್ಟಿವ್ ಕೊಡ್ತೀವಿ ಅಂತ ಹೇಳಿ. ಮಿನಿಮಮ್ ಸಪೋರ್ಟಿವ್ ಮತ್ತು ಹಣ ಎಲ್ಲಿಂದ ಬರ್ತೈತಿ? ವಿಶ್ವವಾಗಿ ಏನ್ ಮಾಡ್ತೀವಿ, ಡೋಂಟ್ ವರಿ, ನಾನು ನಿಮ್ಗೆ ಸಾಲ ಕೊಡ್ತೀನಿ, ಬಡ್ಡಿ ರಹಿತ ಸಾಲ ಕೊಡ್ತೀನಿ, ಹೇಗಾದ್ರೂ ಮಾಡಿ ನೀವು ಧಾನ್ಯಗಳನ್ನ ಬೆಳೆಸಿ ಕಳಿಸ್ರಿ ಅಂತೇಳಿ. ಸಿ ದಿಸ್ ಇಸ್ ಹೌ ಯು ಹ್ಯಾವ್ ಟು ಲಿಂಕ್ ರೀ. ಈ ತರ ಲಿಂಕ್ ಮಾಡಿ, ಈ ತರ ಲಿಂಕ್ ಮಾಡ್ರಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿಲ್ಲ ಗೊತ್ತಿಲ್ಲ, ಎಲ್ಲಾ ಎಕ್ಸಾಮ್ ಅಲ್ಲಿ ಬೆಳೆಗಳ ಬಗ್ಗೆ ಕೇಳ್ತಾನ್ರೆ, ದಟ್ ಇಸ್ ಫುಡ್ ಗ್ರೇನ್ಸ್ ಬಗ್ಗೆ ಕೇಳ್ತಾನ. ಯಾವ ರಾಜ್ಯ ಅತಿ ಹೆಚ್ಚು ಏನು ಉತ್ಪಾದನೆ ಮಾಡ್ತೈತೆ, ಅಥವಾ ಯಾವ ದೇಶ ಅತಿ ಹೆಚ್ಚು ಯಾವ್ದನ್ನ ಉತ್ಪಾದನೆ ಮಾಡ್ತದೆ. ಅದರಲ್ಲಿ ಸ್ವಲ್ಪ ರಾಗಿ ಮತ್ತು ಅಂದ್ರೆ ಮಿಲ್ಲೆಟ್ಸ್ ಬಗ್ಗೆ ಜಾಸ್ತಿ ನೋಡ್ಕೊಡ್ರಿ, ಮಿಲ್ಲೆಟ್ಸ್ ಬಗ್ಗೆ. ಸೊ ಹೀಗಾಗಿ ನೋಡ್ಕೊಡ್ರಿ. ಈ ಕರೆಂಟ್ ಅವರ್ಸ್ ಏನ್ ಹೇಳ್ತದೆ ಗೊತ್ತ್ರಿ, ಈ ಕರೆಂಟ್ ಅವರ್ಸ್ ಏನ್ ಹೇಳ್ತಾ ಇದೆ ಅಂದಾಗ, ಸೊ ಕನ್ಸಿಡರ್ ದ ಫಾಲೋಯಿಂಗ್, ಏನ್ ಹೇಳ್ತದೆ ಗೊತ್ತ್ರಿ, ಕೆಳಗಿನ ಜೋಡಿಗಳನ್ನು ಪರಿಗಣಿಸಂದ್ರೆ ಎಷ್ಟು ಕರೆಕ್ಟ್ಲಿ ಮ್ಯಾಚ್ ಅಂದ್ರೆ ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ ಅನ್ನತಾನ. ಸರ್ ಅವ 3 ವಿಷಯಗಳನ್ನ ಕೊಟ್ಟಾನ, 3 ವಿಷಯಗಳನ್ನ ಅದಕ್ಕೆ ಒಂದು ಉತ್ತರನ ಕೊಟ್ಟಾನ. ನಮಗೇನ್ ಗೊತ್ತ್ರಿ, ಯಾಕಂದ್ರೆ ನೀವು KS 2024 ನೋಡ್ಕೊಡಿ, PSI 545 ಕ್ವಶನ್ ಪೇಪರ್ ನೋಡಿ, ಈ ತರ ಜೋಡಿ ಕೊಟ್ಟು ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ಲಿ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಹೇಳ್ತಂದ್ರೆ ನಮಗೆ ಹೊಂದಿಸಿ ಬರೀ ಕೊಡ್ತಿದ್ದ ಫಸ್ಟ್. ಅಂದ್ರೆ ಈ ಕೆಳಗಿನ ಯಾವ ಹೊಂದಾಣಿಕೆಗಳು ಸೂಕ್ತವಾಗಿದೆ ಅಂತ ಕೊಡ್ತಾನೆ. ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ, ಗ್ರೂಪ್ ಎ ಗ್ರೂಪ್ ಬಿ ಕೊಟ್ಟು. ಈಗ ಏನಾಗ್ತಾನ, ಅವನೇ ಮ್ಯಾಚ್ ಮಾಡಿ ಕೊಟ್ಟು ಎಷ್ಟು ಜೋಡಿ ಸರಿಯಾಗಿ ಅಥವಾ ತಪ್ಪಾಗಿ ಜೋಡಿ ಆಗಿದೆ ಅಂತ ಇರ್ತಾನ. ಸೊ ಹೀಗಾಗಿ ನೋಡ್ಕೊಳ್ರಿ, ಇಲ್ಲಿ ನಾವು ಆಯಾ ರಾಜ್ಯಗಳು ತೆಗೆದುಕೊಂಡ ಕೆಲವೊಂದಿಷ್ಟು ಯೋಜನೆಗಳ ಕಂಪೇರ್ ಮಾಡ್ಬೇಕ್ರಿ. ಸೊ ಯೋಜನೆ ಅಂತ ಬಂದ ಫಸ್ಟ್ ನೋಡ್ಕೊಡ್ರಿ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಏನಾದ್ರೂ ಬ್ಯಾಕ್ ಗ್ರೌಂಡ್ ಇದೆನಾ ಸರ್? 2001ರಲ್ಲಿ ಒಂದು ಸಂಸ್ಥೆಗೆ ಒಂದು ಸೋಷಿಯಲ್ ಗ್ರೂಪ್ ಇದೆ, PUCL ಅಂತೇಳಿ, ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅಂದ್ರೆ ಇವರು ಭಾರತ ಸರ್ಕಾರದ ಮೇಲೆ ಒಂದು ಕಂಪ್ಲೇಂಟ್ ಹಾಕ್ತಾರೆ ಅಂತೇಳಿ. ಸರ್, ರೈಟ್ ಟು ಈಟ್ ಅಂದ್ರೆ ಆಹಾರವನ್ನು ಸೇವನೆ ಮಾಡುವುದನ್ನು ಕೂಡ 21ನೇ ವಿಧಿಗೆ ಸೇರಿಸ್ತಾರೆ. ಪ್ಲೀಸ್ ರಿಮೆಂಬರ್ಸ್. ಅಂದ್ರೆ ರೈಟ್ ಟು ಈಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಆರ್ಟಿಕಲ್ 21. ಅಂದ್ರೆ PUCL ಅನ್ನೋದು ಒಂದು NGO ನೋಡ್ಕೊಡಿ, ಯಾರ ಮೇಲೆ ಕಂಪ್ಲೇಂಟ್ ಆಗ್ತಾರೆ? ಭಾರತ ಸರ್ಕಾರ ಮೇಲೆ. ಎಲ್ಲಾ ಕಡೆ ಕಲುಷಿತ ಆಹಾರ ಸಿಗ್ತಿರ್ಬೇಕಾರೆ ಮತ್ತ ಒಂದು ಗುಣಮಟ್ಟ ಆಹಾರ ತಿನ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ, 2001ರಲ್ಲಿ ಕೇಸ್ ಹಾಕಿರ್ತಾರೆ. ಅವಾಗ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತೈತಿ ಏನಂತೇಳಿ, ಸರ್ ಆಹಾರವನ್ನು ಸೇವಿಸುವುದು ಕೂಡ ನಮ್ಮ 21ರ ಭಾಗವಾಗಿದೆ ಅಂತ ಕೊಡ್ತಾರೆ. 21ರ ಭಾಗವಾಗಿದೆ ಅಂತ ಹೇಳ್ತಾರೆ. ಇದೇ ದೃಷ್ಟಿಯಲ್ಲಿ ಇಟ್ಕೊಂಡು ಭಾರತ ಸರ್ಕಾರ 2007ರಲ್ಲಿ ಮಾಡ್ತಾರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್. ಅದಕ್ಕೆ 2007 ಭಾರತ ಸರ್ಕಾರ ಐತ್ರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್. ಯಾಕಂದ್ರೆ ಭಾರತದಲ್ಲಿ 1 ಭಾಗ 3 ಆಹಾರ ಧಾನ್ಯಗಳು ಕಳಪೆ ಸಂರಕ್ಷಣೆಯಿಂದ ಹಾಳಾಗ್ತಾ ಇದಾವೆ. ಯಾಕಂದ್ರೆ ಗೋಡೌನ್ಗಳಲ್ಲಿ ಪ್ರಾಪರ್ ಟೆಂಪರೇಚರ್ ಮೇಂಟೈನ್ ಮಾಡ್ತಲ್ಲ, ಪ್ರಾಪರ್ ಕ್ಲೀನ್ನೆಸ್ ಇರ್ತಲ್ಲ, ಅದಕ್ಕೆ ಧಾನ್ಯಗಳು ಹಾಳಾಗ್ತಾ ಇದಾವೆ. ನುಸಿ ಅಂತ ಕೇಳಿರ್ಬೋದು ನೀವು, ಚಿಕ್ಕ ನುಸಿಗಳು ಬಂದು ಏನೋ ಧಾನ್ಯ ತೂತ್ ಮಾಡತ್ತ. ಅದಕ್ಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಮಾಡಿದ್ರು. ಇದನ್ನೇ ಎಲಾಂಗೇಟ್ ಮಾಡ್ಲಿಕ್ಕೆ 2013ರಲ್ಲಿ ಅಂತ ತಗೊಂಡ್ಬರ್ತಾರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ. ಈ ಭದ್ರತೆ ಕಾಯ್ದೆಯಲ್ಲಿ ಏನ್ ಹೇಳ್ತಾರ, ಭದ್ರತೆ ಕಾಯ್ದೆಯಲ್ಲಿ ಪ್ರತಿ ರಾಜ್ಯಗಳು ನೋಡ್ರಿ, ಕಾಯ್ದೆ ಇಟ್ಸ್ ಆಕ್ಟ್. ಅಂದ್ರೆ ಆಕ್ಟ್ ಮುಖಾಂತರ ಏನ್ ಹೇಳ್ತಾರ, ಪ್ರತಿ ರಾಜ್ಯಗಳು ನಿಮ್ಮ ರಾಜ್ಯದಲ್ಲಿರುವ BPL ಕಾರ್ಡ್ ಅನ್ನು ಹೊಂದಿದ, ಬಿಲೋ ಪವರ್ಟಿ ಲೈನ್ ಹೊಂದಿದ ಒಬ್ಬ ವ್ಯಕ್ತಿಗೆ, ಆ ವ್ಯಕ್ತಿ ಗಂಡು ಇರ್ಲಿ ಹೆಣ್ಣಿರ್ಲಿ ಮತ್ತು ಸ್ತ್ರೀ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ನೋಡ್ರಿ ಪ್ರತಿ ತಿಂಗಳಿಗೆ 5 ಕೆಜಿ ಧಾನ್ಯ ಮತ್ತು 1 ಕೆಜಿ ಬೇಳೆ ಕೊಡುವುದು ಕಡ್ಡಾಯ. ಅಂದ್ರೆ ಕಡ್ಡಾಯ, ಮತ್ತು ಅದು ಹೆಂಗ್ ಗೊತ್ತ್ರಿ, ಕಡಿಮೆ ಬೆಲೆಯಲ್ಲಿ. ಸೊ ಪ್ಲೀಸ್ ರಿಮೆಂಬರ್ಸ್, ಕಡಿಮೆ ಬೆಲೆಯಲ್ಲಿ ಅಂದ್ರೆ BPL ಕಾರ್ಡ್ ಹೊಂದಿದ ಭಾರತದ ಪ್ರತಿಯೊಬ್ಬ ರಾಜ್ಯದ ಪ್ರಜೆಗಳಿಗೆ ನಿಮ್ಮ ರಾಜ್ಯಗಳು ಕೊಡುವುದು ಕಡ್ಡಾಯ ಅಂತ ಹೇಳ್ತಾರೆ. ಸೊ ಕೊಡುವುದು ಕಡ್ಡಾಯ. ಆಕ್ಚುಲಿ ನೋಡ್ಕೊಡಿ, ಪ್ರತಿ 1 ಕೆಜಿಗೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡ್ಬೇಕಂತ ಹೇಳ್ತಾರೆ, ಪ್ರತಿ 1 ಕೆಜಿಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳು 3 ರೂಪಾಯಿ ಹಣ ಪಾವತಿಸಬೇಕು, 3 ರೂಪೀಸ್ ಕೊಡ್ಬೇಕ್ರಿ. ಸೊ ಇದನ್ನ ಜನರಿಂದರ ಕಲೆಕ್ಟ್ ಮಾಡ್ಕೊಡ್ರಿ. ಯಾಕಂದ್ರೆ 1 ಕೆಜಿ ಅಕ್ಕಿಗೆ 3 ರೂಪಾಯಿ ಕೊಡಕ್ ಆಗದಾರತು ಬಡತನ ಯೂಶಲಿ ಕಡಿಮೆ ಇದೆ. ಸಿ, ನಾವು ಯಾರ ಮೇಲೆ ಕಮೆಂಟ್ ಮಾಡಬಾರ್ದು, ಬಟ್ ಸ್ಟಿಲ್ 3 ರೂಪಾಯಿ ಕೊಡ್ಬೋದು. ಸೊ ಇದನ್ನೇ ಮಾಡ್ಲಿಕ್ಕೆ ಏನ್ ಮಾಡಿದ್ರು, 2017ರಲ್ಲಿ ಏನ್ ಮಾಡಿದ್ರಿ, ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆ ತಗೊಂಡ್ಬರ್ತು. ಅನ್ನಭಾಗ್ಯ ಯೋಜನೆ ತಗೊಂಡ್ಬಂದು ಏನ್ ಮಾಡಿದ್ರು, 1 ಕೆಜಿ ಅಕ್ಕಿಗೆ 1 ರೂಪಾಯಿ ಅಂದ್ರೆ ಜನರಿಂದ 1 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಅಂದ್ರೆ ರಾಜ್ಯ ಸರ್ಕಾರದ ಖಜಾನಿಂದ 2 ರೂಪಾಯಿ ಹಾಕಿ ಒಟ್ಟ 3 ರೂಪಾಯಿ ಕೇಂದ್ರ ಸರ್ಕಾರ ಕೊಡೋದಾಗಿ ಮಾತಾಡಿದ್ರು. ಸೊ ಪ್ಲೀಸ್ ರಿಮೆಂಬರ್, ಈ ತರ ಕ್ವಶನ್ಸ್ ಕೇಳ್ತಾನೆ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತ್ರಿ, ಯಾವ್ಯಾವ ರಾಜ್ಯ ಏನು ಹೆಚ್ಚಿಗೆ ಬೆಳೀತಿದೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಕರ್ನಾಟಕ ನೋಡ್ರಿ, ಕರ್ನಾಟಕ ರಾಗಿ ಮತ್ತು ಮೆಕ್ಕೆಜೋಳ ಬೆಳೆದ್ರಲ್ಲಿ ಜಾಸ್ತಿ ಮುಂದುವರೆದಿರಿ, ಟಾಪ್ ಅಲ್ಲಿ ಇದೆ. ಅದೇ ಟೈಪ್ ಈ ಯೋಜನೆ ನೋಡ್ಕೊಡ್ರಿ, ದಟ್ ಇಸ್ ಫಾಕ್ಸ್ಟೈಲ್ ಮಿಲ್ಲೆಟ್
ಮಿಲ್ಲೆಟ್ ಅಂದ್ರೆ ಸಿರಿಧಾನ್ಯಗಳು. ಓಕೆ, ಪಾಕ್ಸೆಲ್ ಮಿಲ್ಲೆಟ್ ಓಕೆ, ನೌಟ್ರಿ ಸೀರಿಯಲ್ಸ್ ಅಂಡರ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ ಇವನ್ನೆಲ್ಲ ನೋಡ್ಕೊಡ್ರಿ. ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಇವನ್ನೆಲ್ಲ ಸೇರಿಸಿದ್ದಾರೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ ಅಂದಾಗ ಸರ್ ವಿಚ್ ಆಫ್ ದ ಸ್ಟೇಟ್ಮೆಂಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಅಬೌವ್ ಕರೆಕ್ಟ್ಲಿ ಮ್ಯಾಚ್ ಅನ್ನತ್ತ ಸರ್. ಇವನ್ನೆಲ್ಲ ನೋಡ್ಕೊಡ್ರಿ, ರಾಗಿಗಳನ್ನೆಲ್ಲ ಇದರಲ್ಲಿ ಕವರ್ ಮಾಡಿದ್ದಾರೆ. ನ್ಯಾಷನಲ್ ಮಿಷನ್, ದಟ್ ಇಸ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಲ್ಲಿ, ಈ ಯೋಜನೆಯಲ್ಲಿ. ಸೊ ಹೀಗಾಗಿ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂದಾಗ ನನ್ನ ಆಪ್ಷನ್ ಅಲ್ಲಿ ಒಂದಿರ್ಲೇಬೇಕು. ಹೀಗಾಗಿ ನಾನು ಏನ್ ಮಾಡ್ತೀನಿ, ಈ ಆಪ್ಷನ್ ತೆಗೆದು ಹಾಕ್ತೀನಿ. ಯಾಕಂದ್ರೆ ಒಂದಿಲ್ಲಲ್ಲ. ನೆಕ್ಸ್ಟ್ ಏನಾಗ್ತಾರೆ ಗೊತ್ತ್ರಿ, ರಾಗಿ ಒಡಿಸ್ಸಾ ಮಿಲ್ಲೆಟ್ ಮಿಷನ್ ಆಗಿದೆ. ಇದು ರಾಗಿ ಒಡಿಸ್ಸಾದಲ್ರಿ, ರಾಗಿ ಒಡಿಸ್ಸಾದಲ್ಲ, ಇದು ಕರ್ನಾಟಕದಿದೆ ರೀ. ರಾಗಿ ಅನ್ನೋದು ಕರ್ನಾಟಕದಿದೆ ಅಂದಾಗ ಒಡಿಸ್ಸಾದ ಬರಂಗಿಲ್ಲ, ಒಡಿಸ್ಸಾದಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂದಾಗ ಸೊ ನಾನು ಇದನ್ನು ತೆಗೆದು ಹಾಕ್ಬೇಕು. ಯಾಕಂದ್ರೆ ಎರಡು ಇದೆಯಲ್ಲ, ಇದನ್ನು ತೆಗೆದು ಹಾಕ್ಬೇಕು. ನಮ್ಗೆ ಉಳಿದಿದ್ದು ಒಂದೇ ಒಂದು ಆಪ್ಷನ್. ಅಂದ್ರೆ ನೀವು ಮೂರನೇ ಆಪ್ಷನ್ ಓದಿಲ್ಲ ಅಂದ್ರೂ ಕೂಡ ನಿನಗೆ ಫೈನಲ್ ಆನ್ಸರ್ ಬರ್ತೈತಿ. ಯಾಕಂದ್ರೆ ಸೆಕೆಂಡ್ ಆಪ್ಷನ್ ರಾಂಗ್ ಅಂತ ಗೊತ್ತಿದ್ರೆ ನಿನಗೆ ಉಳಿದ ಎರಡು ಆಪ್ಷನ್ಸ್ ತೆಗೆದು ಹಾಕ್ಬೋದ್ರಿ. ಯಾಕಂದ್ರೆ ಒಡಿಸ್ಸಾ ಅಲ್ರಿ, ಅದು ಕರ್ನಾಟಕ. ಸರ್ ಈ ತರ ಕೇಳ್ತಾ ಇದ್ದೇನೆ ಸರ್, ಈ ತರ ಪ್ರಶ್ನೆಗಳೇ ನಮಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇಡ್ಬೇಕಾ ಹೆಲ್ಪ್ ಮಾಡ್ತಾವ್ರಿ. ನಾವು ಅನ್ಕೊಂತೀವಿ ಇವನ್ನೆಲ್ಲ ಕ್ವಶನ್ಸ್ ಎಲ್ಲರೂ ಬಿಟ್ಟಿರ್ಬೋದು ಬಿಡು ಅಂತೇಳಿ. ಸರ್ ಈಗ PS ಆಯ್ತು, PC ಆಯ್ತು, 100 ಪೋಸ್ಟ್ ಕರ್ದಾರ, SDFD 100 ಪೋಸ್ಟ್ ಕರ್ದಾರ ಅಂತ ಕೊಡ್ರಿ. ಆ 100 ಜನ ಇಷ್ಟೆಲ್ಲ ಆಗ್ತಾರಲ್ಲ, ಆ 100 ಜನಕ್ಕಾದ್ರೂ ಗೊತ್ತಿರ್ತೈತಿ. ಇದು 1,00,000ದಿಂದ 100 ಜನಕ್ಕೆ ಗೊತ್ತಿರಲ್ರಿ ಈ ಟಾಪಿಕ್. ಆ 100 ಜನದಲ್ಲಿ ನೀವ್ ಆಗ್ಬೇಕಂದ್ರ ಈ ತರ ಥಿಂಕ್ ಮಾಡ್ರಿ. ಸೊ ಬಾಜ್ರಾ ಭಾವಂತ್ ಪಾಯಸ ಯೋಜನಾ ಹರಿಯಾಣದ, ಇದು ಕೂಡ ಸರಿಯಾಗಿದೆ ರೀ, ಇದು ಕೂಡ ಚೆನ್ನಾಗಿದೆ. ದಟ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ಕೊಂಡು ಇನ್ನೊಂದು ಕೇಳ್ಬೋದು, ಭಾರತದಲ್ಲಿ ಅತಿ ಹೆಚ್ಚು ಬಾಜ್ರಾವನ್ನು ಬೆಳೆಯುವ ದೇಶ ಯಾವ್ದಂದ್ರೆ ಸರ್, ಪ್ರಪಂಚದ 70% ಬಾಜ್ರಾವನ್ನು ನಮ್ಮ ದೇಶದಲ್ಲಿ ಬೆಳಿತೇವೆ ನಾವು. ಸೊ ಹೀಗಾಗಿ ಬಾಜ್ರಾವನ್ನು ರಾಜಸ್ಥಾನ ಜಾಸ್ತಿ ಬೆಳಿತೈತಿ, ನೆನಪಿಟ್ಟುಕೊಡ್ರಿ. ಯಾಕಂದ್ರ ಆಲ್ಮೋಸ್ಟ್ ರಾಜಸ್ಥಾನ ಮತ್ತು ಹರಿಯಾಣದ ಕ್ಲೈಮೇಟ್ ಕಂಡೀಷನ್ ಸೇಮ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಜನ ಬಾಜ್ರಾನ ತಿಂತಾರಂದಾಗ ಈ ಯೋಜನೆ ಇರೋದು ಹರಿಯಾಣದ ಕರೆಕ್ಟ್ ಇದ್ರೆ. ಬಟ್ ಅತಿ ಹೆಚ್ಚು ಭಾರತದಲ್ಲಿ ಬಾಜ್ರಾವನ್ನು ಬೆಳೆಯುವ ರಾಜ್ಯ ಯಾವ್ದಂದ್ರೆ ರಾಜಸ್ಥಾನ ಅಂತ ನೆನಪಿಟ್ಟುಕೊಡ್ರಿ. ಸೊ ಹೀಗೆ ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ವಿಲ್ ಗೋ ಬೈ ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಡ್ರಿ, ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಡ್ರಿ, ಎಲ್ಲಾ ಕಡೆ ನೋಡ್ರಿ ನೈಸರ್ಗಿಕ ವಿಕೋಪಗಳ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ವಿತ್ ರೆಫರೆನ್ಸ್ ಟು ದಟ್ ಇಸ್ ಸಿ ಫ್ಲಡ್ ಅಂದ್ರೆ ಕಂಪ್ಯೂಟಿಂಗ್ ಫ್ಲಡ್ ಅಂತ ಅಂದ್ರೆ ಒಂದು ಕಂಪ್ಯೂಟರ್ ಅಂದ್ರೆ ಸೂಪರ್ ಕಂಪ್ಯೂಟರ್ ಮುಖಾಂತರ ನಾವು ಪ್ರವಾಹಗಳನ್ನು ಗುರುತಿಸಬೇಕು ಅನ್ನೋದು ಕೇಳಿದ್ರೆ ನೋಡ್ರಿ. ಸೊ ಇಲ್ಲೇನು ಗೊತ್ತ್ರಿ, ಕ್ವಶನ್ ಏನಿದೆ ಅಂದಾಗ ಸರ್ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳತ್ತಾನ, ಸರಿಯಾದಂತ ಕೇಳತ್ತಾನ. ಫಸ್ಟ್ ನೋಡ್ಕೊಡ್ರಿ, ಇಲ್ಲೇನಾಗ್ತ ಗೊತ್ತ್ರಿ, ಸಿ ಫ್ಲಡ್. ಇದ್ರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗ್ತಾನೆ. ಸಿ ಫ್ಲಡ್ ಅಂತ ಸರ್, ಭಾರತ ಈಗ ನೋಡ್ರಿ, ಭಾರತ ಒಂದಿಷ್ಟು ನದಿಗಳ ಪ್ರವಾಹ ಆಗ್ತಾ ಇದೆ. ಆ ಪ್ರವಾಹಗಳು ಮುಂಚಿತವಾಗಿ ಗೊತ್ತಾದಾಗ ಆ ಪಟ್ಟಣದಿಂದ ಅಥವಾ ಒಂದು ಒಳ್ಳೆಯ ಸಂಪನ್ಮೂಲ ಇರೋ ಪ್ರದೇಶದಿಂದ ಅವುಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಬೋದಲ್ಲ. ಈಗ ನೋಡ್ರಿ, ಉತ್ತರ ಕಾಶಿಯಲ್ಲಿ ಹೆವಿ ಫ್ಲಡ್ ಬಂದ್ಬಿಡ್ತು. ಅಲ್ಲಿ ಎಷ್ಟೋ ಜನ ಏನ್ ಮಾಡಿ ಗೊತ್ತ್ರಿ, ಮನೆಯಲ್ಲಿ ಎಷ್ಟೋ ಸಂಪತ್ತನ್ನ ಇಟ್ಟಿದ್ರು. ಈಗ ನಾಳೆ ಅಂತ ಹೇಳ್ತಾನ, ನನ್ನ ಮನೆಯಲ್ಲಿ 1 ಕೋಟಿ ಬೆಲೆ ಬಾಳುವ ಬಂಗಾರ ಇತ್ತು, 50 ಲಕ್ಷ ಕ್ಯಾಶ್ ಇತ್ತು, ಅದೆಲ್ಲ ಸರ್ಕಾರಕ್ಕೆ ಲೀಗಲ್ ಇದ್ದಿದ್ದಾಯ್ತು, ನಾ ಏನು ಕಳ್ತನ ಮಾಡಿಲ್ಲ, ಲೀಗಲ್ ಆಗಿದ್ದಿತ್ತು. ಆದ್ರೆ ನೈಸರ್ಗಿಕ ವಿಕೋಪ ಬಂದು ಒಂದು ಪ್ರವಾಹ ಬಂದು ಎಲ್ಲ ಹರಿದು ಹೋತಂದಾಗ ನಾ ಏನ್ ಮಾಡ್ಲಿ, ಸರ್ಕಾರ ಏನ್ ಮಾಡಕ್ಕಾಗತ್ತ? ಆದರೆ ಸರ್ಕಾರ ತಂತ್ರಜ್ಞಾನಗಳ ಮುಖಾಂತರ ಮುಂಚಿತವಾಗಿ ಈ ತರ ಪರಿಸರ ವಿಕೋಪಗಳನ್ನ ಪತ್ತೆ ಹಚ್ಚಿದರೆ ಅಲ್ಲಿ ಜನಕ್ಕೆ ವಾರ್ನ್ ಮಾಡಬಹುದು. ನೋಡಪ್ಪ, ಇನ್ನು 2-3 ದಿನದಲ್ಲಿ ಈ ಪ್ರದೇಶದಲ್ಲಿ ಪ್ರವಾಹ ಆಗಲಿದೆ. ಸೊ ಹೀಗಾಗಿ ನೀವು ಒಂದು ಸೇಫರ್ ಸೈಡ್ ಬರ್ರಿ, ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನ ತಗೊಂಡು, ಅವಶ್ಯಕತೆ ವಸ್ತುಗಳನ್ನ ತಗೊಂಡು ಬೇರೆ ಕಡೆ ಶಿಫ್ಟ್ ಆಗ್ರಿ ಅಂತ ಹೇಳ್ಬೋದಲ್ಲ, ವಾರ್ ಮಾಡ್ಬೋದು. ಸೊ ಹೀಗಾಗಿ ಇಲ್ಲಿ ಮಾತಾಡ್ತಾರೆ ಅಂದ್ರೆ ಓಕೆ, ಪ್ರವಾಹನ ಡಿಟೆಕ್ಟ್ ಮಾಡ್ಲಿಕ್ಕೆ ಮಾಡೋದು ಹೋದ್ರಿ, ದಟ್ ಇಸ್ ಸೂಪರ್ ಕಂಪ್ಯೂಟರ್ಗಳ ಸಹಾಯದಿಂದ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಸೂಪರ್ ಕಂಪ್ಯೂಟರ್ಗಳ ಸಹಾಯದಿಂದ ಒಂದು ಯೋಜನೆ ಮಾಡ್ತಾರೆ. ಅದಕ್ಕೆ ನಾವು ನೋಡ್ಕೊಳ್ಳಿ, ಸಿ ಫ್ಲಡ್ ಪ್ಲಾಟ್ಫಾರ್ಮ್ ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ. ಇಟ್ ಈಸ್ ಡೆವಲಪ್ಡ್ ಬೈ CDAC in Pune and collaboration with Central Water Commission ಅಂತ ಹೇಳ್ತಾರೆ. ನಮ್ಮಲ್ಲಿ ನೋಡ್ಕೊಂಡು ಪ್ಲೀಸ್ ರಿಮೆಂಬರ್ ಸರ್, ಸೂಪರ್ ಕಂಪ್ಯೂಟರ್ಗಳ ಪರ್ಫಾರ್ಮೆನ್ಸ್ ಯಾವ್ದ್ರಲ್ಲಿ ಹಿಡಿತಾರೆ? ಸೂಪರ್ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಎಲ್ಲಿ ಹಿಡಿತೀವಿ? ಪೆಟಾಫ್ಲಾಪ್ಸ್ ಅಲ್ಲಿ ಹಿಡಿತೀವಿ ನಾವು. ಸೂಪರ್ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ನ ಪೆಟಾಫ್ಲಾಪ್ಸ್ ಅಂದ್ರೆ ನಾವು ಯೂಸ್ ಮಾಡೋ ನಾರ್ಮಲ್ ಎಲೆಕ್ಟ್ರಾನಿಕ್ ಡಿವೈಸ್, ಮೊಬೈಲ್ ಇರ್ಬೋದು, ಕ್ಯಾಲ್ಸಿ ಇರ್ಬೋದು, ಈ ನಾರ್ಮಲ್ ಮೊಬೈಲ್ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ, ಪರ್ಸನಲ್ PC ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಯೂಸ್ ಮಾಡ್ತೀವಿ, ಅವೆಲ್ಲ ನೋಡ್ಕೊಳ್ಳಿ, ಅವೆಲ್ಲ ವರ್ಕ್ ಮಾಡಿದ್ರಿ 0 ಮತ್ತು 1 ಬಿಟ್ಸ್ ಅಲ್ಲಿ ವರ್ಕ್ ಮಾಡ್ತಾವೆ. ಆದ್ರೆ ಸೂಪರ್ ಕಂಪ್ಯೂಟರ್ಗಳು 0 ಮತ್ತು 1 ಅದರ ಮಧ್ಯ ಅಂದ್ರೆ ಕ್ವಾಂಟಮ್ ಡಾಟ್ಸ್ ಅಲ್ಲಿ ವರ್ಕ್ ಮಾಡ್ತಾವ್ರಿ. ಮೇ ಬಿ ಯು ಮೈಟ್ ಹ್ಯಾವ್ ಹರ್ಡ್ ಕ್ಯೂಬಿಟ್ಸ್. ಮೊನ್ನೆ ಯಾವ್ದೋ ಒಂದು ಎಕ್ಸಾಮ್ ಕೇಳಿದ್ರು, ಕ್ಯೂಬಿಟ್ಸ್ ಅಲ್ಲಿ ವರ್ಕ್ ಮಾಡ್ತಾವ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಅಂದ್ರೆ ಸೂಪರ್ ಕಂಪ್ಯೂಟರ್ ವೇಗವಾದ ಅಥವಾ ಪರ್ಫಾರ್ಮೆನ್ಸ್ ನಾವು ಪೆಟಾಫ್ಲಾಪ್ಸ್ ಅಲ್ಲಿ ಇರ್ತೀವಿ. ವಾಟ್ ಇಸ್ ಮೀನಿಂಗ್ ಫ್ಲಾಪ್ಸ್? ಸಣ್ಣ ಎಕ್ಸಾಂಪಲ್ ಕೇಳ್ತಾನೆ. ಫ್ಲಾಪ್ಸ್ ಅಂದ್ರೆ ಏನು ಕೇಳ್ತಾರೆ, ಸಮಟೈಮ್ಸ್ ವಿಸ್ತಾರ ಕೇಳ್ತಾನೆ. ದಟ್ ಇಸ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ.
ಸೊ ಹೀಗಾಗಿ ಈ ತರದ ವಿಕೋಪಗಳನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತು ಸುಧಾರಿಸಲಿಕ್ಕೆ ಒಂದು ಸೂಪರ್ ಕಂಪ್ಯೂಟರ್ಗಳನ್ನ ಮುಂಚಿತವಾಗಿ ಪ್ರಿಡಿಕ್ಷನ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತದಲ್ಲಿ ಒಂದು ಇದೇ ರೀ ನಮ್ಮಲ್ಲಿ ನೋಡ್ಕೊಡಿ, ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತಿದೆ, NSM ಅಂತ ಹೇಳ್ತಾರೆ. ಅಂದ್ರೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂದ್ರೆ ಈ ಯೋಜನೆಯಲ್ಲಿ 2015 ಲಾಂಚ್ ಮಾಡಿದ್ರಿ. ಈ ಯೋಜನೆಯಲ್ಲಿ ಭಾರತ ಸರ್ಕಾರ ಐತ್ರಿ, ನಾವು 2030 ಒಳಗಡೆ ಒಟ್ಟು 48 ಪ್ರಬಲವಾದ ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಪಡಿಸಬೇಕು. ಅಂದ್ರೆ ಗವರ್ಮೆಂಟ್ ಹ್ಯಾವ್ ಟೇಕನ್ ದ ಗೋಲ್. ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಯೋಜನೆ ಅಡಿಯಲ್ಲಿ ಭಾರತ ಒಟ್ಟು 48 ಸೂಪರ್ ಕಂಪ್ಯೂಟರ್ಗಳನ್ನ ತಯಾರು ಮಾಡಬೇಕು 2030. ಆಲ್ರೆಡಿ ನೋಡ್ರಿ 36 ರೆಡಿ ಅದಾವ, 36 ಆಲ್ರೆಡಿ ವರ್ಕ್ ಮಾಡ್ತೀವಿ. ಸೊ ಇದಕ್ಕೆ ಈ ಕೆಲಸಕ್ಕೆ ಯಾರು ವಿಷಯ ಅದ್ರಿ, ದಟ್ ಇಸ್ CDAC. ಅಂದ್ರೆ CDAC ಅಂದ್ರೆ ಏನ್ರಿ ಸರ್, ಇದು 1988 ಸ್ಥಾಪನೆ ಇದೆ CDAC ಅಂತ ಹೇಳ್ತಾರೆ. ಸರ್ ಈಗ ನೋಡಿ CDAC ಅಂದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಇದು ಯಾವ ಅಡಿಯಲ್ಲಿ ಕೆಲಸ ಮಾಡ್ತಿದೆ, ದಟ್ ಇಸ್ MIT. ಯಾವ ಸಚಿವಾಲಯ ಅಂತಾನೆ ಕೇಳಬಹುದ್ರಿ, ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯ ಅಡಿಯಲ್ಲಿ ಕೆಲಸ ಮಾಡ್ತೀರಿ. ಸಚಿವಾಲಯ ಅಡಿಯಲ್ಲಿ ಕೇಳ್ಬೋದು. ಇದರ ಮೂಲ ಉದ್ದೇಶ ಏನ್ರಿ, ಭಾರತದಲ್ಲಿ ಅತಿ ವೇಗವಾದ ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಪಡಿಸೋದು ಇದರ ಉದ್ದೇಶ. ಇವಾಗ ಎದ್ರ ಬಗ್ಗೆ ಮಾತಾಡ್ತೀವಿ ನಾವು, ಪ್ರವಾಹಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಆಬ್ವಿಯಸ್ಲಿ ನೋಡ್ಕೊಡ್ರಿ, ಯಾವ ಶಕ್ತಿ ಯಾವ ಮಿನಿಸ್ಟ್ರಿ ಬರ್ತದೆ ಗೊತ್ತಿರಿ, ದಟ್ ಇಸ್ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಯಾಕಂದ್ರೆ ನದಿಗಳ ಬಗ್ಗೆ ಮಾತಾಡ್ತೀವಿ ಅಂತಂದಾಗ ಆಬ್ವಿಯಸ್ ನೋಡ್ಕೊಂಡು ನಮಗೆ ನೀರು ಕುಡಿಲಿಕ್ಕೂ ಬೇಕಲ್ಪ, ಅದಕ್ಕೆ ನಮಗೆ ಒಂದು ಸಚಿವಾಲಯ ಇದೆ, ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಅಂತೇಳಿ. ಸೊ ಹೀಗಾಗಿ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಒಂದು ಇಲಾಖೆ ಏನು ಗೊತ್ತ್ರಿ, ದಟ್ ಇಸ್ ಸೆಂಟ್ರಲ್ ವಾಟರ್ ಕಮಿಷನ್. ಅಂದ್ರೆ ಈ ಯೋಜನೆಯನ್ನು ಭಾರತದಲ್ಲಿರುವ ಒಂದು ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಮಾಡುವ ಸಂಸ್ಥೆ CDAC ಮತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಈ ಎರಡೂ ಸಂಸ್ಥೆಗಳು ಸೇರಿದೆ. ಇದ್ರ ಜೊತೆ ಇನ್ನೊಂದು ಹಾಕ್ತಾನ್ರಿ, ದಟ್ ಇಸ್ ಇದ್ರ ಜೊತೆ ಇನ್ನೊಂದು ಹಾಕ್ಬೋದ್ರಿ, ದಟ್ ಇಸ್ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅಂತ ಹೇಳ್ತಾರೆ, ಉಪಗ್ರಹ ಸಹಾಯದಿಂದ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದು ನದಿಗಳಿಂದ ಉಂಟಾಗುವ ಪಟ್ಟಣಗಳಲ್ಲಿರುವ ಪ್ರವಾಹವನ್ನು ಮುಂಚಿತವಾಗಿ ಕಂಡುಕೊಂಡು ಅಲ್ಲಿರುವ ಜನರನ್ನು ಮತ್ತು ಸಂಪನ್ಮೂಲನ ಬೇರೆ ಕಡೆ ವರ್ಗಾವಣೆ ಮಾಡಲು ಸಹಾಯ ಮಾಡ್ತದೆ. ಹೀಗಾಗಿ ಇದನ್ನ C-FLOOD ಅನ್ನೋ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರಿ. ಸೊ ಹೀಗಾಗಿ ಫಸ್ಟ್ ಆಪ್ಷನ್ ರೈಟ್ ಇರೋದ್ರಿಂದಾಗ ನನಗೆ ಈ B ಅನ್ನೋದು ತೆಗೆದು ಹಾಕ್ಬೇಕಂದ್ರೆ ಎರಡು ವೈಯಕ್ತಿಕ ಟೂ ಮೇ ಬಿ ಇಂಡಿವಿಜುವಲ್ ಕರೆಕ್ಟ್ ಇರ್ಬೋದು, ನಾಟ್ ಕರೆಕ್ಟ್ ಇರ್ಬೋದು, ಬಟ್ ನನ್ನ ಆನ್ಸರ್ ಅಲ್ಲಿ ಒಂದ್ ಇರಲೇಬೇಕಂತ ಹೇಳ್ತಾರೆ. ಸೆಕೆಂಡ್ ಏನ್ ಗೊತ್ತಿ, ಇಟ್ ಇಸ್ ಎಕ್ಸಿಕ್ಯೂಟೆಡ್ ಅಂಡರ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್. ಆಲ್ರೆಡಿ ಹೇಳಿದಿನ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎರಡನೇದ್ದು ಸರಿ ಇದೆ ಅಂದಾಗ ನನ್ನ ಆಪ್ಷನ್ ಎರಡು ಇರಲೇಬೇಕು. ಸರ್ ಈ ಆಪ್ಷನ್ ಎರಡು ಇಲ್ಲ ಅಂದಾಗ ಆಕಿನ ಎಲ್ ದಿಸ್ ಒನ್ 3 ಇಂಡಿವಿಜುವಲ್ ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು, ವಿ ಡೋಂಟ್ ನೋ. ಬಟ್ ನನ್ನ ಆನ್ಸರ್ನಾಗ 1, 2 ಇರಲೇಬೇಕಂದಾಗ ಐ ಹ್ಯಾವ್ ಓನ್ಲಿ 2 ಆಪ್ಷನ್ ವೇರ್ ವಿ ಹ್ಯಾವ್ 1 and 2. ಇದು ಇದೆ ಮತ್ತು ಇದಿದೆ ಅಂದಾಗ ಆಬ್ವಿಯಸ್ ನೋಡ್ಕೊಡಿ. ಥರ್ಡ್ ಆಪ್ಷನ್ ಗೊತ್ತಿ, ಇಟ್ ಇಸ್ ಕರೆಂಟ್ಲಿ ಕವರ್ಸ್ ಮಹಾನದಿ, ಗೋದಾವರಿ, ತಾಪಿ ಅಂಡ್ ಯಮುನಾ ರಿವರ್ ಬೇಷನ್. ಹೌದ್ರಿ, ಈ ರಿವರ್ ಮೇಲೆ ಕವರ್ ಮಾಡಿದ, ದಟ್ಸ್ ವೈ ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್ ರೀ. ಹಾಗಾದ್ರೆ ಕ್ಯಾನ್ ಎನಿವನ್ ಸೇ ದಟ್ ಪ್ರಸ್ತುತವಾಗಿ ನೋಡ್ರಿ, ಒಟ್ಟು 36 ಸೂಪರ್ ಕಂಪ್ಯೂಟರ್ಗಳು ಭಾರತದಲ್ಲಿದೆ ಅಂದಾಗ ಆ 36ರಲ್ಲಿ ಭಾರತದ ಪ್ರಸ್ತುತ ಅತಿ ಬಲಿಷ್ಠವಾದ ಅತಿ ಸ್ಪೀಡ್ ಇರುವ ಸೂಪರ್ ಕಂಪ್ಯೂಟರ್ ಹೆಸರಿ, ದಟ್ ಇಸ್ ಐರಾವತ್ ರೀ. ನೆನ್ಪಿಟ್ಕೊಡ್ರಿ, ಐರಾವತ್ ಇಸ್ ದಿ ಇಂಡಿಯಾಸ್ ಸೂಪರ್ ಫಾಸ್ಟ್ ಕಂಪ್ಯೂಟರ್. ಗ್ಲೋಬಲ್ ಅಲ್ಲಿ ಎಷ್ಟು ಸ್ಟ್ಯಾಂಡ್ ಆಗೈತ್ರಿ, 75th ರ್ಯಾಂಕ್ ಇದೆ ರೀ. ಇದ್ರ ಜೊತೆ ಮತ್ತೆ ಯಾವ ಯಾವ್ದವ್ರ ಇದರಷ್ಟು ಸ್ಪೀಡ್ ಅಲ್ಲ ಆದ್ರೂ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದರಷ್ಟು ಸ್ಪೀಡ್ ಅಲ್ಲ ಆದ್ರೂ ಉಳಿದ್ ಕೇಳ್ತಾನ್ರಿ. ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ, ಪರಂ ರುದ್ರ. ಇದನ್ನ ಕ್ವಶನ್ ಕೇಳ್ಬೋದ್ರಿ, ಪರಮ ರುದ್ರ ಅಂತಂದ್ರೆ ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತ್ರಿ ಸರ್, ಇದು ಭಾರತದ ಸ್ವಯಂ ನಿರ್ಮಿತ. ಅಂದ್ರೆ ಐರಾವತ್ ನಾವು ಕೆಲವೊಂದಿಷ್ಟು ದೇಶಗಳನ್ನ ಸೆಮಿ ಕಂಡಕ್ಟರ್ ಆದ್ರೂ ತರಿಸ್ಕೊಂಡಿ, ನಾವು ಸರ್ಕ್ಯೂಟ್ಸ್ ಆದ್ರೂ ತರಿಸ್ಕೊಂಡಿ. ಆದ್ರೆ ಪರಮ ರುದ್ರ ಅನ್ನೋದು ಭಾರತದ ಎಲ್ಲ ಸ್ವಂತ ತಂತ್ರಜ್ಞಾನಗಳಿಂದ ಬಳಕೆ ಮಾಡಿದ ಏಕೈಕ ಸೂಪರ್ ಕಂಪ್ಯೂಟರ್ ಪರಮ ರುದ್ರ. ನೆನ್ಪಿಟ್ಕೊಂಡು ನೆಕ್ಸ್ಟ್ ಯಾವ್ದ್ರಿ ಸರ್, ಪರಂ ಸಿದ್ಧಿ AI. ಇವೆಲ್ಲ ನೋಡ್ಕೊಡ್ರಿ, ಹೋದ ವರ್ಷ ತನಕ ಇದೇ ಐತ್ರಿ ಅತಿ ಬಲಿಷ್ಠವಾದ. ಬಟ್ ಈಗ ಐರಾವತ್ ರಿಪ್ಲೇಸ್ ಮಾಡಿದ್ರಿ. ಈಗ ನೋಡ್ರಿ ಆಲ್ರೆಡಿ ನಮ್ಮಲ್ಲಿ ನೋಡ್ಕೊಡ್ರಿ, ಸೂಪರ್ ಕಂಪ್ಯೂಟರ್ಸ್ ಗಂಗಾ ಅನ್ನೋದನ್ನ ಇದೆ, ಪ್ರತ್ಯುಷ್ ಅಂತಾನೆ ಇದೆ, ಗಂಗಾನೇ ಇದೆ ರೀ. ಆದ್ರೆ ಅದ್ರಾಗ ಕೆಲವೊಂದಿಷ್ಟು ಪ್ರಮುಖ ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್, ಬಿಕಾಸ್ ಆಲ್ರೆಡಿ ಐ ಸೆಡ್ ದಟ್ ಯಾವುದೇ ಸ್ಟೇಟ್ಮೆಂಟ್ ಓದ್ಬೇಕಾದ್ರೆ ನೀವು ಫಸ್ಟ್ ಏನ್ ಮಾಡ್ಕೋಕ್ರಿ, ಅವ ಸರಿ ಕೇಳ್ತಾ ಇದನೋ ತಪ್ಪು ಕೇಳ್ತಾ ಇದನೋ ಫಸ್ಟ್ ಯು ಹ್ಯಾವ್ ಟು ಮಾರ್ಕ್. ಸೊ ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಬರ್ಬೋದು, ಯಾಕಂದ್ರೆ ನ್ಯೂಸ್ನಾಗ ಇದೆ ರೀ, ಯಾಕಂದ್ರೆ ನ್ಯೂಸ್ ಅಲ್ಲಿ ಇದೀರಿ. ಹಾಗಾಗಿ ಫಸ್ಟ್ ಇದ್ರದ್ದು ಬ್ಯಾಕ್ ಗ್ರೌಂಡ್ ತಗೊಂಡು ಎಜುಕೇಶನ್ ಅಂತ ಹೇಳ್ತಾರೆ. ಎಜುಕೇಶನ್ ಸರ್, ಎಜುಕೇಶನ್ ದ ಬೇಸಿಕ್ ರೈಟ್ ಆಫ್ ಹ್ಯೂಮನ್ ರೈಟ್ ಅಂತ ಹೇಳ್ತಾರೆ. ಮಾನವ ಹಕ್ಕುಗಳಲ್ಲಿ ಕೂಡ ಒಂದು ಪ್ರಮುಖವಾದ ಹಕ್ಕು ಅಂದ್ರೆ ಶಿಕ್ಷಣ ಅಂತ ಹೇಳ್ತಾರೆ.
ಸರ್ ಎಜುಕೇಶನ್ ಇಸ್ ದ ಬೇಸಿಕ್ ರೈಟ್ ಆಫ್ ಎವ್ರಿ ಹ್ಯೂಮನ್ ಕೈಂಡ್ ಅಂತ ಹೇಳ್ತಾರೆ. ಅದ್ರಲ್ಲಿ ನಾವು ಪ್ರಜಾಪ್ರಭುತ್ವ ದೇಶದಲ್ಲಿರುವಂತ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ಬೇಕಾದ್ರಿ, ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ಬೇಕಾದ್ರಿ. ಸೊ ಹೀಗಾಗಿ ನೋಡ್ರಿ, ನಮ್ಮ ಶಿಕ್ಷಣದ ಅಂತ ಬಂದಾಗ ನಮ್ಮ ಭಾರತದಲ್ಲಿ ಏನಾದ್ರು ಶಿಕ್ಷಣದ್ದು ಇದನ್ನ ಈಗ ನೋಡ್ರಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬರೋದಕ್ಕಿಂತ ಮುಂಚೆ ಹೇಗಿತ್ತು ನೋಡ್ಬೇಕಲ್ಲ. ಸಿ ನ್ಯಾಷನಲ್ ಎಜುಕೇಶನ್ ಫಸ್ಟ್ ನೋಡ್ರಿ, ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಬಂದಿತ್ತು, ಹೊಸ ಶಿಕ್ಷಣ ನೀತಿ ಅಂತ ಬಂದಿತ್ತು, ಆಮೇಲೆ ಅದನ್ನ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮಾಡ್ತಾರೆ. ವಿಲ್ ಗೋ ಅರೆ ಬಿಫೋರ್ ಇಲ್ಲೇನ್ ತಗೊಂಡ ನಾವು ಏನ್ ಡಿಸ್ಕಸ್ ಮಾಡಿ ಈಗ, ಬಿಫೋರ್ 2020 2020ಕ್ಕಿಂತ ಮುಂಚೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ವಿ ಹ್ಯಾವ್ ಟು ಕಂಪೇರ್, ರೈಟ್? ಕಂಪೇರ್ ಮಾಡ್ಲೇಬೇಕಲ್ಲ ಸರ್. ನೋಡ್ಕೊಡ್ರಿ ನಮ್ಮಲ್ಲಿ ಫಸ್ಟ್ ಪಾಯಿಂಟ್ ಅಂತ ತಗೋತೀರಿ, ನಮ್ಮ ಸಂವಿಧಾನ ರಚನೆಕಾರರಿಗೆ ಒಂದು ಅರಿವಿತ್ತು ಏನಂತೇಳಿ, ಇಲ್ಲಪ್ಪ ಬ್ರಿಟಿಷರ ವಿರುದ್ಧ ನಮಗೆ ಸ್ವಾತಂತ್ರ್ಯ ಸಿಗಲು ಪ್ರಮುಖ ಕಾರಣವೆಂದರೆ ನಮ್ಮಲ್ಲಿರುವ ಶಿಕ್ಷಣ. ಅದಕ್ಕೆ ಅವರನ್ನು ಕೊಡು, ದೇ ಫೆಲ್ ದ್ಯಾಟ್ ಅಪ್ಕಮಿಂಗ್ ಅಲ್ಲಿ ದ ಪೇರೆಂಟ್ಸ್ ಇರ್ಬೋದು, ಗಾರ್ಡಿಯನ್ಸ್ ಇರ್ಬೋದು, ಅಂದ್ರೆ ತಂದೆ ತಾಯಿ ಅಥವಾ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರಂತ ಅನ್ಕೊಂಡಿದ್ರು ಅವರು. ಅದಕ್ಕೆ ಶಿಕ್ಷಣದ ಬಗ್ಗೆ ಎಲ್ಲೂ ವರ್ಣನೆ ಮಾಡ್ಲಿಲ್ಲ. ದೇ ಹ್ಯಾವ್ ನಾಟ್ ಮೆನ್ಷನ್ ಎನಿಥಿಂಗ್ ರಿಗಾರ್ಡಿಂಗ್ ದಟ್ ಇಸ್ ಎಜುಕೇಶನ್. ಬಟ್ ಏನ್ ಮಾಡಿದ್ರು ಅವರು, ಜಸ್ಟ್ ಏನ್ ಮಾಡಿದ್ರು ಗೊತ್ತ್ರಿ, 45ನೇ ವಿಧಿಯ ಅಡಿಯಲ್ಲಿ ಇದನ್ನ DPSP ಅಂತ ಅಷ್ಟೇ ಇಟ್ಬಿಟ್ಟಿದ್ರು. ಯಾಕಂದ್ರೆ DPSP ಕೆನಾಟ್ ಬಿ ಚಾಲೆಂಜಬಲ್ ಇನ್ ಎನಿ ಕೋರ್ಟ್ ಆಫ್ ಜಸ್ಟಿಸ್. ಅಂದ್ರೆ ದೇ ಆರ್ ಜಸ್ಟ್ ಸಜೆಷನ್ಸ್ ಟು ದ ಸ್ಟೇಟ್ ಗವರ್ಮೆಂಟ್ ವೈಲ್ ಮೇಕಿಂಗ್ ಅ ಪಾಲಿಸಿ. ಅಂದ್ರೆ ರಾಜ್ಯಗಳು ತಮ್ಮ ಜನರ ಅಭಿವೃದ್ಧಿಗಾಗಿ ಯಾವ್ದಾರು ಯೋಜನೆ ಮಾಡ್ತಿದ್ರ ಈ ಸಲಹೆಗಳನ್ನ ತೆಗೆದುಕೊಡ್ರಿ ಅಂತ ಹೇಳ್ತಾರೆ. That's why Ambedkar said once, okay, DPSP cannot be challengeable in any court of law, but they can be challengeable by the people to their government ಅಂತ ಹೇಳ್ತಾರೆ. Right? If you are not going to follow this suggestion, people are going to teach you lesson in next election ಅಂತ ಹೇಳ್ತಾರೆ. ಅಂದ್ರೆ ಹೌದಪ್ಪ, ಇವು ಸಲಹೆಗಳು ಮಾತ್ರ ಮಾಡ್ಬೋದು, ಮಾಡ್ಲಿಕ್ಕಿಲ್ಲ. ಒಂದ್ ವೇಳೆ ಈ ಸಲಹೆಗಳನ್ನು ನೀವೇನಾದ್ರೂ ಪರಿಗಣಿಸದಿದ್ದರೆ ಯೋಜನೆ ಮಾಡ್ಬೇಕಾರ ಮುಂದಿನ ಚುನಾವಣೆಯಲ್ಲಿ ಜನರೇ ನಿಮಗೆ ತಕ್ಕ ಪಾಠನ ಕಲಿಸುತ್ತಾರೆ. ಹಾಗಾದ್ರೆ ಈ ಕಂಡೀಷನ್ ಹೋದ್ ಸಲ ಬಿಜೆಪಿ ಗೌರ್ಮೆಂಟ್ ಜನರ ಮಾತು ಕೇಳಿಲ್ಲ, ಜನ ಅದನ್ನ ತೆಗೆದು ಕಾಂಗ್ರೆಸ್ ಗೌರ್ಮೆಂಟ್ಗೆ ಮಾಡಿದ್ರೆ ಮೆಜಾರಿಟಿ ಕೊಡ್ರಿ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಜನರ ಮಾತು ಕೇಳಿಲ್ಲ, ವಿದ್ಯಾರ್ಥಿಗಳ ಮಾತು ಕೇಳಿಲ್ಲ ಅಂದಾಗ ನೆಕ್ಸ್ಟ್ ಟೈಮ್ ಅದು ಕಿತ್ತೊಗಿಲೇಬೇಕಾಗತ್ರಿ. ಅದು ಪ್ರಜಾಪ್ರಭುತ್ವ ಬ್ಯೂಟಿ, ದಟ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅವ್ರ ಏನ್ ಮಾಡಿದ್ರು, ಜಸ್ಟ್ DPSP ಕಾಯ್ಬಿಟ್ರು. ಬಟ್ ನಮ್ಮಲ್ಲಿ ಗೊತ್ತೇ ಇದಲ್ಲ ನೋಡ್ರಿ, ನಮಗ್ ಬಲವಂತವಾಗಿ ಶಿಕ್ಷಣ ಕೊಟ್ರ ಕಲಿಯಕ್ ಇಂಟ್ರೆಸ್ಟ್ ಇಲ್ಲ, ಇನ್ ಸ್ವಯಂ ಇಚ್ಛೆಯಿಂದ ಎಲ್ಲಿ ಕರಿಬೇಕ್ರಿ. ಹೀಗಾದ್ರೆ ದೇಶ ಮುಂದೆ ಹೋಗಲ್ಲ ಅಂತ ಮಾಡಿ ಗೊತ್ತ್ರಿ. ಮತ್ತೊಂದು ಪಾಯಿಂಟ್ ತಗೊಂಡ್ರಿ, ಏನಂತೇಳಿ ಸರ್, ಇದು ಏನು ಗೊತ್ತ್ರಿ, ದಟ್ ಇಸ್ ರಾಜ್ಯ ನಿರ್ದೇಶಕತೆ. ಅಂದ್ರೆ ಶಿಕ್ಷಣ ಅನ್ನೋದು ರಾಜ್ಯ ಪಟ್ಟಿ ಐತ್ರಿ. ಅದೇನ್ ಮಾಡಿ ಗೊತ್ತ್ರಿ, 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಶಿಕ್ಷಣವನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿ ಶಿಫ್ಟ್ ಮಾಡಿದ್ರು. ಈ ಎಕ್ಸಾಮ್ ಕ್ವಶನ್ ಕೇಳ್ತಾನೆ, ಯಾಕಂದ್ರೆ ಒಟ್ಟು 5 ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿ ಶಿಫ್ಟ್ ಮಾಡ್ರು. ಅದರಲ್ಲಿ ಅರಣ್ಯವೂ ಹೌದು ಮತ್ತು ಶಿಕ್ಷಣವೂ ಹೌದು ಅಂತ ಹೇಳ್ತಾರೆ. ಸೊ ಏನ್ ಮಾಡಿದ್ರಿ, ಶಿಕ್ಷಣವನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿ ಮಾಡಿದ್ರು. ಬಟ್ ಸಮವರ್ತಿ ಪಟ್ಟಿಯ ವಿಷಯ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಮಾಡ್ಬೋದಲ್ಲ. ಇಲ್ಲಿ ಯಾರು ತಲೆ ಕೆಡ್ಸ್ಕೊಳ್ಳಿ. ಥರ್ಡ್ ಏನ್ ಮಾಡಿದ್ರು ಅವರು, ಹೋಲ್ಪ ಇದ್ರ ತಕ್ಕ ಮಾಡ್ಕೊಂಡ್ ನಡೆಯಂಗಿಲ್ಲ ಅಂತ ಏನ್ ಮಾಡಿ ಗೊತ್ತ್ರಿ, 1986ರಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಅಂತ ತಗೊಂಡ್ಬಂದ್ರು. ಅಂದ್ರೆ ರಾಷ್ಟ್ರೀಯ ಅಂದ್ರೆ ಶಿಕ್ಷಣದ ಮೇಲೆ ಒಂದು ಯೋಜನೆ ತಗೊಂಡ್ಬಂದ್ರು. ಅಂದ್ರೆ ಇಲ್ಲಪ್ಪ ನಾವು ಸೀರಿಯಸ್ ಆಗಿ ತಗೋಬೇಕು, ಒಂದು ಯೋಜನೆ ಮಾಡ್ಬೇಕಂತ. ಇಲ್ಲಿ ಯಾರು ತಲೆ ಕೆಡ್ಸ್ಕೊಳ್ಳಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಗೊತ್ತ್ರಿ, ಹಿಂಗಾದ್ರ ಇವ್ರು ರಾಜ್ಯಗಳು ಸೀರಿಯಸ್ ಆಗಲ್ಲ, ಯಾಕಂದ್ರೆ ಸಮವರ್ತಿ ಪಟ್ಟಿ ಇದೆಯಲ್ಲ, ಸೀರಿಯಸ್ ಆಗಲ್ಲ ಅಂತ ಏನ್ ಮಾಡಿ ಗೊತ್ತ್ರಿ. ಅಂದ್ರೆ ಇಲ್ಲಿ ನೋಡ್ಕೊಂಡು ಕೇಳ್ಬೋದು, ಪ್ರಸ್ತುತವಾಗಿ ಶಿಕ್ಷಣ ಅಂದ್ರೆ ಪ್ರಸ್ತುತ ಕೂಡ ಶಿಕ್ಷಣ ಎಲ್ಲಿದೆ ರೀ, ಸಮವರ್ತಿ ಪಟ್ಟಿ. ಯಾಕೆ ಈ ಪಾಯಿಂಟ್ ಕವರ್ ಮಾಡತ್ತ ಅಂದ್ರೆ ಹೇಳ್ತೇನ್ರಿ, ಈ ಎಜುಕೇಶನ್ ಪಾಲಿಸಿಯನ್ನು ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ತಿರಸ್ಕರಿಸ್ತಾ ಇವೆ. ಸಮ್ ಸ್ಟೇಟ್ಸ್ ಆರ್ ರಿಜೆಕ್ಟಿಂಗ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಅದಕ್ಕೆ ಪ್ರಸ್ತುತವಾಗಿ ಸಮವರ್ತಿ ಪಟ್ಟಿಯಲ್ಲಿ. ಸೊ ಹೀಗಾಗಿ ನೋಡ್ರಿ, 1986 ಆದ್ಮೇಲೆ ಹಿಂಗಾದ್ರೆ ನಡೆಯಂಗಿಲ್ಲಲ್ಲ. ಸೊ ಹೀಗಾಗಿ ಮಾಡಿದ್ರಿ, 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2002. ಅಂದ್ರೆ ಇವರೆಲ್ಲ ಹಿಂಗ್ ಮಾಡಿದ್ರೆ ಯಾರು ಸೀರಿಯಸ್ ಆಗಲ್ಲ, ಇವ್ರ ರಾಜ್ಯಗಳು ಒಂದು ಕಾಯ್ದೆನ ಪಾಸ್ ಮಾಡಿಬಿಡ. ಯಾಕಂದ್ರೆ ಇಂಡಿಯಾದಲ್ಲಿ ನೋಡ್ಕೊಡಿ, ಆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡ್ಕೊಡಿ, ಹಾಗಾದ್ರೆ ಕೇಂದ್ರ ಸರ್ಕಾರದ ಸಲಹೆಗಳನ್ನು ರಾಜ್ಯ ಸರ್ಕಾರಗಳು ತಿರಸ್ಕರಿಸಬಹುದೇ? ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳಿಗೆ ಏನಾದ್ರು ಸಲಹೆ ಕೊಟ್ಟರೆ ರಾಜ್ಯ ಸರ್ಕಾರ ತಿರಸ್ಕರಿಸಬಹುದಾ? ಸರ್, ತಿರಸ್ಕರಿಸಬಹುದು. ಆದರೆ ಒಂದು ವೇಳೆ ಕೇಂದ್ರ ಸರ್ಕಾರ ಅದರ ಮೇಲೆ ಸೀರಿಯಸ್ ಅಂತ ಕೊಡ್ರಿ, ರಾಜ್ಯಗಳು ಏನು ಮಾಡಕ್ ಬರಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಕಡೆ ಬ್ರಹ್ಮಾಸ್ತ್ರವಿದೆ. ಕೇಂದ್ರ ಸರ್ಕಾರದ ಬ್ರಹ್ಮಾಸ್ತ್ರ, ಆ ಬ್ರಹ್ಮಾಸ್ತ್ರ ಹೆಸರೇನು? ಆ ಬ್ರಹ್ಮಾಸ್ತ್ರ ಹೆಸರೇ 365ನೇ ವಿಧಿ ಅಂತ ಹೇಳ್ತಾರೆ, ಆರ್ಟಿಕಲ್ 365. ನೀವು 356ನೇ ಬರೀ ರಾಜ್ಯ ತುರ್ತು ಪರಿಸ್ಥಿತಿ ಅಷ್ಟೇ ಓದಿರಿ. 365ರಲ್ಲಿ ದೇಶದ ಹಿತಕ್ಕೋಸ್ಕರ, ದೇಶದ ಸಮಗ್ರ ಮತ್ತು ಏಕತೆಗೋಸ್ಕರ ಸಲಹೆ ನೀಡಿದ ಕೇಂದ್ರ ಸರ್ಕಾರ ಸಲಹೆ ನೀಡಿದಾಗ ರಾಜ್ಯಗಳನ್ನ ಫಾಲೋ ಮಾಡಲಿಲ್ಲ ಅಂದಾಗ ಅಲ್ಲಿನ ರಾಜ್ಯಪಾಲ ರಾಷ್ಟ್ರಪತಿ ಆಡಳಿತ ಹೇರ್ಬೋದು. ಹೀಗಾಗಿ ಹೆದರುತ್ತವ್ರಿ.
ಅದಕ್ಕೂ ಕಂಡೀಷನ್ಸ್ ಇದಾವ್ರಿ. ಸೊ ಹೀಗೆ ನೋಡ್ಕೊಡಿ. ಇಲ್ಲಿ ಏನ್ ಮಾಡಿದ್ರು, ಪ್ರಮುಖ 3 ವಿಷಯಗಳನ್ನ ಸೇರಿಸಿದ್ರು. ಏನ್ ಮಾಡಿದ್ರು, 21A ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಪಡೆದುಕೊಳ್ಳೋದು ಅವರ ಜೀವನದ ಮೂಲಭೂತ ಹಕ್ಕಂತ ಕೇಳಿದ್ರಿ. 3 ತಿಂಗಳ ನೆಕ್ಸ್ಟ್ ಹಂಗ ಮಾಡಿದ್ರೆ ನಡೆಯಂಗಿಲ್ಲಲ್ಲ. ಅದೇ ಆರ್ಟಿಕಲ್ 45 ಏನೈತ್ರಿ, 0 ಇಂದ 6 ವರ್ಷ ಮಾತ್ರ ಇತ್ತಂದ್ರೆ ಸ್ಟಾರ್ಟಿಂಗ್ ನೋಡ್ರಿ ಇಲ್ಲಿ ಏನಿತ್ತು, 0 ಇಂದ 6 ವರ್ಷದ ಮಕ್ಕಳಿಗೆ ನೀವು ಪೋಷಕ ಮತ್ತು ಶಿಕ್ಷಣ ನೀಡ್ಬೇಕಂತ ಇಟ್ಟಿದ್ರು. ಇಲ್ಲಿ ಏನ್ ಮಾಡಿದ್ರು, ಅದನ್ನ 6ರಿಂದ 14 ವರ್ಷಕ್ಕೂ ವಿಸ್ತಾರ ಮಾಡಿದ್ರು. ಯಾರಿಗೆ, ರಾಜ್ಯಗಳಿಗೆ. ಪ್ರತಿಯೊಂದು ರಾಜ್ಯಗಳು ನಿಮ್ಮ 6ರಿಂದ 14 ವರ್ಷ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ಉಚಿತವಾಗಿ ಅಂತೇಳಿ ಇಲ್ಲಿ ಸೇರಿಸಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಈಗ ಮಗುವಿಗೆ ಹಕ್ಕು ಕೊಟ್ರು, ಇಲ್ಲಿ ರಾಜ್ಯಗಳ ಸಲಹೆ ಕೊಟ್ರು, ಮತ್ತ ಪೋಷಕರಿಗೂ ಜವಾಬ್ದಾರಿ ಕೊಡ್ಬೇಕಲ್ಲ, ಪೋಷಕರಿಗೆ ಜವಾಬ್ದಾರಿ ಕೊಡ್ಬೇಕಲ್ಲ. ಸೊ ಹೀಗ ಏನ್ ಮಾಡಿದ್ರು ಗೊತ್ತ್ರಿ, ಇದ್ರಲ್ಲಿ ಏನ್ ಮಾಡಿದ್ರು, ದಟ್ ಇಸ್ 51ನೇ ಇದೇ ಎ ಪ್ರಕಾರ ಏನೈತ್ರಿ, ಇಲ್ಲಿ ಮೂಲಭೂತ ಕರ್ತವ್ಯಗಳು ಮೊದ್ಲಿಗೆ ಎಷ್ಟಿದ್ದು 10 ಇದ್ದು, ಮತ್ತೊಂದ್ ಏನ್ ಮಾಡ್ತಾರೆ ಈಗ ಕೆ ಎಂದು ಸೇರಿಸಿ ಅಂದ್ರೆ ಭಾರತದಲ್ಲಿ 11ನೇ ಕರ್ತವ್ಯ ಸೇರ್ತಂದ್ರೆ ಪ್ರತಿಯೊಬ್ಬ ಪೋಷಕ ಮತ್ತು ತಂದೆ ತಾಯಿಗಳು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸ್ರಿ, ಇದು ನಿಮ್ಮ ಜವಾಬ್ದಾರಿ. ಇಲ್ಲಿ ನೋಡ್ರಿ ಎಷ್ಟು ಮಾಡ್ರ, ಆ ಮಗುವಿಗೆ ಮೂಲಭೂತ ಹಕ್ಕನ್ನು ಕೊಟ್ರು, ರಾಜ್ಯಗಳಿಗೆ ಸಲಹೆ ಕೊಟ್ರು, ಮತ್ತು ತಂದೆ ತಾಯಿಗಳಿಗೆ ಇದು ನಿಮ್ಮ ಕರ್ತವ್ಯ ಅಂತ ಕೊಟ್ರಿ. ಸೊ ಹೀಗಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಾಡಿದ್ರಿ. ದಟ್ ಇಸ್ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ತಗೊಂಡ್ಬಂದ್ರಿ 2009ರಲ್ಲಿ. ರೈಟ್ ಟು ಎಜುಕೇಶನ್ ಆಕ್ಟ್ 2009. ಐ ಹೋಪ್ ಇಷ್ಟು ಪಾಯಿಂಟ್ ನೋಟ್ ಮಾಡ್ಕೊಂಡ್ರೆ ಏನಾಗುತ್ತೆ. ಸೊ ರೈಟ್ ಟು ಎಜುಕೇಶನ್ ಈ ಪಾಯಿಂಟ್ ಅಲ್ಲಿ ಏನಂತಿಟ್ರು ಮುಂದೆ ಬರ್ತೀನಿ. ಈ ಪಾಯಿಂಟ್ ಅಲ್ಲಿ ಏನಂತ್ರಿ, ವಾಟ್ ಇಸ್ ದ ಥಿಂಗ್ ದೇ ಹ್ಯಾವ್ ಮೆನ್ಷನ್, ಏನ್ ಮಾಡಿದ್ರು ಇದರಲ್ಲಿ, ದಟ್ ಇಸ್ ಆರ್ ಟಿ ಅಲ್ರಿ, ದಟ್ ಇಸ್ 2009 ಪ್ರಕಾರ ಭಾರತದಲ್ಲಿ ಏನ್ರಿ ಶಿಕ್ಷಣ ವ್ಯವಸ್ಥೆ ಹಿಂಗ ಡಿವೈಡ್ ಮಾಡಿದ್ರು. ಅವರು ಏನ್ ಡಿವೈಡ್ ಮಾಡಿದ್ರು, ಯಾವ ತರ ಡಿವೈಡ್ ಮಾಡಿದ್ರು ನೋಡ್ರಿ, ದಟ್ ಇಸ್ 10+2 ಅಂದ್ರೆ 10+2 ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಆ ಮಗುವನ್ನು 1ರಿಂದ 10ನೇ ಕ್ಲಾಸ್ ಅಂದ್ರೆ 10ನೇ ಕ್ಲಾಸ್ಗೆ SSLC ಆ ಮಗುವನ್ನು ಒಂದು ಪಬ್ಲಿಕ್ ಪರೀಕ್ಷೆ ಬರೆದು ಅದನ್ನ ಅನಲೈಸಿಸ್ ಮಾಡಬೇಕು. ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ +2 10+2 ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡಿದ್ರು, ಇದು ಮುಗಿದ ಮೇಲೆ ಡಿಗ್ರಿ, ದಟ್ ಇಸ್ 3 or 4 years ಅಂದ್ರೆ ಕೆಲವೊಂದಿಷ್ಟು ಕೋರ್ಸ್ಗಳು 3 ವರ್ಷ ಡಿಗ್ರಿ ಆದವ್ರು, ಕೆಲವೊಂದಿಷ್ಟು 4 ವರ್ಷ ಇದಾವ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಲೂಪ್ ಹೋಲ್ ಏನ್ ಗೊತ್ತ್ರಿ ಸರ್, SSLC 10th ಕ್ಲಾಸ್ ಅಂತ ಆಲ್ಮೋಸ್ಟ್ ಏನ್ರಿ 16 ಏಜ್ ಆಗಿರ್ತದ್ರಿ. 16 ವಯಸ್ಸಿಗೆ ಬಂದು ಈಗ ಪ್ರವಚನ ಹೇಳಿದ್ರಿ ಯಾವನಾರು ಕೇಳ್ತಾನೆ ನೀವು, ನಮಗೂ ತಿರುಗಿ ಹೇಳ್ತಾರೆ. ಒನ್ ಮೋರ್ ಎಕ್ಸಾಂಪಲ್, ಈಗ ಅಂತಿರ್ತೀವಿ ನಾವು, ಈಗಿನ ಯಂಗ್ಸ್ಟರ್ಸ್ ಹೋಗಿ ನಾವು ಕ್ಲಾಸ್ ಅಲ್ಲಿ ಜಸ್ಟ್ ಡಿಗ್ರಿ ಇರ್ತಾರಲ್ಲ, PUC ಡಿಗ್ರಿ ಇರ್ತಲ್ಲ, ಅವ್ರಿಗೆ ಹೇಳ್ತಿರ್ತೀವಿ ನಾವು, ಇಲ್ಲಪ್ಪ ನಿಮ್ಮ ಏಜ್ ಅಲ್ಲಿ ನಾವು ಸ್ಟ್ರೀಟ್ ಲೈಟ್ ಎಲ್ಲ ಕುತ್ಕೊಂಡು ಬೀದಿ ದೀಪದಲ್ಲಿ ಓದ್ತಾ ಇದ್ವಿ, ಅಷ್ಟು ಕಷ್ಟ ಪಡ್ತಾ ಇದ್ವಿ ಅಂದ್ರ ಅವ್ರು ಅದನ್ನ ಅರ್ಥ ಮಾಡ್ಕೊಳಂಗಿಲ್ರಿ. ಸೀದಾ ಏನ್ ಕ್ವಶನ್ ಕೇಳ್ತಾರ, ಅಲ್ಲ ನೀನು ಬೀದಿ ದೀಪದಲ್ಲಿ ಓದ್ತಾ ಇದ್ದೆ ಮತ್ತೆ ಹಗಲೊತ್ತು ಏನ್ ಕೆಲಸ ಮಾಡಕ್ ಹೋಗಿದ್ದೆ ಅಂತ ನಮಗೆ ಕ್ರಾಸ್ ಕ್ವಶನ್ ಕೇಳ್ತಾರೆ. ದಿ ವಿಲ್ ಆಸ್ಕ್ ದ ಕ್ರಾಸ್ ಕ್ವಶನ್. ಅದಕ್ಕೆ 16 ವಯಸ್ಸಿಗೆ ಬಂದು ಏನ್ ಚೇಂಜ್ ಮಾಡಿದ್ರೆ ಮಗು ಚೇಂಜ್ ಆಗ್ತದೆ ಅಂದ್ರೆ ಬದಲಾಗುತ್ತಿರೋ ಪರಿಸರ ತಕ್ಕಂಗೆ ಶಿಕ್ಷಣ ವ್ಯವಸ್ಥೆ ಚೇಂಜ್ ಆಗ್ಬೇಕಲ್ಲ. ಸೊ ಹೀಗಾಗಿ ಇದನ್ನು ಸುಧಾರಿಸಲೆಂದೇ 2020ರಲ್ಲಿ ಕೇಂದ್ರ ಸರ್ಕಾರ NEP ತಗೊಂಬಂತು. ದಟ್ ಇಸ್ ನ್ಯೂ ಎಜುಕೇಶನ್ ಪಾಲಿಸಿ. ಇದನ್ನ 2021ಕ್ಕೆ ಏನ್ ಮಾಡಿದ್ರಿ, ದಟ್ ಇಸ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ರು. ಅಂದ್ರೆ ಫಸ್ಟಿಗೆ ಹೊಸ ಶಿಕ್ಷಣ ನೀತಿ ಅಂತಿದ್ರಿ, ಆಮೇಲೆ ಅದನ್ನ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮರುನಾಮಕರಣ ಮಾಡಿದ್ರು. ಇದ್ರಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇದ್ರಲ್ಲಿ ಏನ್ ಮಾಡಿದ್ರ ಸರ್, ಇಲ್ಲಿ ನೋಡ್ರಿ, ಇದಕ್ಕೆ ಕಂಪೇರ್ ಮಾಡ್ರಿ, ಇದ್ರಲ್ಲಿ ಏನ್ ಮಾಡಿದ್ರು 5+3+3+4 ಅಂದ್ರೆ ಈ ತರ ಅಂದ್ರೆ ಆ ಮಗು ನೋಡ್ರಿ 12th ಸ್ಟ್ಯಾಂಡರ್ಡ್ ಬರುವುದರಲ್ಲಿ 12ನೇ ಕ್ಲಾಸ್ ಮುಟ್ಟೋದ್ರೊಳಗ 4 ಹಂತದಲ್ಲಿ ವೆರಿಫೈ ಆಕತಿ. ಇಲ್ಲಿ ನೋಡ್ರಿ, ನಮ್ದು ಏನೈತಿ ಫಸ್ಟ್ 1ನೇ, ಇಲ್ಲಿ ನೋಡ್ರಿ ಜಸ್ಟ್ ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಂದಾಗ ಅದ್ರ ಹಿಂದೇನೈತ್ರಿ 6ನೇ ಕ್ಲಾಸಿನ 6ನೇ ವಯಸ್ಸಿನ ತರ ಇತ್ತು ಅಂಗನವಾಡಿಗಳಿದ್ದು. ಅಂಗನವಾಡಿ ಈಗ ಹಂಗಲ್ಪ, ಅಂಗನವಾಡಿನ ಇಲ್ಲಿ ಸ್ಟಾರ್ಟ್ ಮಾಡೋದು 5+3+3+4 ಅಂತೇಳಿ ಮಾಡಿದ್ರೆ 12th ಸ್ಟ್ಯಾಂಡರ್ಡ್ ಬರುವಾಗ ಆ ಮಗುಗೆ ಒಂದು ಕ್ಲಾರಿಟಿ ಬಂದಿರ್ತದ್ರಿ. ಸರ್ ಇನ್ ಎಲ್ಲಾ ಗ್ರಾಜುಯೇಷನ್ 4 ವರ್ಷದ ಮಾಡೋದಿಲ್ಲ. ಈಗ ನೋಡ್ರಿ B.Ed, ಸರ್ ಯಾರಾದ್ರೂ B.Ed ಹಚ್ಕೊಂಡಿದ್ರೆ ಈಗ ಹಚ್ಕೊಡ್ರಿ, ಯಾರಾದ್ರೂ B.Ed ಮಾಡ್ಕೊಂಡಿದ್ರೆ ಈಗ ಮಾಡ್ಕೊಡ್ರಿ. ಯಾಕಂದ್ರೆ ಈ ಸಲ ಏನೋ B.Ed 1 year ಮಾಡೋದಿದ್ದಾರೆ ನೋಡ್ರಿ, ಬ್ಯಾಚುಲರ್ ಆಫ್ ಎಜುಕೇಶನ್. ಯಾಕಂದ್ರೆ ಮುಂದ್ ಫ್ಯೂಚರ್ 4 years ಆಗುತ್ತೆ ಇಂಟಿಗ್ರೇಟೆಡ್ ವಿತ್ ಯುವರ್ ಗ್ರಾಜುಯೇಷನ್. ಈಗ BA 3 ವರ್ಷ ಐತಿ, BA 3 ವರ್ಷ ಮಾಡಿ ಮತ್ತೆ B.Ed 2 ವರ್ಷ ಮಾಡೋದು ಏನೈತಿ, BA ಪ್ಲಸ್ B.Ed ಎರಡೂ ಸೇರ್ಸ್ಕೊಂಡು 4 ವರ್ಷ ಮಾಡಿದ್ ಚಲೋ ಅಲ್ಲ. ಈ ತರ ಮಾಡ್ತಾ ಇದ್ರಿ. ಸೊ ದಾಟ್ಸ್ ವೈ ಪ್ಲೀಸ್ ರಿಮೆಂಬರ್. ಹೀಗಾಗಿ ಇಲ್ಲಿ ನೋಡ್ಕೊ, ಇದರಲ್ಲಿ ನೋಡ್ಕೊಡ್ರಿ, ಇದನ್ನ ಅನಲೈಸ್ ಮಾಡ್ಬೇಕಂದ್ರ ಒಂದು ಕಮಿಟಿ ಮಾಡ್ಬೇಕಲ್ಲ, ಸಮಿತಿ ಮಾಡ್ಬೇಕು. ಸೊ ಹೀಗಾಗಿ ಈ ಸಮಿತಿಯ ಮುಖ್ಯಸ್ಥರು ಯಾರಾಗಿದೆ, K. ಕಸ್ತೂರಿ ರಂಗನ್. ರೀಸೆಂಟ್ಲಿ ಎಕ್ಸ್ಪೈರ್ ಆಗ್ಯಾರ, ಇದಕ್ಕೆ ಕೇಳ್ಬೋದು. ರೀಸೆಂಟ್ಲಿ K. ಕಸ್ತೂರಿ ರಂಗನ್ ಅವ್ರಿಗೆ ಎಕ್ಸ್ಪೈರ್ ಆಗ್ಯಾರ ಅಂದ್ರೆ ಪರ್ಸನಾಲಿಟಿ ನ್ಯೂಸ್ ಅಲ್ಲಿ ಕೇಳ್ಬೋದು. ಅಂದ್ರೆ ಒಂದು ಕಸ್ತೂರಿ ರಂಗನ್ ಬಗ್ಗೆ, ಯಾಕಂದ್ರೆ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರಿ ಅವರು. ಒಂದೇನು ಕೇಳ್ಬೋದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮೇಲೆ ಕೇಳೋದಿಲ್ಲ ಅಂತಂದ್ರೆ ದಟ್ ಇಸ್ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ರಿ, ದಟ್ ಇಸ್ ಎಕೋ ಸೆನ್ಸಿಟಿವ್ ಝೋನ್.
ಅದ್ರ ಮೇಲೆ ಆದ್ರೆ ಇವ್ರು ಲಿಂಕ್ ಮಾಡಿ ಕೇಳಬಹುದು. ಸೊ ಹೀಗಾಗಿ ಇದು PSI 545 ಆಲ್ರೆಡಿ ಕ್ವಶನ್ ಆಗಿತ್ತು ಇದು. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಹ್ಯಾವ್ ಬಿನ್ ಅಪಾಯಿಂಟೆಡ್ ಆಸ್ ದ ಕಮಿಟಿ ಹೆಡ್ ಫಾರ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ ನೆನಪಿ. ಹಾಗಾಗಿ ನೆಕ್ಸ್ಟ್ ಏನ್ರಿ ಸರ್, ಶಿಕ್ಷಣ ಬರೆದು ಎಲ್ಲಿಂದ ಬರ್ದನ ಸಮವರ್ತಿ ಪಟ್ಟಿ, ರೈಟ್? ಸಮವರ್ತಿ ಅಂತ ಬಂದಾಗ ಕೆಲವೊಂದಿಷ್ಟು ರಾಜ್ಯಗಳು ಒಪ್ಕೋಬೇಕಲ್ಲ, ರಾಜ್ಯಗಳು ಒಪ್ಕೋಬೇಕಲ್ಲ. ಇಲ್ಲಿ ನೋಡ್ಕೊಡ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ಡಿಗ್ರಿ ಅಂದ್ರೆ ಓಕೆ ಪದವಿ ಕಾಲೇಜುಗಳಲ್ಲಿ ಅಳವಡಿಸಿಕೊಂಡ ಭಾರತದ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಯಾವುದು? ಇಲ್ಲಿ ನೋಡ್ಕೊಡ್ರಿ, ನಾ ಮಾತಾಡ್ತಾ ಇರೋದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ಡಿಗ್ರಿಯಲ್ಲಿ ಅಳವಡಿಸಿಕೊಂಡ ಮೊಟ್ಟ ಮೊದಲ ರಾಜ್ಯ ಅಂತ ಬಂದಾಗ ದಟ್ ಇಸ್ ಕರ್ನಾಟಕ. ಇಲ್ಲಿ ನೋಡ್ಕೊಡಿ, ಡಿಗ್ರಿ ಕರ್ನಾಟಕ. ಅದು ಯಾವ ಯೂನಿವರ್ಸಿಟಿ? ಇಡೀ ಇಂಡಿಯಾದಲ್ಲಿ ಯಾವ ಯೂನಿವರ್ಸಿಟಿ? ದಟ್ ಇಸ್ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ. ರಾಜ್ಯ ಕೇಳಿದ್ರೆ ಕರ್ನಾಟಕ, ಆದ್ರೆ ಒಂದು ವಿಶ್ವವಿದ್ಯಾಲಯ ಕೇಳಿದ್ರೆ KVD. ಇದು ಕೂಡ ಆಲ್ರೆಡಿ PSI 545 ಆಗೈತಿ ಕ್ವಶನ್, ಕರ್ನಾಟಕ ಅಂತ ಕೇಳಿದ್ರೆ. ಈಗ ನೋಡ್ರಿ, ಅದೇ ನಿಮ್ಗೆ ಏನ್ ಮಾಡ್ತಾನೆ ಗೊತ್ತ್ರಿ, ಪ್ರೌಢಶಾಲೆ ಅಂದ್ರೆ ಸ್ಕೂಲ್ ಎಜುಕೇಶನ್. ಓಕೆ, ಸ್ಕೂಲ್ ಎಜುಕೇಶನ್ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಕೆ ಮಾಡಿಕೊಂಡ ಭಾರತದ ಮೊದಲ ರಾಜ್ಯ ದಟ್ ಇಸ್ ಗುಜರಾತ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸ್ಕೂಲ್ ಹಂತದಲ್ಲಿ ಅಳವಡಿಕೆ ಮಾಡಿಕೊಂಡ ಮೊಟ್ಟ ಮೊದಲ ರಾಜ್ಯ ಗುಜರಾತ್. ನಾವೇನ್ ಮಾಡ್ತೀವಿ, ಕರ್ನಾಟಕ ಬಾಯ್ಟ್ ಹೊಡೆದಿರ್ತೀವಿ. ಸೊ ಅದಕ್ಕೆ ಕರ್ನಾಟಕ ಅವ ಸ್ಕೂಲ್ ಕೇಳನಲ್ಲೇ, ಡಿಗ್ರಿ ಕಾಲೇಜ್ ಕೇಳಿಲ್ಲ. ಸೊ ಪ್ಲೀಸ್ ರಿಮೆಂಬರ್ಸ್, ಅಂದ್ರೆ ಇಲ್ಲಿ ಸಮಸ್ಯೆ ಇಲ್ಲಿ ತನ ಓಕೆ. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಇರೋದು ಒಂದು ಗೊತ್ತ್ರಿ, ರಾಜ್ಯಗಳು ಇದ್ರ ಮೇಲೆ ಯಾಕೆ ಈ ತರ ಮಾಡ್ತಾ ಇದೆ ಅಂದಾಗ ಇಲ್ಲಿ ಭಾಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಭಾಷೆ ಅಂತ ಬಂದಾಗ ಇಲ್ಲಿ ಭಾಷೆ ಏನ್ ಹೇಳ್ತಾರ ಗೊತ್ತ್ರಿ, ಏನ್ ಹೇಳ್ತಾರ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸಮಸ್ಯೆ ಉಂಟಾಗಿರ್ಲಿಲ್ರಿ. ಇಲ್ಲಿ ಭಾಷೆ, ರಾಷ್ಟ್ರೀಯ ಶಿಕ್ಷಣ ನೀತಿಯು 3 ಭಾಷೆಯನ್ನು ಆಧರಿಸಿ ಅಂತ ಹೇಳ್ತಾರ. 3 ಲ್ಯಾಂಗ್ವೇಜ್ ನ ಫಾಲೋ ಮಾಡ್ರಿ ಅಂತ ಹೇಳ್ತಾರೆ. 3 ಲ್ಯಾಂಗ್ವೇಜ್ ಫಾಲೋ. ಏನ್ ಹೇಳ್ತಾರ, ನಿಮ್ಮ ರಾಜ್ಯದ ಆಡಳಿತ ಭಾಷೆಗಳು. ಅಲ್ಲಿ ಟೇಕ್ ಎಕ್ಸಾಂಪಲ್ ಕರ್ನಾಟಕ ಅಂತ ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಯಾವ್ದು? ಮಾತೃಭಾಷೆ ಫಸ್ಟ್ ಕನ್ನಡ ಮೊದಲ ಭಾಷೆ, ಮತ್ತು ಆಂಗ್ಲ. ಏನಂತ ಇಲ್ಲಿ 2 ಭಾಷೆ ಪ್ಲಸ್ ಥರ್ಡ್ ಭಾಷೆ ಇದೆಲ್ಲ. ಥರ್ಡ್ ಭಾಷೆ ನೀವು ಏನ್ ಮಾಡ್ತಾರ, ಹಿಂದಿಯಾರ ಇಟ್ಕೊಡ್ರಿ, ಆರ್ ಉಳಿದ ಯಾವ ನೋಡ್ರಿ. ಭಾರತದಲ್ಲಿ ಏನ್ರಿ 22 ಭಾಷೆಗಳದಲ್ಲ. ಇದು ಅನುಸೂಚಿ, 8ನೇ ಅನುಸೂಚಿಯಲ್ಲಿ ಒಟ್ಟು 22 ಭಾಷೆಗಳು. ಅದ್ರಲ್ಲಿ ಕನ್ನಡವನ್ನು ಹಿಡ್ಕೊಂಡು ಅಂದ್ರೆ ಉಳ್ಕಿದ್ ಎಷ್ಟು ನೋಡಿದ್ವಿ ಓಕೆ. ಹಿಂದಿ ಮತ್ತು ಹಿಂದಿನ ಸಪರೇಟ್ ಇರ್ತದೆ. ಅಂದ್ರೆ ಉಳಿದ 20 ಭಾಷೆಯಲ್ಲಿ ಯಾವ್ದಾದ್ರು ಒಂದು ಭಾಷೆ ತಗೊಳ್ರಿ, ಅಥವಾ ಹಿಂದಿನಾದ್ರು ತಗೊಳ್ರಿ. ಅಂದ್ರೆ 3 ಲ್ಯಾಂಗ್ವೇಜ್ ಮಾಡ್ರಿ ಅಂತ ಹೇಳ್ತಾರೆ. ಯಾರು 3 ಲ್ಯಾಂಗ್ವೇಜ್ ಮಾಡ್ರಿ ಅಂತ ಹೇಳಿ, ಅದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಬಟ್ ಸಮಸ್ಯೆ ಏನ್ ಗೊತ್ತ್ರಿ, ಇವಾಗ ನಾನು ಕೆಲಸವನ್ನು ಹುಡುಕೊಂಡು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೀನಿ. ಆಂಧ್ರದಲ್ಲಿ ಮಾಡ್ತಾರ ತೆಲುಗು, ಇಂಗ್ಲಿಷ್ ಮತ್ತೆ ಇನ್ನೊಂದು ಯಾವ್ದೋ XYZ ಅಂತಾರ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ತಮಿಳ್ ಅಂತ ಹಿಡ್ಕೊಡ್ರಿ. ತಮಿಳ್ ಇಲ್ಲ ನೋಡ್ರಿ, ನನ್ನ ಮಗ ಇಲ್ಲಿ ತಮಿಳ್ ಕಲಿಬೇಕು. ವಾಪಸ್ ನನಗೆ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶ ಬಂದಾಗ ನಾ ಕರ್ನಾಟಕ ಶಿಫ್ಟ್ ಆದೆ. ಮತ್ತೆ ಇಲ್ಲೇನಂತೆ, ನನ್ನ ಮಗ ಏನ್ ಕಲಿಬೇಕ್ರಿ, ಕನ್ನಡ ಕಲಿಬೇಕು ಪ್ಲಸ್ ಇಂಗ್ಲಿಷ್ ಕಲಿಬೇಕು ಪ್ಲಸ್ ಕರ್ನಾಟಕ. ಈಗ ನೋಡಿ, ಕರ್ನಾಟಕ ಹಿಂದಿ ಅಂತ ತಿಳ್ಕೊಡ್ರಿ. ಹಿಂದಿ ಅಂದ್ರೆ ಮತ್ತೆ ಹಿಂದಿ ಕಲಿಬೇಕು. ಇಲ್ಲ ಮತ್ತೆ ನಾ ಇನ್ನು ತಮಿಳ್ನಾಡು ಶಿಫ್ಟ್ ಅಂತ ತಿಳ್ಕೊಡ್ರಿ, ಮತ್ತೆ ತಮಿಳು, ಇಂಗ್ಲಿಷು, ಅವ್ರು ಮಲಯಾಳಂ ಇಟ್ಟರೆ ಅಂದ್ರೆ ಏನ್ ಮಾಡ್ತೀನಿ. ಸೊ ದಿಸ್ ದ ಪ್ರಾಬ್ಲಮ್ ಅಂದ್ರೆ. ಸೊ ಈಗ ಈ ತರ ಮಾಡ್ತಾರೆ. ಅದಕ್ಕೆ ಕೆಲವೊಂದಿಷ್ಟು ರಾಜ್ಯಗಳು ಏನ್ ಹೇಳ್ತಾವ, ಇಲ್ಲಪ್ಪ ನಾವು ಈ 3 ಲ್ಯಾಂಗ್ವೇಜ್ ಪಾಲಿಸಿನ ಅಂದ್ರೆ 3 ಭಾಷೆಗಳನ್ನ ಫಾಲೋ ಮಾಡಂಗಿಲ್ಲ. ಅದಕ್ಕೆ ಉದಾಹರಣೆ ತಮಿಳ್ನಾಡು ಕೇಳಬಹುದು ನಿಮಗೆ. ಸ್ಟೇಟ್ ಎಜುಕೇಶನ್ ಪಾಲಿಸಿನ ಲಾಂಚ್ ಮಾಡೋದಿದೆ, ರಾಜ್ಯ ಶಿಕ್ಷಣ ನೀತಿ. ತಮಿಳ್ನಾಡು ಆಲ್ರೆಡಿ ರೆಡಿ ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡತ್ತಾರ, ನಮ್ಮ ರಾಜ್ಯದಲ್ಲಿ ನಾವು ತ್ರಿಭಾಷೆಯನ್ನು ತಗೊಳಂಗಿಲ್ಲ, ನಾವು ತಮಿಳು ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲಿ ನಾವು ಕಲಿಸ್ತೇವಿ. ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ. ನೆಕ್ಸ್ಟ್ ನೋಡಿ, ಕರ್ನಾಟಕ ಸರ್ಕಾರ ಐತ್ರಿ, ನಮ್ಮ ಮೇಲೆ ಹಿಂದಿ ದಬ್ಬಾಳಿಕೆಯನ್ನು ನಾವು ಸಹಿಸುದಿಲ್ಲ. ಯಾಕಂದ್ರೆ ಪ್ರಸ್ತುತವಾಗಿ ನಮ್ಮ ಮೇಲೆ ಐತ್ರಿ ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿನ 3rd ಲ್ಯಾಂಗ್ವೇಜ್ ಆಗುತ್ತೀವಿ. ಈಗ ಅದನ್ನು ತೆಗಿಯಾಕತ್ತಾರ. ಕರ್ನಾಟಕ ಏನ್ ಹೇಳ್ತಿ, ನಮ್ಮಲ್ಲಿ ಕೂಡ ನಾವು ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ದ್ವಿಭಾಷಾ ಪದ್ಧತಿಯನ್ನು ಫಾಲೋ ಮಾಡ್ತೀವಿ. ಅದು ಇನ್ನೂ ಅಂಗೀಕಾರ ಆಗ್ಬೇಕ್ರಿ. ಆದ್ರೆ ಆಸ್ ಪರ್ ಅವ್ರ ಕ್ವಶನ್ ಏನ್ ಹೇಳ್ತದ್ರಿ, ಇಲ್ಲಿ ಹುಡುಕ್ಬೇಕು, ನಾವು ಸರಿಯಾದ ಉತ್ತರವನ್ನು ಹುಡುಕ್ಬೇಕಾಯ್ತು. ಐ ಹೋಪ್ ಲಿಂಕ್ ಅರ್ಥ ಆಗಿದೆ ಅನ್ಕೊಂತೇನೆ. ಇಲ್ಲಿ ನೋಡ್ಕೊಡಿ. ಇಟ್ ಮ್ಯಾಂಡೇಟ್ಸ್ ಹಿಂದಿ ಆಸ್ ಅ ಕಂಪಲ್ಸರಿ 3rd ಲ್ಯಾಂಗ್ವೇಜ್. ಸರ್ ಕಂಪಲ್ಸರಿ ಮಾಡಿಲ್ಲ, ಇಟ್ಸ್ ಆಲ್ ಡಿಪೆಂಡ್ ಆನ್ ದೇರ್ ಸ್ಟೇಟ್. ಆಯಾ ರಾಜ್ಯಗಳು ಒತ್ತಾಯ ಅಲ್ಪ. ಯಾಕಂದ್ರ ಇಲ್ಲಿ ಕ್ಲಿಯರ್ಲಿ ಹೇಳ್ತಾರೆ ನಿಮ್ಗೆ ಏನಂತೇಳಿ. ಇದನ್ನೊಂದು ನೆನ್ಪಿಟ್ಕೊಡಿ. 351ನೇ ವಿಧಿ ಏನ್ ಹೇಳ್ತೀರಿ, ಆಸ್ ಪರ್ ಆರ್ಟಿಕಲ್ 351. 351ನೇ ವಿಧಿ ಏನ್ ಹೇಳ್ತೀವಿ ಗೊತ್ತ್ರಿ, ಅಂದ್ರೆ ಇಟ್ ಇಸ್ ಅ ಡ್ಯೂಟಿ ಆಫ್ ಸೆಂಟ್ರಲ್ ಗವರ್ಮೆಂಟ್ ಟು ಪ್ರಮೋಟ್ ಹಿಂದಿ ಥ್ರೂಔಟ್ ದ ಇಂಡಿಯಾ ಪೀಸ್ಫುಲಿ ಅಂತ ಇರ್ತದೆ. ಅಂದ್ರೆ ಭಾರತದಾದ್ಯಂತ ಹಿಂದಿಯನ್ನು ಶಾಂತಿಯುತವಾಗಿ ಪ್ರಚಾರ ಮಾಡ್ರಿ. ಅದಕ್ಕೆ ನಮ್ಮ ಕಡೆ ಹಿಂದಿ ಪ್ರಚಾರ ಸಭೆಗಳು ಅಂತಿದ್ವಿ. ಹಿಂದಿ ಪ್ರಚಾರ ಸಭೆಗಳು ಅಂದ್ರೆ ಇಲ್ಲಿ ಕಡ್ಡಾಯ ಅಂದ್ರೆ ಒತ್ತಾಯ ಮಾಡೋದಲ್ಲ, ಶಾಂತಿಯುತ ಅಂತ ಹೇಳಿ. ಸೊ ಹೀಗಾಗಿ ಇವನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿಲಿ ಕೂಡ ಹಿಂದಿನ ಕಂಪಲ್ಸರಿ ಮಾಡ್ರಿ ಅಂತ ಬರಲ್ಲ. ಅಂದ್ರೆ ಸರಿಯಾದ ಉತ್ತರ ಹುಡುಕ್ಬೇಕು ನಾನು.
ಆದ್ರೆ ಮೊದಲ ಹೇಳಿಕೆ ತಪ್ಪಿದೆ ಅಂದ್ರೆ ಇಲ್ರಿ, ಒಂದು ಎಲ್ಲೆಲ್ಲಿ ಇರ್ತೈತಲ್ಲ ಅದನ್ನ ತೆಗೆದು ಹಾಕ್ಬೋದಲ್ಲ. ಸರ್ ನಾನು ಹುಡುಕ್ಬೇಕಾಯ್ತು ಸರಿಯಾದ ಹೇಳಿಕೆ, ಆದ್ರೆ ನನ್ನ ತಿಳುವಳಿಕೆ ಪ್ರಕಾರ ಒಂದನೇ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಹಿಂದಿ ಕಂಪಲ್ಸರಿ ಅಂತ ಏನ್ ಹೇಳಿಲ್ಲ ರೀ. ಸೊ ಹೀಗಾಗಿ ಒಂದನೇ ಆಪ್ಷನ್ ತೆಗೆದು ಎರಡು ಉಳಿದು ನಮಗೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ನೆಕ್ಸ್ಟ್ ಎರಡನೇ ಆಪ್ಷನ್, ಇದು 3 ಭಾಷೆಯ ಸೂತ್ರವನ್ನು ಶಿಫಾರಸು ಮಾಡುತ್ತದೆ, ಭಾಷೆಗಳ ಆಯ್ಕೆಯಲ್ಲಿ ಸಮಾನತೆಯನ್ನು ಅನುಮತಿಸುತ್ತದೆ. ಅಂದ್ರೆ ಇಟ್ ರಿಕಮೆಂಡ್ಸ್, ಓಕೆ ಆಬ್ವಿಯಸ್ಲಿ ರಿಕಮೆಂಡ್ಸ್, ಇಲ್ಲಿ ನೋಡ್ರಿ ರಿಕಮೆಂಡ್ಸ್ ಅಂದ್ರೆ ಸಲಹೆ ನೀಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾರ. ರಿಕಮೆಂಡ್ಸ್ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಲೋಯಿಂಗ್ ದ ಫ್ಲೆಕ್ಸಿಬಿಲಿಟಿ ಇನ್ ಚಾಯ್ಸ್ ಆಫ್ ಲ್ಯಾಂಗ್ವೇಜ್. ಅಂದ್ರೆ ನೋಡಪ್ಪ 3 ಲ್ಯಾಂಗ್ವೇಜ್ ತಗೊಳ್ರಿ, 3 ಲ್ಯಾಂಗ್ವೇಜ್ ನಿಮ್ಮ ರಾಜ್ಯಗಳು ನೀವು ಯಾವ ಕಂಫರ್ಟೇಬಲ್ ಇದಲ್ಲ ಅದನ್ನ ಮಾಡ್ಕೊಡ್ರಿ ಆಸ್ ಐ ಎಕ್ಸ್ಪೆಕ್ಟ್. ಸೊ ಹೀಗಾಗಿ ಎರಡನೇ ಹೇಳಿಕೆ ಸರಿ ಆಗಿದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿ. ಐ ಹೋಪ್ ಟಾಪಿಕ್ಸ್ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೇನೆ, ಓಕೆ. ನೆಕ್ಸ್ಟ್ ಒನ್ ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕಿಲ್. ನೋಡ್ರಿ ನಾಟ್ ಈ ತರ ಬಹಳ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ಯಾವುದು ಅಂಶವಲ್ಲ, ನಾವೇನ್ ಮಾಡ್ತೀವಿ ಅರ್ಜೆಂಟ್ ಮಾಡಕ್ ಏನ್ ಮಾಡ್ತೀವಿ ಆನ್ಸರ್ ಹಾಕ್ಬಿಡ್ತೀವಿ. ಇಲ್ಲಿ ನೋಡ್ಕೊಡ್ರಿ ಯಾವುದು ಅಲ್ಲ ಅಂತ ಕೇಳಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಪ್ರಧಾನ ಮಂತ್ರಿ ಕಿಸಾನ್ ಸಂಪದಾ ಯೋಜನಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ನಮ್ಮ ಈಗ ಕೇಂದ್ರ ಸರ್ಕಾರದ ಒಂದು ಮೋಟಿವ್ ಏನೈತಿ ಗೊತ್ತ್ರಿ, 2017 ಹೇಳ್ಕೊಂಡ್ ಬರತ್ತಾರ ಅವ್ರು. 2017 ಹೇಳತ್ತಾರ ಏನಪ್ಪಾ ಅಂದ್ರ ನಾವು ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ. ಹೇಗೆ? ರೈತ ಬೆಳೆದ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಒಂದಿಷ್ಟು ನಾವೇನ್ ಮಾಡ್ತೇವೆ ಗೊತ್ತ್ರಿ, ಒಂದಿಷ್ಟು ಗೋಡೌನ್ಗಳನ್ನ ತೆಗಿತೀವಿ, ಫಾಸ್ಟ್ ಮೂವ್ಮೆಂಟ್ಗೆ ಕಿಸಾನ್ ರೈಲ್ ಅನ್ನು ಹಾಕ್ತೇವ್ರಿ, ಕಿಸಾನ್ ರೈಲ್ ಹಾಕ್ತಿವಿ ಅಂತ ಹೇಳ್ತಂದ್ರೆ ಒಂದು ಎಸಿ ಇರುವ ಒಂದು ರೈಲನ್ನು ಬಿಡ್ತೀವಿ. ಅದರಲ್ಲಿ ನಮ್ಮ ಪೆರಿಷಬಲ್ ಗೂಡ್ಸ್ ಅಂದ್ರೆ ಅಂದ್ರೆ ಬೇಗ ಹಾಳಾಗುವ ಪದಾರ್ಥಗಳನ್ನ ನಾವು ಆಹಾರ ಪದಾರ್ಥಗಳದು ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅವಕ್ಕಿಂತ ನಾವು ಪೆರಿಷಬಲ್ ಗೂಡ್ಸ್ ಅಂತೀವಿ. ಅಂದ್ರೆ ಪೆರಿಷಬಲ್ ಅಂದ್ರೆ ಬೇಗ ಹಾಳಾಗುವ ಪದಾರ್ಥಗಳನ್ನ ನಾವು ಪೆರಿಷಬಲ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆಯನ್ನು ರೈತರ ಆದಾಯ ಡಬಲ್ ಮಾಡ್ಲಿಕ್ಕೆ ಹೇಗೆ ಮಾಡೋದು ಸರ್? ನಿಮ್ಮ ಇರುವ ಪ್ರದೇಶದಲ್ಲಿ ಒಂದು ಫುಡ್ ಪಾರ್ಕ್ ಹಾಕೋದು. ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಒಂದು ಫುಡ್ ಪಾರ್ಕ್ ಹಾಕಿದ್ರೆ ನೀವು ಅಲ್ಲಿ ಹೋಗಿ ಅದನ್ನ ಮಾರಬಹುದು, ಫುಡ್ ಪಾರ್ಕ್ ನ ಹಾಕೋಬಹುದು. ಅಂದ್ರೆ ಫಸ್ಟ್ ಒನ್ ಇಸ್ ರೈಟ್ ಇದೆ ಅಂದ್ರೆ ಫುಡ್ ಪಾರ್ಕ್ ನ ಹಾಕೋಬಹುದು. ನೆಕ್ಸ್ಟ್ ಹೇಳ್ತೀರಿ ಓಕೆ, ಆಪರೇಷನ್ ಗ್ರೀನ್ಸ್. ಆಬ್ವಿಯಸ್ ನೋಡ್ಕೊಡ್ರಿ, ಗ್ರೀನ್ಸ್ ಆಪರೇಷನ್ ಅಂತ ಅತಿ ಮಾಡಿ ನೋಡ್ರಿ, ನಿಮಗೆ ವೆರೈಟೀಸ್ ನ ಸೀಡ್ಸ್ ಕೊಟ್ಟು ನಿಮ್ಮ ಕ್ಲೈಮೇಟ್ ರೆಸಿಸ್ಟೆಂಟ್ ಅಂಡ್ ಸಾಯಿಲ್ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ. ನಿಮ್ಮ ವಾತಾವರಣ ಮತ್ತು ನಿಮ್ಮ ಮಣ್ಣಿಗೆ ಬೆಳೆಯುವಂತ ಧಾನ್ಯಗಳನ್ನ ನಾವು ತಂದು ಕೊಡ್ತೀವಿ, ಅದನ್ನ ನೀವು ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್. ಇಲ್ಲಿ ನೋಡ್ರಿ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾದ್ರೆ ನೀವು ನೋಡ್ರಿ ಈಗೆಲ್ಲ ಪಂಚಾಯತಿಗಳು ನೋಡ್ಕೊಡ್ರಿ, ಮಾರಾಟ ಮಳಿಗೆ ಅಂತ ಮಾಡ್ತಾ ಇದ್ರು. ಅಂದ್ರೆ ಗವರ್ಮೆಂಟ್ ಒಂದು ಪಂಚಾಯತಿ ವತಿಯಿಂದ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತಾ ಗೊತ್ತ್ರಿ, ಮಾರ್ಕೆಟ್ಗೆ ಒಂದು ಇದು ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಗ ನೋಡ್ರಿ, ಹಳ್ಳಿಗೆ ಹೋಗಿ ನೋಡ್ರಿ ಸರ್, ಕೆಲವೊಂದಿಷ್ಟು ರೈತರು ತಾವು ಬೆಳೆದ ತರಕಾರಿಗಳನ್ನು ಹಣ್ಣುಗಳನ್ನು ಮಳೆ ಬರ್ತಾ ಇದ್ರು ರೋಡ್ ಮೇಲೆ ನಿಂತು ಮಾರ್ತಾ ಇದಾರೆ. ಮಳೆ ಹನಿಯಿಂದ ಆಹಾರ ಧಾನ್ಯ ಅಂದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು ಮತ್ತು ಫ್ರೂಟ್ಸ್ ಅದು ಹಾಳಾಗ್ಬೋದಲ್ಲ, ಅದಕ್ಕೆ ಅವ್ರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಟ್ರ ಅವರು ಆಹಾರ ನೋಡ್ರಿ ಇಲ್ಲಿ ಪೆರಿಷಬಲ್ ಅಂದ್ರೆ ಆಹಾರ ಪದಾರ್ಥ ಸಂರಕ್ಷಣೆ ಮಾಡುವಲ್ಲಿ. ಸೊ ಹೀಗಾಗಿ ಇವೆಲ್ಲ ನಾವು ಮಾಡಿದಾಗ ರೈತರ ಆದಾಯ ಡಬಲ್ ಆಗುತ್ತಲ್ಲ. ಈಗ ನೋಡ್ರಿ ಕೊಳೆಗೆ ಈಗ 1 ಕೆಜಿ ಟೊಮೆಟೊ ಒಂದು ಟೊಮೆಟೊ ಸರಿ ಇಲ್ಲ ಅಂತಂದ್ರೆ ನಾನು 50 ರೂಪಾಯಿ ಕೆಜಿ ಟೊಮೆಟೊ ನಾ ಏನ್ ಡಿಮಾಂಡ್ ಮಾಡ್ತೀನಿ, 20 ರೂಪಾಯಿ ಕೊಡ್ರಿ ಅಂತ ಹೇಳ್ತೇನೆ. ಅದು ಯಾಕೆ ಒಂದು ಹಣ್ಣು ಕೆಟ್ಟಿತ್ತು ಸರಿಯಾಗಿ ಮೇಂಟೈನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಮಳೆ ಬರ್ತಾ ಇದ್ದು ಕೊಳತು ಹೋಯ್ತಂತೆ. ಅದನ್ನ ನಾನು ಸರಿಯಾಗಿ ಮೇಂಟೈನ್ ಮಾಡಿದ್ರ 50 ರೂಪಾಯಿ ಕೆಜಿ ಟೊಮೆಟೊ ತಗೋಬಹುದಲ್ಲ. ದೇ ಕ್ಯಾನ್ ಸೆಲ್ ದ 1 ಕೆಜಿ ಆಫ್ ಟೊಮೆಟೊ ಇಂಟು 50 ರೂಪೀಸ್, ರೈಟ್? ಲಾಭ ಆಗುತ್ತೆ. ಸೊ ಹೀಗಾಗಿ ಇದರ ಮೂಲ ಉದ್ದೇಶ ನೋಡ್ಕೊಂಡು ಇವೆ 3 ಬರ್ತದೆ, ಇದು ಕರೆಕ್ಟ್. ಬಟ್ ಅವನ್ ಕೇಳಿದ್ರೆ ಯಾವುದು ಅಲ್ಲ, ವಿಚ್ ಇಸ್ ನಾಟ್. ದಾಟ್ಸ್ ವೈ ಇದಕ್ಕೆ ಸರಿಯಾದ ಉತ್ತರ ಸರ್ ಈ ಯೋಜನೆಯು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬರುವುದಿಲ್ಲ, ಇದನ್ನ ಕವರ್ ಮಾಡಿಲ್ಲ. ಐ ಹೋಪ್ ಅರ್ಥ ಆಗಿದೆ. ನೆಕ್ಸ್ಟ್ ಒನ್ ಅಗೇನ್ ದ ಸೇಮ್ ಕ್ವಶನ್ ಇದೆ. ಅಂಡರ್ ಪ್ರಧಾನ ಮಂತ್ರಿ ಕಿಸಾನ್ ಸಂಪಾದನೆ ಯೋಜನೆ ಆಪರೇಷನ್ ಗ್ರೀನ್ ದ ಟೋಟಲ್ ರೆಫರ್ಸ್ ಟು ಅಂತ ಕೇಳ್ತಾನೆ. ಆಪರೇಷನ್ ಗ್ರೀನ್ ದ ಟೋಟಲ್ ಸಮ್ ಇಲ್ಲೇ ಹೇಳಿದ್ದೀನಿ ನಾನು. ಈ ಸಂಪಾದನೆ ಯೋಜನೆಯಲ್ಲಿ ಮೇನ್ಲಿ ಏನ್ ಫೋಕಸ್ ಮಾಡ್ತಾನ, ರೈತರ ಆದಾಯನ ದ್ವಿಗುಣ ಡಬಲ್ ಮಾಡ್ಲಿಕ್ಕೆ. ಯಾವ್ದ್ರ ಮೇಲೆ ಮಾಡತ್ತಾನ? ದಟ್ ಇಸ್ ಪೆರಿಷಬಲ್ ಗೂಡ್ಸ್ ಅಂದ್ರೆ ಏನ್ರಿ? ಬೇಗ ಹಾಳಾಗೋ ಪದಾರ್ಥಗಳು. ಬೇಗ ಹಾಳಾಗಿ ಆಗ್ತ್ರಿ ವೆಜಿಟೇಬಲ್ ತರಕಾರಿಗಳು ಮತ್ತು ಹಣ್ಣುಗಳು ಟೋಟಲ್ ಮಾಡ್ರಿ 22 ಹಣ್ಣುಗಳು ಮತ್ತು ವೆಜಿಟೇಬಲ್ಸ್ ಸೇರಿಸ್ಕೊಂಡು ಇದನ್ನ ಮಾಡಿದೆ. ಸೊ ಹೀಗಾಗಿ ಇದರಲ್ಲಿ ನೋಡ್ಕೊಂಡು ಇದಕ್ಕೆ ಸರಿಯಾದ ಉತ್ತರ ಆಲ್ ನೋಟಿಫೈಡ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಅಲ್ಲಿ ಟೊಮೆಟೊ ಆನಿಯನ್ ಬಗ್ಗೆ ಮಾತಾಡತ್ತಿಲ್ವಾ ಸರ್, ಅವೆಲ್ಲ ಇನ್ಕ್ಲೂಡ್ ಆಗಿರೋ ವೆಜಿಟೇಬಲ್ಸ್ ಅಲ್ಲಿ ಇನ್ಕ್ಲೂಡ್ ಆಯ್ತು, ವೆಜಿಟೇಬಲ್ಸ್ ಮತ್ತು ಹಣ್ಣು ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಅಗೇನ್ ಇದ್ರ ಬಗ್ಗೆನೇ ಇದೆ, ಯಾಕಂದ್ರೆ ನ್ಯೂಸ್ ಅಲ್ಲಿ ಇರೋದು ಪದೇ ತಗೊಂಡ ಅಂದ್ರೆ ಇದೇ ಒಂದು ಟಾಪಿಕ್ ನ ಇನ್ನ ಡಿಫ್ರೆಂಟ್ ವೇಕೆ ಇದೆ ರೀ. ವಾಟ್ ಇಸ್ ದ ಆಬ್ಜೆಕ್ಟಿವ್ ನೋಡಿ, ಉದ್ದೇಶ ಆಫ್ ಮಲ್ಟಿ ಪ್ರಾಡಕ್ಟ್ ಫುಡ್
ಅದಕ್ಕೆ ಇರಾಡಿಕೇಶನ್ ಒತ್ತು ಕೊಡಿ. ಇರಾಡಿಕೇಶನ್ ಅಂದ್ರೆ ಗೊತ್ತಾಗಬೇಕು ನಿಮ್ಗೆ. ಎಕ್ಸಾಮ್ ಅಲ್ಲಿ ನೋಡಿ ಈ ತರ ಟೆಕ್ನಿಕಲ್ ವರ್ಡ್ಸ್ ಬಂದ್ರೆ ಡೆಫಿನೆಟ್ಲಿ ದೇ ವಿಲ್ ಫ್ರೇಮ್ ಕ್ವಶನ್. ಇರಾಡಿಕೇಶನ್ ಅಂದ್ರೆ ಏನ್ರಿ? ಇರಾಡಿಕೇಶನ್ ಅಂದ್ರೆ ಏನ್ ಗೊತ್ತ್ರಿ? ಇರಾಡಿಕೇಶನ್ ಅಂದರೆ ಸ್ಟೆರಿಲೈಸೇಷನ್ ಅಂತ ಹೇಳ್ತಾರೆ. ಸ್ಟೆರಿಲೈಸೇಷನ್. ವಾಟ್ ಡು ಮೀನ್ ಬೈ ಸ್ಟೆರಿಲೈಸೇಷನ್? ಸರ್ ಹಾಗಾದ್ರೆ ಸ್ಟೆರಿಲೈಸೇಷನ್ ಅಂದ್ರೆ ಏನ್ ಗೊತ್ತ್ರಿ? ಸರ್ ಈಗ ಒಂದಿಷ್ಟು ಹಣ್ಣುಗಳಿರ್ಬೋದು ಅಥವಾ ತರಕಾರಿಗಳಿರ್ಬೋದು, ಅಲ್ಲಿ ಕ್ರಿಮಿ ಕೀಟಗಳು, ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಅಟ್ಯಾಕ್ ಆಗಿ ಇಡೀ ಹಾಳು ಮಾಡ್ತಿರ್ತೀವಿ. ಅಂತ ಟೈಮ್ಲಿ ಮಾಡ್ತೀವಿ ಅತಿ ಹೆಚ್ಚು ಹೀಟ್ ಇರೋ ಪ್ರದೇಶದಲ್ಲಿ ಇಡಬಹುದು ಅವನ್ನ. ಆಗ ಮೈಕ್ರೋ ಆರ್ಗನ್ ಬೆಡ್ ತಗ್ತದೆ. ಸ್ಟೆರಿಲೈಸೇಷನ್ ಅಂತ ಏನ್ ಮಾಡ್ತೀವಿ ನಾವು? ಹೀಟ್ ಇರೋ ರೂಮಲ್ಲಿ ಅಥವಾ ಅತಿ ಹೆಚ್ಚು ಶಕ್ತಿ ಉಳ್ಳ ರೇಡಿಯೇಷನ್ಸ್ ಬಿಟ್ಟು ಅವನ್ನ ಕಾಪಾಡ್ತೀವಿ. ಇದಕ್ಕೆ ಇರಾಡಿಕೇಶನ್ ಅಂತ ಹೇಳ್ತಾರೆ. ಯೂನಿಟ್ಸ್ ಅಂಡರ್ PM ಅಂದ್ರೆ ಇದು ಎದ್ರ ಸಂಬಂಧ ಮಾಡ್ಯಾರಿ? ಎದ್ರ ಸಂಬಂಧ ಮಾಡಿದ್ರೆ ದಟ್ ಇಸ್ ಇನ್ಕ್ರೀಸ್ ದಿ ಶೆಲ್ಫ್ ಲೈಫ್ ಆಫ್ ಮರೈನ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನೋಡ್ರಿ, ಮೀನು ತಗೊಂಡ್ಬರ್ತೀವಿ. ಮೀನ್ ತಗೊಂಡ್ಬಂದಾಗ ಮೀನ್ ಏನ್ ಗೊತ್ತ್ರಿ? ದಟ್ ಇಸ್ ಕೋಲ್ಡ್ ಬ್ಲಡೆಡ್ ಸೆಲ್ಸ್ ಇದೆ. ಅವಾಗ ಏನ್ ಮಾಡ್ರಿ? ಅತಿ ಹೆಚ್ಚು ರೇಡಿಯೇಷನ್ ಬೀಳಬಾರ್ದು ಅಂತ ಏನ್ ಮಾಡ್ರಿ? ಐಸ್ ಎಲ್ಲ ಕವರ್ ಮಾಡಿರ್ತೀರಿ. ಅದೇ ಟೈಪ್ ನಾನು ತರಕಾರಿ ವೆಜಿಟೇಬಲ್ಸ್ ತಗೊಂಬಂದಿ, ಅಲ್ಲಿ ತಂಪಿದ್ದಾಗ ಎಲ್ಲಿ ತಂಪಿರ್ತದೆ ಅಲ್ಲಿ ಮೈಕ್ರೋ ಆರ್ಗನಿಸಮ್ ಬರ್ತಾರೆ, ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್. ಅವಾಗ ನಾನು ಅತಿ ಹೆಚ್ಚು ರೇಡಿಯೇಷನ್ಸ್ ಇರುವ ಜಾಗದಲ್ಲಿ ಏನಾದ್ರು ಇಟ್ಟನೆಂದರೆ ಅದು ಕಾಪಾಡುತ್ತೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಓಕೆ, ವಿತ್ ರೆಫರೆನ್ಸ್ ಅಂದ್ರೆ ಇದು ಕನ್ನಡ ಇಂಗ್ಲಿಷ್ ಎರಡರಲ್ಲಿ ಮಾಡಿದಿರಿ. ಯಾಕಂದ್ರೆ ಕ್ವಶನ್ ದೊಡ್ಡದಿರೋದ್ರಿಂದ ಎರಡೂರಲ್ಲಿ ಪ್ರಿಂಟ್ ಮಾಡಿದಿರಿ. ಸೊ ವಿತ್ ರೆಫರೆನ್ಸ್ ಟು AI ಟೂಲ್ಸ್ ಅಂದ್ರೆ AI ರೂಲ್ ಇನ್ ದ ಇಂಡಿಯನ್ IT ಸೆಕ್ಟರ್. ಬಿಕಾಸ್ IT ಸೆಕ್ಟರ್ ಕೊಡ್ರಿ, IT ಸೆಕ್ಟರ್ ಅಂತ ಬಂದಾಗ ಇದು ನಮ್ಮಲ್ಲಿ IT ಸೆಕ್ಟರ್ ಎಲ್ಲಿ ಬರ್ತದೆ? ತೃತೀಯ ವಲಯ ಅಂದ್ರೆ ದಟ್ ಇಸ್ ಸೇವಾ ವಲಯ. ಸೇವಾ ವಲಯದಲ್ಲಿ ಏನಿದೆ ಸರ್? ಆದಾಯ ಜಾಸ್ತಿ ಇದೆ, ಆದ್ರೆ ಉದ್ಯೋಗ ಕಡಿಮೆ ಇದೆ. ಆದ್ರೆ ಪ್ರಸ್ತುತವಾಗಿ ಭಾರತ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಕೊಡೋದು ಯಾವ್ದು? ತೃತೀಯ ವಲಯ. ಅಂದ್ರೆ as present ಇಂಡಿಯಾಕ್ಕೆ ಲಾರ್ಜೆಸ್ಟ್ ರೆವೆನ್ಯೂ ವಿಚ್ ಕಮ್ಸ್ ಇನ್ ವಿಚ್ ಸೆಕ್ಟರ್ ಅಂದ್ರೆ ದಟ್ ಇಸ್ ಟರ್ಷಿಯರಿ ಸೆಕ್ಟರ್, ದಟ್ ಇಸ್ ಸೇವಾ ವಲಯ. ಇಲ್ಲಿ ಏನಕ್ಕತ್ತಾನ? ವಿತ್ ರೆಫರೆನ್ಸ್ ಟು AI ರೋಲ್ ಇನ್ ದ ಇಂಡಿಯನ್ IT ಸೆಕ್ಟರ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಏನ್ ಹುಡುಕ್ಬೇಕನ್ನತ್ತ? ಕರೆಕ್ಟ್ ಸ್ಟೇಟ್ಮೆಂಟ್. ಅಂದ್ರೆ ನಮ್ಮಲ್ಲಿ ನೋಡ್ಕೊಡ್ರಿ, ಭಾರತ ಸರ್ಕಾರಕ್ಕೆ, ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವ ವಲಯವೆಂದರೆ ದಟ್ ಇಸ್ ತೃತೀಯ ವಲಯ, ದಟ್ ಇಸ್ ಟರ್ಷಿಯರಿ ಸೆಕ್ಟರ್, ದಟ್ ಇಸ್ ಸೇವಾ ವಲಯ. ಈ ಸೇವಾ ವಲಯದಲ್ಲಿ ಏನಾದ್ರೂ ಕೃತಕ ಬುದ್ಧಿಮತ್ತೆಯನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆಗಳು ಉಂಟು ಮಾಡ್ತವೆ ಅಂತ ಕೇಳ್ತಾನೆ. ಸರ್, AI ಕ್ಯಾನ್ ಹೆಲ್ಪ್ ರೆಡ್ಯೂಸ್ ಟು ಮೇಂಟೈನ್ ದ ಕಾಸ್ಟ್ ಆಫ್ ಸಾಫ್ಟ್ವೇರ್ ಇನ್ ಆಟೋಮೇಟಿಂಗ್ ಡಿಬಗಿಂಗ್. ಡಿಬಗಿಂಗ್ ಅಂದ್ರೆ ಬಗ್ ಅಂದ್ರೆ ಸರ್, ಸಾಫ್ಟ್ವೇರ್ ಅಲ್ಲಿರುವ ಸಮಸ್ಯೆಯನ್ನು ನಾವು ಬಗ್ ಅಂತಂದ್ರೆ, ಇದಕ್ಕೆ ನಾವು ಬಗ್ ಅಂದ್ರೆ ಸಮಸ್ಯೆಯನ್ನು ನಾವೆಂತಂದ್ರೆ ಒಂದು ಸಾಫ್ಟ್ವೇರ್ ಅಲ್ಲಿ ಕಂಡು ಬರುವ ಸಮಸ್ಯೆಯನ್ನು ನಾವು ಬಗ್ ಅಂತೀವಿ. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಂಡುಕೊಂಡು ಅದನ್ನು ಅಂದ್ರೆ ನೋಡಿ, ಎರರ್ ಅಂತ ಬರ್ತದೆ. ಕಾಮನ್ಲಿ ಯೂಸ್ ಮಾಡ್ತೀವಿ ಎರರ್ ಅಂತ ಶಬ್ದ. ಅಂದ್ರೆ ಒಂದು ಸಾಫ್ಟ್ವೇರ್ ಅಲ್ಲಿ ಕಂಡು ಬರುವ ಎರರ್ ನಾವು ಬಗ್ ಅಂತ ಕರಿತೀವಿ. ಡಿಬಗ್ ಅಂತಂದ್ರ ಆ ಸಮಸ್ಯೆಯನ್ನು ಕಂಡುಕೊಂಡು ಅದನ್ನ ಪರಿಷ್ಕಾರ ಮಾಡಿಸ್ಲಿಕ್ಕೆ ಡಿಬಗ್ ಅಂತ ಹೇಳ್ತಾರೆ. ಈಗ ನೋಡಿ, AI ವ್ಯವಸ್ಥೆನ ಹಾಕಿದಾಗ AI ವ್ಯವಸ್ಥೆ ಆಟೋಮೆಟಿಕ್ಲಿ ಮಾಡ್ತಾರೆ, ಡಿಬಗ್ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡ್ತಿದ್ರಿ. ಸೊ ಹೀಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೀರಿ. ಸೊ ಹೀಗಾಗಿ ನನ್ನ ಆಪ್ಷನ್ ಫಸ್ಟ್ ಇರ್ಬೇಕಂದ್ರ ಐ ಕ್ಯಾನ್ ಹೆಲ್ಮೆಟ್ ದಿಸ್ ಒನ್ ಎಂತ ತೆಗಿಬೇಕ್ರಿ. ನೆಕ್ಸ್ಟ್ ನೋಡ್ಕೊರಿ, AI driven productivity tools are limited startups and have no significance in larger IT. ಹಂಗಿಲ್ರಿ ಸರ್, ಸ್ಟಾರ್ಟ್ಅಪ್ ಅಲ್ಲ. ಯೂಶುವಲ್ ನೋಡ್ಕೊಡಿ ಏನಾಗ್ತದೆ ಗೊತ್ತ್ರಿ, ಲಾರ್ಜರ್ IT ಕಂಪ್ನಿದಾಗ ಯೂಸ್ ಮಾಡ್ತಾರೆ. ಅದಕ್ಕೆ ನ್ಯೂಸ್ ಪೇಪರ್ ನೋಡಿಲ್ಲ, TCS ಕಂಪ್ನಿ ಇಸ್ ಲೇಡ್ ಆಫ್ ಸಮ್ ಎಂಪ್ಲಾಯ್ಸ್. ಲೇ ಆಫ್ ಅಂದ್ರ ಕ್ರಮೇಣವಾಗಿ ಹಂತವಾಗಿ ವರ್ಕರ್ಸ್ ಬಿಡಿಸೋದಕ್ಕೆ ಏನಂತಾರೆ? ಲೇ ಆಫ್ಸ್ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ಸ್, ಲೇ ಆಫ್ ಈ ಶಬ್ದ ಕೇಳ್ಬೋದು ನಿಮಗೆ. ಅಂದ್ರೆ ಒಂದು ದೊಡ್ಡ ಕಂಪನಿ ಹಂತವಾಗಿ ತಮ್ಮ ಕೆಲಸಗಾರರ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಲೇ ಆಫ್ ಅಂತ ಹೇಳ್ತಾರೆ, ಲೇ ಆಫ್. ಸೊ ಈಗ ನೋಡ್ಕೊಡಿ, ದೊಡ್ಡ ಕಂಪ್ನಿ TCS ಕಂಪ್ನಿನೂ ತೆಗೆಯಾಗ್ತದೆ, ಎಸೆನ್ಚರ್ ಕಂಪ್ನಿನೂ ತೆಗೆಯಾಗ್ತದೆ, ಇನ್ಫೋಸಿಸ್ ಕಂಪ್ನಿನೂ ತೆಗೆಯಾಗ್ತದೆ. ಬಟ್ ಇಲ್ಲಿ ಹೇಳ್ತಾರೆ ಇದು ಕೇವಲ ಸ್ಟಾರ್ಟ್ಅಪ್ ಗಳಿಗೆ ಮಾತ್ರ ತೊಂದರೆ ಮಾಡ್ತೈತೆ. ಇಲ್ಲ ಸರ್, ದೊಡ್ಡ ಕಂಪ್ನಿಗಳು ತೊಂದರೆ ಮಾಡ್ತದೆ. ಸೊ ಹೀಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್ ಇದೆ. ಬಟ್ ನಾವು ಹುಡುಕ್ಬೇಕಾದ್ರೆ ಸರಿಯಾದ ಉತ್ತರ. ಸೊ ಹೀಗಾಗಿ ಎಲ್ಲೆಲ್ಲೆಲ್ಲೆಲ್ಲೆ ಎರಡು ಇದೆಯಲ್ಲ ಅದನ್ನ ತೆಗೆದು ಹಾಕೋದ್ರ, ಇದನ್ನು ತೆಗೆದು ಅಂದ್ರೆ ವಿತೌಟ್ ರೀಡಿಂಗ್ ಥರ್ಡ್ ಆಪ್ಷನ್ ರಾಂಗ್ ಅಂತ ಪ್ರೂವ್ ಮಾಡಿದೀವಿ ನಾವು. ಉಳಿದಿದ್ದು ಯಾವುದು? ಒಂದೇ ಒಂದ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್. ಅಂದ್ರೆ ಇದೇ ಕ್ವಶನ್ ಕನ್ನಡ ವರ್ಷನ್ ಇದೆ. ನೀವು ಸ್ವಲ್ಪ ಅಂದ್ರೆ ಪೌಸ್ ಮಾಡ್ಕೊಂಡು ಈ ಕನ್ನಡ ವರ್ಷನ್ ನೋಡಿ ಅರ್ಥ ಮಾಡ್ಕೊಡಿ. ಅಂದ್ರೆ ಜಸ್ಟ್ ನೋಡಿ, ಎಲಿಮಿನೇಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಕನ್ನಡ ವರ್ಷನ್ ಬೇಕಾದ್ರೆ ಜಸ್ಟ್ ಪೌಸ್ ಮಾಡ್ಕೊಂಡು ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ನೆಕ್ಸ್ಟ್ ಒನ್, ಗೆಟ್ ಡಾಡ್ಜ್. ಈಗ ನೋಡ್ರಿ, ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ರಾಷ್ಟ್ರಪತಿ ಆದನ್ ಸುಟ್ಟು ಇದು ಕಂಪ್ಯಾರಿಸನ್ ಬರ್ತಾ ಇದೆ ರೀ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡತ್ತಾನ ಗೊತ್ತ್ರಿ, ಅಲ್ಲಿ ಸರ್ಕಾರಿ ಉದ್ಯೋಗಗಳನ್ನ ಕಡಿಮೆ ಮಾಡತ್ತಾನವ. ಅಂದ್ರೆ ಎಲ್ಲಾ ಸಾಫ್ಟ್ವೇರ್ ಹಾಕಿ ಏನ್ ಮಾಡತ್ತಾನ ಗೊತ್ತ್ರಿ, ಅಲ್ಲಿ ಎಂಪ್ಲಾಯ್ಸ್ ನ ರಿಡಕ್ಷನ್ ಮಾಡ್ತಾನೆ. ಅಂದ್ರೆ ಹ್ಯೂಮನ್ ಎಫರ್ಟ್ಸ್ ನ ಕಡಿಮೆ ಮಾಡ್ತಾ ಇದೀನಿ. ಅದಕ್ಕೆ ಜಾರ್ಜ್ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಡಾಡ್ ನೋಡಿ, ಗವರ್ಮೆಂಟ್ ಎಫಿಷಿಯನ್ಸಿ
ಓಕೆ, ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಮೆರಿಕದಲ್ಲಿ ಡಾಡ್ಜ್ ಅಂತ ಕರೀತಾರೆ. ರಿಫಾರ್ಮ್ಸ್, ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಬಂದ. ಸೊ ಹೀಗಾಗಿ ನೋಡ್ಕೊಳ್ಳಿ, ಇಟ್ ಏಮ್ ಟು ರಿಡ್ಯೂಸ್ ನಂಬರ್ ಆಫ್ ಫೆಡರಲ್ ಏಜೆನ್ಸೀಸ್ ಟು ಬಿಲೋ 100. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಫೆಡರಲ್ ಏಜೆನ್ಸಿ ಅಂದ್ರೆ ಇದೆ ಸರ್, ಫೆಡರಲ್ ನಮ್ಮಲ್ಲಿ ಹೆಂಗ್ ನಾವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ RBI ಅಂತೀವಲ್ಲ, ಹಂಗ ಅಲ್ಲಿ ಏನಂತಾರೆ ಫೆಡರಲ್ ಅಂತ ಹೇಳ್ತಾರೆ. ಕೇಂದ್ರಕ್ಕೆ ಅವರು ಫೆಡರಲ್ ಅಂತ ಹೇಳ್ತಾರೆ. ಅಂದ್ರೆ ಕೇಂದ್ರದಲ್ಲಿ ಎಷ್ಟು ಇಲಾಖೆಗಳದವಲ್ಲ ಅವನ್ನೆಲ್ಲ ಕಡಿಮೆ ಮಾಡೋದು. ಈಗ ಈಗ 500 ಡಿಪಾರ್ಟ್ಮೆಂಟ್ ಅದಾವ ಅಂದ್ರೆ ಅವನ್ನ 100 ಒಳಗೆ ತಗೊಂಡ್ಬರೋದು. ಹೆಂಗ್ ತಗೊಂಡ್ಬರೋದು? ಯಾವ್ಯಾವ ಕ್ಷೇತ್ರದಲ್ಲಿ ಕೃತಕ ಬುದ್ಧಿ ಮತ್ತೆ ಹಾಕ್ತಾರಲ್ಲ ಅಲ್ಲಿ ಹಾಕಿ ಅವನ್ನ ಕಡಿಮೆ ಮಾಡುವುದು ಅಂತ ಹೇಳ್ತಾನ. ಅಂದ್ರೆ ಬಿಕಾಸ್ ಸರ್ ಹಿ ಇಸ್ ಅ ಕ್ಯಾಪಿಟಲಿಸ್ಟಿಕ್. ಡೊನಾಲ್ಡ್ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ರೀ. ಅವ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಎಲ್ಲಿ ಕಡಿಮೆ ಮಾಡ್ಕೊಂಡು ಎಲ್ಲಿ ಲಾಭ ತಗೋಬೇಕಂತ ನೋಡ್ತಿರ್ತಾನೆ. ಸೊ ಹೀಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ, ಫಸ್ಟ್ ಹೇಳಿಕೆ ಸರಿ ಅಂತಂದ್ರೆ ಸರಿ ಅಂದ್ರೆ ಇದನ್ನ ತೆಗೆದು ಹಾಕ್ಬೋದು ನಾವು, ಯಾಕಂದ್ರೆ ನಾವು ಹುಡುಕ್ಬೇಕಾಗಿದೆ ಏನು ಗೊತ್ತು. ವಿ ಹ್ಯಾವ್ ಟು ಫೈಂಡ್ ದಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಫಸ್ಟ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಏನ್ ಗೊತ್ತೀವಿ, ಒಂದೇ ಆಪ್ಷನ್ ಕರೆಕ್ಟ್ ಇದೆ ಅಂತ ನಮ್ಗೆ ಇಲ್ಲಿ ಒಂದೇ ಆಪ್ಷನ್ ಇರ್ಬೇಕ್ರಿ. ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ 2, 3 ಇದೆ, 1 ಇರ್ಲೇಬೇಕಲ್ಲ. ನೆಕ್ಸ್ಟ್ ನೋಡಿ, ಇಟ್ ಇಂಟ್ರೊಡ್ಯೂಸ್ AI ಬೇಸ್ಡ್ ಮಾನಿಟರಿಂಗ್ ಆಫ್ ಫೆಡರಲ್ ಎಂಪ್ಲಾಯ್ಸ್ ಅಂತ ಹೇಳ್ತಾನೆ. ಫೆಡರಲ್ ಎಂಪ್ಲಾಯ್ಸ್ ಅಂತ ಹೇಳಿ ಸರ್ ಆಬ್ವಿಯಸ್ಲಿ ನಾನು ಅದನ್ನೇ ಹೇಳ್ದೇನೆ ಅಂದ್ರೆ ಎಂಪ್ಲಾಯ್ಸ್ ನ ಏನ್ ಮಾಡತ್ತಾನೆ ಗೊತ್ತಿ, ನಾವು AI ಇಂದ ಮಾಡತ್ತಾನೆ. ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ರೈಟ್. ನನಗೆ ಸೆಕೆಂಡ್ ಆಪ್ಷನ್ ಇರ್ಬೇಕಂದ್ರೆ ತೆಗಿಬಹುದು. ಯಾಕಂದ್ರೆ ಫಸ್ಟ್ ಆಪ್ಷನ್ ಇಂಡಿವಿಜುವಲ್ ಕರೆಕ್ಟ್ ಇರ್ಬೋದು, ಬಟ್ ನನಗೆ 1 ಮತ್ತು 2 ಇರ್ಬೇಕಲ್ಲ ಆಪ್ಷನ್ ಅಲ್ಲಿ. ಸೊ ಥರ್ಡ್ ಆಪ್ಷನ್ ನೋಡ್ಕೊಡಿ, ಇಟ್ ಇನ್ಕ್ರೀಸ್ US ಟ್ಯಾಕ್ಸ್ ಟು GDP ರೇಷಿಯೋ. ಅಂದ್ರೆ ಟ್ಯಾಕ್ಸ್ ಟು GDP ಕೌಂಟ್ ಮಾಡ್ತಾರೆ. ದಟ್ ಇಸ್ OCD ಅಂದ್ರೆ ದಟ್ ಇಸ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಸಂಸ್ಥೆ ಇದೆ ರೀ. ದಟ್ ಇಸ್ ಇದು ಹೆಡ್ ಕ್ವಾರ್ಟರ್ ಪ್ಯಾರಿಸ್ ಅಲ್ಲಿ ಇದೆ ರೀ. ಬಿಕಾಸ್ ಇಂಡಿಯಾ ಇಸ್ ಆಲ್ಸೋ ಮೆಂಬರ್ ಆಫ್ ದಿಸ್ ಆರ್ಗನೈಸೇಷನ್ ಸಿನ್ಸ್ ಫ್ರಮ್ 2007. ಸೊ ಇವ್ರೇನ ಹತ್ರ ಅವ್ರ ಕಂಪ್ಯಾರಿಸನ್ ಕಿನ್ನ ಇವ್ರದೇನ್ ಗೊತ್ತ್ರಿ, ರೇಷಿಯೋ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾರೆ. ನೋಡ್ರಿ, ಇಟ್ ಇನ್ಕ್ರೀಸ್ US ಟ್ಯಾಕ್ಸ್ GDP ರೇಷಿಯೋ ಟು ಅಬೋವ್ ದಿ OCD. ಅಂದ್ರೆ ಈಗ ನೋಡಿ OCD 30% ಕೊಟ್ರ ಇವ್ನು 35 ಆಗಿದೆ ಅಂತ ಹೇಳತ್ತಾರ. ಸರ್ ಇದು ರಾಂಗ್ ಇದೆ, ಅಂದ್ರೆ ರಿವರ್ಸ್ ಆಗ್ಬೇಕ್ರಿ ಇದು. ಅಂದ್ರೆ OCD ಹೇಳಿದ ಪ್ರೆಡಿಕ್ಷನ್ ಕಿನ್ನ ಇದು ಕಡಿಮೆ ಟ್ಯಾಕ್ಸ್ ಆಗ್ತಾ ಇದೆ. ಸೊ ಹೀಗಾಗಿ ಇದು ಉಲ್ಟಾ ಇರೋದನ್ನ ಸ್ಟೇಟ್ಮೆಂಟ್. ಥರ್ಡ್ ಆಪ್ಷನ್ ರಾಂಗ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ A is the right answer. Okay, next one. ಇದು ಕನ್ನಡ ವರ್ಷನು ಇಲ್ಲಿದೆ. ಸೊ ನೆಕ್ಸ್ಟ್ ಒನ್ ಆಬ್ವಿಯಸ್ಲಿ ಸರ್ ನ್ಯೂಸ್ ಅಲ್ಲಿ ಸ್ವಲ್ಪ ಬಿಹಾರ್ ಎಲೆಕ್ಷನ್ ಇರೋದ್ರಿಂದ ಈ ಟಾಪಿಕ್ ಹಾಟ್ ಆಗಿ ಕೇಳ್ತಾ ಇದ್ರಿ ಎಕ್ಸಾಂಪಲ್. ಯಾಕಂದ್ರೆ ಇತ್ತೀಚೆಗೆ ನೀವು ಇತ್ತೀಚೆಗೆ ಬಿಹಾರದಲ್ಲಿ ನೋಡ್ರಿ ವೋಟರ್ ಲಿಸ್ಟ್ ಸಮ್ ಫೇಕ್ ವೋಟರ್ಸ್ ಲಿಸ್ಟ್ ತೆಗೆದು ಹಾಕ್ಬೇಕಂತೇಳಿ ಎಲೆಕ್ಷನ್ ಕಮಿಷನ್ ಒಂದು ರಿಫಾರ್ಮ್ ತಗೊಂಬಂತೀವಿ. ಅದ್ರ ಮೇಲೆ ಕ್ವಶನ್ ಇದೆ, ಈ ಎಕ್ಸಾಮ್ ಕೇಳ್ಬೋದ್ರಿ ಅಂತ. 1 ಲೈನ್ ಕೇಳಿದ್ರೆ ನೋಡಿ, ಇತ್ತೀಚೆಗೆ ಸ್ಪೆಷಲ್ ಇಂಟ್ರಿಶ್ಯೂ ರಿವಿಷನ್ ಅನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಯ್ತು ಅಂತ ಕೇಳ್ಬೋದು. ಅಂದ್ರೆ ಸರ್ ಪ್ಲೀಸ್ ರಿಮೆಂಬರ್, ಸರ್ ನಮ್ಮಲ್ಲಿ ನಮ್ಮಲ್ಲಿ ನೋಡ್ಕೊಡ್ರಿ ಸರ್, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಇದೆ ರೀ 1950 ಅಲ್ಲಿ. ಅಂದ್ರೆ ಈ ಕಾಯ್ದೆ ಪ್ರಕಾರ ಚುನಾವಣೆ ಆಯೋಗವು ವೋಟರ್ ಲಿಸ್ಟ್ ಮಾಡಬಹುದು, ನೆಕ್ಸ್ಟ್ ಅವನು ವೆರಿಫೈ ಮಾಡಬಹುದು, ಡಾಕ್ಯುಮೆಂಟ್ ಅನ್ನು ಕೇಳಬಹುದು. ಯಾವ್ದ್ರಿ? ಪೀಪಲ್ ರಿಪ್ರೆಸೆಂಟೇಟಿವ್. ನೆಕ್ಸ್ಟ್ ಏನಂತಾರೆ, ಮತ್ತೆ ಇನ್ನೊಂದಿದೆ ರೀ ನಮ್ಮಲ್ಲಿ ರೆಗ್ಯುಲೇಷನ್ ಆಫ್ ಎಲೆಕ್ಟ್ರಾಲ್ಸ್ ರೂಲ್ಸ್. ನೆನಪಿಟ್ಟುಕೊಡ್ರಿ ಸರ್, ಒಂದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಪ್ರಕಾರ ಚುನಾವಣೆ ಆಯೋಗವು ಮತದಾರ ಪಟ್ಟಿಯನ್ನು ಮಾಡೋದು, ಮತದಾರ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೋದ್ರಿ. ಯಾವ್ದಾದ್ರು ತಪ್ಪಾಗಿದ್ರೆ ಅವನ್ನ ರಿಜೆಕ್ಟ್ ಮಾಡುವ ಅಧಿಕಾರ ನಮ್ಮ ಎಲೆಕ್ಷನ್ ಕಮಿಷನ್ ಯಾರ ಮುಖಾಂತರ ಬಂದಿದೆ? ದಟ್ ಇಸ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. ಯಾವ ಕಾಯ್ದೆಯಲ್ಲಿ ಈ ತರ ರೂಲ್ಸ್ ಮಾಡ್ಬೋದು ಅವರು? ರೆಗ್ಯುಲೇಷನ್ ಆಫ್ ಎಲೆಕ್ಟ್ರಾಲ್ಸ್ ರೂಲ್ಸ್ 1960. ಎಕ್ಸಾಮ್ ಅಲ್ಲಿ ನೇರವಾಗಿ ಕೇಳ್ಬೋದು. ನೋಡ್ರಿ, ಯಾವ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ? ದಟ್ ಇಸ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. ಯಾವ ಕಾಯ್ದೆ ಅಡಿಯಲ್ಲಿ ಅವರು ಈ ತರ ಲಿಸ್ಟ್ ಗಳನ್ನ ರೂಲ್ಸ್ ಮಾಡಬಹುದು ಅಂದ್ರೆ ದಟ್ ಇಸ್ ರೆಗ್ಯುಲೇಷನ್ ಆಫ್ ಎಲೆಕ್ಟ್ರಾಲ್ಸ್ ರೂಲ್ಸ್ 1960. ಏನ್ ಹೇಳ್ತಾರ? ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಯಾನ್ ಇನ್ ಆರ್ಡರ್ ದಟ್ ಸ್ಪೆಷಲ್ ಇಂಟ್ರೆಸ್ಟ್ ರಿವಿಷನ್ ಆಫ್ ಎಲೆಕ್ಟ್. ಅಂದ್ರೆ ತಪ್ಪಾಗಿರೋ ನಾವು ತೆಗೆದು ಹಾಕ್ಬೋದು, ಕಂಪೇರ್ ಮಾಡ್ಕೊಂಡು ಡಬಲ್ ಇದ್ರ ತೆಗೆದು ಹಾಕೋ. ಎಸ್, ಫಸ್ಟ್ ಆಪ್ಷನ್ ಇಸ್ ರೈಟ್. ಯಾಕಂದ್ರೆ ಈ ಕಾಯ್ದೆ ನಮ್ಗೆ ಅಧಿಕಾರ ಕೊಡ್ತೈತೆ ಅಂತ ಹೇಳ್ತಾರೆ. ಸೆಕೆಂಡ್ ಆಪ್ಷನ್, ಫಸ್ಟ್ ಆಪ್ಷನ್ ರೈಟ್ ಅಂದ್ರೆ ಏನ್ರಿ? ತೆಗಿಬೋದಾ? ಬಿಕಾಸ್ ಹಿಯರ್ ವಿ ನೋಡ್ ಹ್ಯಾವ್ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಏನಂತಾರೆ? ಎಲೆಕ್ಷನ್ ಕಮಿಷನ್ ಕ್ಯಾನ್ ರಿಕ್ವೈರ್ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಫಾರ್ ಆಲ್ ವೋಟರ್ಸ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ಮಿಸ್ಟೇಕ್, ಅದಕ್ಕೆ ಶಬ್ದದಲ್ಲಿ ಆಟ ಆಡ್ತಾನೆ ಅಂತೇಳಿ. ಸರ್, ಈಗ ನಾನು ಆಲ್ರೆಡಿ ಎಲೆಕ್ಷನ್ ವೋಟರ್ ಲಿಸ್ಟ್ ಅಲ್ಲಿ ಇದ್ದಾಗ ನಾನು ಪದೇ ನಾನು ಅಪ್ಲೈ ಮಾಡ್ತೇನೆ ರೀ. ಸರ್, ನಾವು ಒಮ್ಮೆ ಈಗ ಚುನಾವಣೆ ನನಗೆ ವೋಟರ್ ಐಡಿ ಐತಿ ಅಂತ ಕೊಡು. ವೋಟರ್ ಐಡಿ ಇದ್ದಾಗ ಹೆಸರು ಪದೇ ನಾನು ವೋಟರ್ ಐಡಿಗೆ ಬೇರೆ ಡಾಕ್ಯುಮೆಂಟ್ಸ್ ಕೊಡ್ತಾನೇನ್ರಿ? ಇಲ್ಲಲ್ಲ ಸರ್. ಈಗ ನನಗೆ ಒಮ್ಮೆ ವೋಟರ್ ಐಡಿ ಬಂದಾಗ ನನಗೆ ಪ್ರತಿ ವರ್ಷ ಅದನ್ನ ಅಪ್ಡೇಟ್ ಮಾಡಿ ಏನಾರ ಅಂತತೀನಿ? ಇಲ್ಲಲ್ಲ. ಇಲ್ಲಿ ಹೇಳ್ತಾರ, ಇಟ್ ಕ್ಯಾನ್ ರಿಕ್ವೈರ್ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಫಾರ್ ಆಲ್ ವೋಟರ್ಸ್ ಡ್ಯೂರಿಂಗ್ ಸಚ್ ಇನ್ವೆಷನ್. ಈ ವರ್ಷ ನಮ್ಮ ರಾಜ್ಯದಲ್ಲಿ ವೆರಿಫೈ ಮಾಡ್ತಿರ್ಬೇಕಾರ
ನಮ್ಮ ರಾಜ್ಯದಲ್ಲಿ ಎಲ್ಲರೂ ಮತ್ತೆ ಪ್ರೂಫ್ ಕೊಡ್ಬೇಕೇನು? ಇಲ್ಲಲ್ಲ. ಯಾರು ಕೊಡ್ತಾರ ಪ್ರೂಫ್? ಓನ್ಲಿ ನ್ಯೂ ಅಪ್ಲಿಕೇಶನ್, ಹೊಸದಾಗಿ ಏನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲಿ ಅವ್ರಿಗೆ ಮಾತ್ರ ಸಬ್ಮಿಟ್ ಮಾಡಿರ್ತಾರಲ್ಲ ಅವರು ಒಂದು ಡಾಕ್ಯುಮೆಂಟ್ಸ್ ನ. ಓಕೆ, ನಾವು ಯೂಶಲಿ ಏನ್ ಮಾಡ್ತೀವಿ, LCH ಕಳಿಸಿದ್ವಿ ನಾವು ವೋಟರ್ ಐಡಿ ಬರ್ಬೇಕಾದ್ರೆ, ನೆನಪಿದೆ ಅನ್ಕೊಂತೀನಿ. ಈಗೆಲ್ಲ ಆಧಾರ್ ಕಾರ್ಡ್ ತಗೊಂತಾನೆ ಇಲ್ಲಿ ಫಾರ್ ಆಲ್ ವೋಟರ್ಸ್ ಡ್ಯೂರಿಂಗ್ ದ ಇಂಟರ್ವೇಷನ್ ಅಂತಂದ್ರೆ ಸರ್ ಹೊಸದಾಗಿ ಯಾರು ಹಾಕಿರ್ತಾರ ಅವ್ರದ್ದು ಮಾತ್ರ, ಎಲ್ಲರದು ಬೇಕಾಗಲ್ಲ. ಸೊ ಹೀಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್ ಇದೆ ಅಂದಾಗ ಸರ್ ಇದನ್ನು ತೆಗೆದು ಹಾಕ್ಬೋದು. ಯಾಕಂದ್ರೆ ಕೇಳ್ತೀವಿ ನಾವು, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾನೆ, ಇದನ್ನು ತೆಗೆದು ಹಾಕ್ಬೋದು. ಬಟ್ ನಾನು ಆನ್ಸರ್ ಥರ್ಡ್ ಇಂದ ಡಿಸೈಡ್ ಮಾಡಿ. ಆರ್ಡರ್ಸ್ ಅಂಡ್ ಗೈಡ್ಲೈನ್ಸ್ ಫಾರ್ ದಿ ಎಲೆಕ್ಟ್ರಲ್ ರೋಲ್ಸ್ ರಿವಿಷನ್ಸ್ ಮಸ್ಟ್ ಬಿ ಪಬ್ಲಿಷ್ಡ್ ಇನ್ ದ ಪಬ್ಲಿಕ್ ಡೊಮೇನ್. ಸರ್ ಅದ ಹೇಳಿದ್ನಲ್ರಿ, ಯಾವಾಗ ನೋಡ್ಕೊಡ್ರಿ ಪಾರದರ್ಶಕ ಟ್ರಾನ್ಸ್ಪರೆನ್ಸಿ ಇರ್ಬೇಕಂದಾಗ, ಈಗ ನೀವು ಅದ ಹೇಳ್ತೀರಿ ರಾಹುಲ್ ಗಾಂಧಿ ಅವ್ರು ಏನ್ ಮಾಡತ್ತಾರ, ಯಾವ್ದು ಸೇಮ್ ಇದೆಯಲ್ಲ ಆ ಲಿಸ್ಟ್ ತಗೊಂಬಂಡ ಕ್ವಶನ್ ಮಾಡಾತಿಲ್ಲೇನ್ರಿ, ನೋಡಿ ಒಬ್ಬ ಮನೆಯಲ್ಲಿ ಇಷ್ಟು ಸದಸ್ಯರಿದ್ದಾರೆ, ಒಬ್ಬ ಹೆಸರು ಇಷ್ಟು, ಇದು ಡಿಫ್ರೆನ್ಸ್ ಇದೆ ಅಂದ್ರೆ ಸರ್ ಪಬ್ಲಿಕ್ ಮೇಲೆ ಅಂದ್ರೆ ನೀನು ಪಬ್ಲಿಕ್ ಗೊತ್ತಾಗಂದ್ರೆ ಅದನ್ನ ರಿಪೋರ್ಟ್ ನ ಪಬ್ಲಿಷ್ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಥರ್ಡ್ ಆಪ್ಷನ್ ಇಸ್ ಆಲ್ಸೋ ರೈಟ್. ದಟ್ ಇಸ್ ವೈ ದ ರೈಟ್ ಆನ್ಸರ್ ಇಸ್ ಬಿ ಆಪ್ಷನ್ ರೀ, ಬಿ ಆಪ್ಷನ್. ಐ ಹೋಪ್ ಇವತ್ತಿನ ಕ್ವಶನ್ಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಸಬ್ಜೆಕ್ಟ್ ನ ಮತ್ತು ಹೇಗೆ ಎಲಿಮಿನೇಟ್ ಮಾಡ್ಬೇಕಂತ ಅರ್ಥ ಇದೆ. ಸರ್ ವಿ ಆರ್ ಲಿವಿಂಗ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಸಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಕೇಳಿಕ್ಕೆ ನಾವು ರೆಡಿ ಇರ್ತೀವಿ. ಸರ್ ಈ ತರ ಒಂದು ಸ್ಟೇಟ್ಮೆಂಟ್ ಲೈಕ್ ಕ್ವಶನ್ ಸರ್ ಕರೆಂಟ್ ಅಫೇರ್ಸ್ ಸ್ಪ್ರೇ ಮಾಡ್ಕೊಂಡ್ ಬರೋದು ಚಲೋನೋ ಇಲ್ಲ ಒನ್ ಲೈನ್ ಮಾಡೋದು ಬರೋದು ಚಲೋನೋ, ನೀವು ಏನೇ ಹೇಳಿದ್ರು ಕೂಡ ನಮ್ದು ಒಂದು ಒಪಿನಿಯನ್ ಇರ್ತದೆ. ಬಿಕಾಸ್ ವಿ ಹ್ಯಾವ್ ಟು ಗೋ ಬೈ ದ ಸೆಲೆಕ್ಷನ್. ಸುಮ್ಮನೆ ನಮ್ಮ ವ್ಯೂಸ್ ಕಮೆಂಟ್ಸ್ ಗೆ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಕ್ವಾಲಿಟಿ ಸೆಟ್ ಮಾಡ್ಬೇಕಂದ್ರ ಅಬ್ವಿಯಸ್ಲಿ ವ್ಯೂಸ್ ಕಡಿಮೆ ಬಂದ್ರೂ ಪರವಾಗಿಲ್ಲ, ನಮಗೇನ್ ಗೊತ್ತ್ರಿ ಸೆಲೆಕ್ಷನ್ ಆಗಕ್ಕೆ ಯಾವ ತರ ಕೇಳ್ತಾ ಇದನ್ನ ಅದ್ರ ಬೇಸ್ ಮೇಲೆ ಹಿಡ್ಕೊಂಡು ಹೋಗ್ತಾ ಇದೀನೋ. ಐ ಹೋಪ್ ವಿಡಿಯೋ ಅರ್ಥ ಆಗಿದ್ರೆ ಮತ್ತು ಲೈಕ್ ಆಗಿದ್ರೆ ಪ್ಲೀಸ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಯಾಕಂದ್ರೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ಒಂಥರ ಫ್ಯೂಲ್ ಇದ್ದಂಗ್ರಿ. ಇಫ್ ಇಂಜಿನ್ ಹ್ಯಾಸ್ ಟು ವರ್ಕ್ ಪ್ರಾಪರ್ಲಿ ದೇರ್ ಹ್ಯಾಸ್ ಟು ಬಿ ಪ್ರಾಪರ್ ಫ್ಯೂಲ್, ರೈಟ್? ಆಸ್ ಅ ಫ್ಯಾಕಲ್ಟಿ ನಮಗೆ ಫ್ಯೂಲ್ ಅಂತಂದ್ರೆ ನಿಮ್ಮ ಫೀಡ್ಬ್ಯಾಕ್ ಅಂತ ಹೇಳ್ತೇನೆ ನಾನು. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಫಾಲೋ ಅಂಡ್ ಸೊ ಯಾರಿಗಾದ್ರೂ ನೀಡ್ ಇತ್ತು ಅಂದ್ರೆ ಪ್ಲೀಸ್ ಫಾರ್ವರ್ಡ್ ಮಾಡ್ಕೊಡ್ರಿ. ಎಷ್ಟೋ ಜನಕ್ಕೆ ಅವು ಹೆಂಗ್ ಓದ್ಬೇಕಂತ ಗೊತ್ತಿಲ್ಲ, ಅವ್ರಿಗೂ ಒಂದು ಐಡಿಯಾ ಬರ್ತದೆ. ಪ್ಲೀಸ್ ಫಾರ್ವರ್ಡ್ ದ ವಿಡಿಯೋ ಅಂಡ್ ಹೆಲ್ಪ್ ಫಾರ್ ಯುವರ್ ಗ್ರೇರೆನ್ಸಿ. ಇಸ್ ಇಟ್ ಕ್ಲಿಯರ್ ನೋ? ಇನ್ನು ಯಾರು ಪ್ರೀವಿಯಸ್ ವಿಡಿಯೋ ನೋಡಲ್ಲ ಪ್ಲೀಸ್ ನೋಡ್ಕೊಂಬರಿ, ಒಂದು ಕಂಟಿನ್ಯೂಟಿ ಇಟ್ಕೊಡ್ರಿ. ಇಸ್ ಇಟ್ ಕ್ಲಿಯರ್ ನೋ? ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.